ನಿಖಿಲ ಗುಣಗಣ ಅನುನಿತ ನಿರ್ಮುಕ್ತ ದೋಷ ಸರಸ್ವತಿ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗತಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಚೈತ್ರರಥ ಪರ್ವದ ಮಧ್ಯೆ ಹಿಡಿಂಬವನದ ಕಥೆ ಮುಗಿದು ಬಕಾಸುರನ ನಾಶ ಆಗಿ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ರಾಜ ಮಾಡಬೇಕಾದ ಕರ್ತವ್ಯವನ್ನು ನಿಜವಾಗಿ ಆ ಏಕಚಕ್ರ ನಗರದ ರಾಜನ್ ಮಾಡದೆ ರಾಕ್ಷಸನ ಜೊತೆಗೆ ಒಪ್ಪಂದ ಮಾಡಿಕೊಂಡು ಜನರಲ್ಲೇ ಬಲಿ ಕೊಡುವಂತಹ ಸ್ಥಿತಿ ಇದ್ದಾಗ ಭೀಮಸೇನ ಆ ಕಾರ್ಯವನ್ನು ನಿರ್ವಹಿಸಿ ಇಡೀ ಏಕಚಕ್ರ ನಗರ ಉಸಿರು ಬಿಡುವಂತೆ ಮಾಡಿದ. ಇದಾಗಿ ಮುಂದೆ ಹೋಗುವಾಗ ಅಂದರೆ ಒಂದು ಗಂಧರ್ವರ ಪಡೆ ಎದುರಾಗುತ್ತೆ. ಅದರಲ್ಲಿ ನಾಯಕನಾಗಿ ಚಿತ್ರರಥ ಇರ್ತಾನೆ. ಅವರಲ್ಲಿ ಯುದ್ಧ ಆಗುತ್ತೆ. ಆ ಯುದ್ಧದ ಪ್ರಸಂಗದಲ್ಲಿ ನಾವು ಈ 5 ಜನ ಇಷ್ಟು ಧರ್ಮಾತ್ಮರಾಗಿ ಓಡಾಡ್ತಾ ಇರಬೇಕಾದರೂ ಕೂಡ ನನ್ನ ಮೇಲೆ ನೀವು ದಾಳಿ ಮಾಡಿದ್ದಕ್ಕೇನು ಕಾರಣ ಅಂತ ಕೇಳಿದಾಗ, ನೀವು ಬ್ರಾಹ್ಮಣ್ಯ ವೇಷದಲ್ಲಿದ್ದರೂ ಕೂಡ ನಿಮ್ಮ ನಡೆ, ನಿಮ್ಮ ಮಾತು, ನಿಮ್ಮ ಓಡಾಟ ಇದರಲ್ಲೆಲ್ಲದರಲ್ಲೂ ನೀವು ಕ್ಷತ್ರಿಯರು ಅಂತ ಗೊತ್ತಾಯಿತು. ಯಾವಾಗ ಕ್ಷತ್ರಿಯರು ಮುಂದೆ ಒಬ್ಬ ಬ್ರಾಹ್ಮಣ್ಯವನ್ನು ಕಾಪಾಡಬಲ್ಲ, ವೇದಗಳನ್ನು ಚೆನ್ನಾಗಿ ಅರಿತ ಒಬ್ಬ ಪುರೋಹಿತ ಇಲ್ಲ ಅಂತಾದಾಗ ನಾವು ಅವರನ್ನು ಸೋಲಿಸಬೇಕು ಅಂತ ಅನ್ನೋದು ನಮ್ಮದೊಂದು ಸ್ವಭಾವ. ನಮಗೆ ಇರುವುದೇ ಯೋಚನೆ ಹಾಗೆ. ನಾವು ಗೆದ್ದು ಬಿಡಬೇಕು ಅಂತ ಅಂದ್ಕೊಂಡು ನಿಮ್ಮ ಮೇಲೆ ಬಂದ್ವಿ. ಆದರೆ ನೀವು ವಿಶೇಷವಾಗಿ ಕೃಷ್ಣಾನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಂಡದ್ದರ ಪರಿಣಾಮವಾಗಿ
ನನ್ನನ್ನು ನೀವು ಸೋಲಿಸುವಂತಾಯಿತು, ಇಲ್ಲಾಂದರೆ ಸಾಮಾನ್ಯ ಕ್ಷತ್ರಿಯರು ಯಾರೂ ಕೂಡ ನಮ್ಮನ್ನು ಗೆಲ್ಲುವ ಹಾಗಿಲ್ಲ, ಗೆಲ್ಲುವುದಿಲ್ಲ ಕೂಡ. ಯಾವಾಗ ವೇದಜ್ಞರಾದವರು ಮುಂದೆ ಕಂದೀಲಿನ ಹಾಗೆ ಬೆಳಕು ಚೆಲ್ಲುತ್ತಾ ಬಂದಿದ್ದರೆ ಮಾತ್ರ ಪುರಃ ಹಿತಂ, ಮುಂದೆ ಏನಿದೆ ಎನ್ನುವುದನ್ನು ಮೊದಲೇ ತಿಳಿಸಿ ನಿಮಗೆ ಹಿತ ಬಯಸುವಂತಹ ಬೆಳಕಾಗಿ ಅವರು ಇರ್ತಾರೆ. ಈಗ ನೀವು ಗೆದ್ರಿ ಸರಿ, ಆದರೆ ನೀವು ಮುಂದೆ ಆದರೂ ಒಬ್ಬರ ಪುರೋಹಿತರನ್ನು ನೀವು ಮುಂದಕ್ಕೆ ಇಟ್ಟುಕೊಂಡೇ ನಡೀಬೇಕಾಗತ್ತೆ, ಇದು ನನ್ನ ಸಲಹೆ ಅಂತ ಆ ಗಂಧರ್ವ ಅನೇಕ ಮಾತುಗಳನ್ನು ಆಡುವಾಗ ಮಧ್ಯದಲ್ಲಿ ತಾಪತ್ಯ ಅಂತ ಕರೆದದ್ದಕ್ಕೆ ಇಡೀ ತಪತಿಯ ಪೂರ್ವ ಕಥೆಯನ್ನು ನಿರೂಪಣೆ ಮಾಡಿದ್ದಾಯಿತು. ಅದೇ ಹೊತ್ತಿಗೆ ಈ ವಿಷಯವನ್ನು ಹೇಳ್ತಾ ಹೇಗೆ ಸಂವರ್ಣನಿಗೆ ವಸಿಷ್ಠರು ಇರುವುದರಿಂದಾಗಿ ಅವನ ಇಡೀ ಸಮಸ್ಯೆಗಳು ಪರಿಹಾರ ಆಯಿತು. ಯಾಕೆಂದರೆ ರಾಜ ಕೈಚೆಲ್ಲಿ ಹೋದಾಗ 12 ವರ್ಷ ಇಡೀ ಆ ಕ್ಷೇತ್ರ ಅಂದರೆ ಅವನು ಆಳ್ತಾ ಇದ್ದ ರಾಜ್ಯ ಬರಗಾಲದಲ್ಲಿ ಜನರು ಆಹಾರಕ್ಕೂ ಇಲ್ಲದೆ ನೀರಿಗೂ ತೊಂದರೆಯಾಗಿ ಒಂದು ನಿಡಿಯೂ ಸಿಗದೆ ಒದ್ದಾಡ್ತಾ ಇರುವ ಸಂದರ್ಭದಲ್ಲಿ ತನ್ನ ತಪಸ್ಸಿನ ಬಲದಿಂದ ವಸಿಷ್ಠ ಆ ರಾಜ್ಯದಲ್ಲಿ ಜೀವ ಉಳಿಸಿದ. ಹಾಗೆ ಎಲ್ಲ ಸಂದರ್ಭದಲ್ಲೂ ನಮಗೆ ರಕ್ಷಕರಾಗಿ ಇರಬೇಕು. ಇದು ಸಾಮಾನ್ಯ ಹಿತೈಷಿಗಳು ಅಂತ. ನಮ್ಮಲ್ಲಿ ಪುರೋಹಿತ ಅನ್ನೋ ಶಬ್ದಕ್ಕೊಂದು ಅರ್ಥ ತಪ್ಪು ಕಲ್ಪನೆ ಬಂದುಬಿಡುತ್ತೆ. ಯಾಕೆಂದರೆ ವಿದೇಶಿಯ ಒಂದು ಧರ್ಮದ ಚೌಕಟ್ಟಿನಲ್ಲಿ ಒಬ್ಬ ಪ್ರೀಸ್ಟ್ ಅನ್ನುವ ಸ್ಥಾನದಲ್ಲಿಟ್ಟು ಪ್ರೀಚ್ ಮಾಡುವವನು ಅನ್ನುವ ಯೋಚನೆಯಲ್ಲಿ ಕೇವಲ ಒಂದಿಷ್ಟು ಮಂತ್ರಗಳನ್ನು ಹೇಳುವ, ಒಂದು ಆರತಿ ಎತ್ತುವ, 4 ಮಣಮಣ ಅಂತ ಮಂತ್ರ ಉದುರಿಸುವ ವ್ಯಕ್ತಿ ಅಂತನ್ನುವ ಕಲ್ಪನೆಯಲ್ಲಿ ನಾವಿದ್ದೇವೆ. ಆದರೆ ಅದು ಒಂದು ಅಂಗವಾಗಿ ಅವರಲ್ಲಿ ಜವಾಬ್ದಾರಿಯಾಗಿರುತ್ತೆ. ಬಿಟ್ಟರೆ ಪುರಃ ಹಿತಂ, ಇಡೀ ಮನೆಗೆ ಬರುವ ಯಾವುದೇ ಕೌಟುಂಬಿಕ ಸಮಸ್ಯೆ ಇರ್ಬೋದು, ದೇಶದ ಸಮಸ್ಯೆ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರ್ಬೋದು, ಆ ಎಲ್ಲ ಸಮಸ್ಯೆಗಳನ್ನು ದೂರಾಲೋಚನೆಯಿಂದ ಹೀಗಾಗತ್ತೆ, ಇದಕ್ಕೆ ನೀವು ಹೀಗೆ ಮೊದಲು ಸಿದ್ಧತೆ ನಡೆಸ್ಕೊಳ್ಬೇಕು ಅಂತ ಹೇಳುವ, ನಾವು ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳುವ ಹಾಗೆ ಏನು ಶಬ್ದವನ್ನು ಬಳಸ್ತೇವೆ ಆ ಅರ್ಥದಲ್ಲಿ ಪುರೋಹಿತ ಅನ್ನುವ ಶಬ್ದ ಬಳಕೆಯಲ್ಲಿತ್ತು. ಈಗ ಅದರ ಬದಲಾಗಿ ಒಂದು ಫ್ಯಾಮಿಲಿ ಡಾಕ್ಟ್ರು ಅಂತ ಇರ್ತಾರೆ. ಇವರು ಯಾವಾಗಲೂ ಆಸ್ಪತ್ರೆಗೆ ಹೋಗೋರು ಅಂತ ನಿಶ್ಚಯ ಮಾಡಿಕೊಂಡು 24 ಗಂಟೆಯು ವರ್ಷ ಪೂರ್ತಿ ಯಾವುದಾದ್ರೂ ಒಂದು ಮಾತ್ರೆ ತಗೊಳ್ತಾ ಇದ್ದರೆ ನಾವು ಆರೋಗ್ಯವಾಗಿದ್ದೇವೆ ಅನ್ನುವ ಭ್ರಮೆಯಲ್ಲಿ ಬೀಳುವಂತೆ ಅವರು ಮಾಡ್ತಾರೆ. ಇವರು ಅದಕ್ಕೆ ಸರಿಯಾಗಿ ಏನೂ ಇಲ್ಲ, ಚೆನ್ನಾಗಿದೆ, ಹೋಗಿ ಅಂದರೆ ನಂಬುದೇ ಇಲ್ಲ. ಡಾಕ್ಟ್ರೇ ನೀವೇನೋ ಮುಚ್ಚಿಡ್ತಾ ಇದ್ರಿ, ನಮಗೇನಾದರೂ ಮದ್ದು ಕೊಡಿ, ಅದಿದ್ರೇ ನಮ್ಗೆ ಸಮಾಧಾನ. ದಿನ ಒಂದು ಲೋಟೆ ನೀರು ಕನಿಷ್ಠ ಪಕ್ಷ ಮದ್ದಿನ ಜೊತೆಗೆ ಆದರೂ ಹೋಗಲಿ, ಆಮೇಲೆ ಮಕ್ಕಳಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ದಿನ ಅಂತೂ ನಾವೇ ನೀರು ಕುಡಿಯುವುದು, ನಮಗೆ ನೀರು ಕುಡಿಸಿಕೊಳ್ಳುವುದು ಅಂತ ಅನ್ನೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಮನಸ್ಸಿನ ರೋಗಗಳಿಗೆ ಪರಿಹಾರವನ್ನು ನೀಡಬಲ್ಲವರಾಗಿ, ಅಂದರೆ ಆಗ ನಾವು ನಿನ್ನೆ ಒಂದು ಮಾತು ಹೇಳಿದ್ವಿ, ಏನು ಅಂದರೆ ಸೈಕೋಥೆರಪಿ ಅಂತ. ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಕ್ಷಣಕ್ಕೆ ಕುಗ್ಗುವ, ಡಿಪ್ರೆಷನ್ನಿಗೊಳಗಾಗುವ ಸಂದರ್ಭ ಇದ್ದಾಗ ಅವರು ಅದನ್ನು ಪರಿಹರಿಸ್ತಾರೆ. ಕೌನ್ಸಿಲಿಂಗ್ ಅಂತ ಅನ್ನೋದು ಮನೆಯದ್ದೇ ಒಂದು ಭಾಗವಾಗಿರ್ತಿತ್ತು. ಎಲ್ಲೋ ಒಂದು ಅದಕ್ಕೋಸ್ಕರ ಸ್ಪೆಷಲೈಸೇಷನ್ ಮಾಡಿದ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಎಷ್ಟೋ ಕಟ್ಟಿ ಒದ್ದಾಟ ಪಟ್ಟು ಅವರು ಅರ್ಥ ಮಾಡಿಕೊಳ್ಳದೆಯೋ ಇನ್ನೇನೋ ಆಗಿಯೋ ಈ ಪರಿಸ್ಥಿತಿ ಇರಲಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಅವರಿಗೆ ಹಿತೈಷಿಗಳಾಗಿ ಮನೆಯ ಎಲ್ಲ ಆಗುಹೋಗುಗಳನ್ನು ತಿಳಿದ, ಅವರ ಪರಂಪರೆಯ ಬಗ್ಗೆ ಚೆನ್ನಾಗಿ ಅರಿತ, ಮುಂದೇನಾಗುತ್ತೆ ಎನ್ನುವುದನ್ನು ಮೊದಲೇ ತಿಳ್ಕೊಂಡು ಅದಕ್ಕೇನು ಪರಿಹಾರ ಮಾಡ್ಬೋದು ಅಂತ ಸರಿಯಾದ ಸಜೆಷನ್ ಕೊಡುವಂತಹ ಒಬ್ಬ ವ್ಯಕ್ತಿಯಾಗಿ ನೀವು ಒಬ್ಬರನ್ನು ಇಟ್ಟುಕೊಳ್ಬೇಕು ಅಂತ ಚಿತ್ರರಥ ಅರ್ಜುನಾದಿಗಳಿಗೆ ಉಪದೇಶ ಮಾಡ್ತಾನೆ. ಹೇಗೆ ಅಂದರೆ ವಸಿಷ್ಠನ ಹಾಗೆ ಅಂತ. ಹಾಗೆ ಹೇಳಿದ ತಕ್ಷಣ ವಸಿಷ್ಠರು ಹೇಗೆ ಕೆಲಸ ಮಾಡಿದರು ಅಂತ ಒಂದು ಸಂವರ್ಣನ ಕಥೆ ಹೇಳಿದರು. ಆದರೂ ನನಗೆ ಪೂರ್ತಿ ಚರಿತ್ರೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ ಹೀಗೆ ಹೇಳಿದಾಗ ಇಡೀ ಅವರ ಚರಿತ್ರೆಯನ್ನು ಹೇಳುವ ಪ್ರಸಂಗ ಬರುತ್ತೆ. ವಸಿಷ್ಠರು ಅಂತ ಹೇಳಿದರೆ ವಸಿಷ್ಠರೊಬ್ಬರನ್ನು ಹೇಳಲಿಕ್ಕಾಗುವುದಿಲ್ಲ. ವಸಿಷ್ಠರು ಅಂದರೆ ಅವರ ಜೊತೆಗೆ ಒಬ್ಬರು ಇದ್ದೇ ಇದ್ದಾರೆ, ವಿಶ್ವಾಮಿತ್ರರು. ಅವರಿಬ್ಬರೂ ಸೇರಿಕೊಂಡ ಬದುಕೆ ಒಂದು ದೊಡ್ಡ ಪುರಾಣ ಆಗುವಷ್ಟು ಕಥೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬರುತ್ತೆ. ನಮಗೆ ಅಷ್ಟೇ ಕಥೆ ಗೊತ್ತಿರುವುದರಿಂದಾಗಿ ನಾವೇನು ಅಂದುಕೊಳ್ತೇವೆ ಅಂದರೆ, ಅಯ್ಯೋ ಋಷಿಗಳಿಗೂ ಬಿಟ್ಟಿಲ್ಲ ಜಗಳ, ನಾವೇನು ಜಗಳ ಆಡುವುದು ದೊಡ್ಡ ವಿಷಯ. ಅವರು ಕೂಡ ಬೇಕಾದಷ್ಟು ಜಗಳ ಆಡಿದ್ದಾರೆ, ಶಾಪ ಕೊಟ್ಟುಕೊಂಡಿದ್ದಾರೆ, ಪರಸ್ಪರ ಹತ್ಯೆಗಳಾಗಿ ಹೋಗಿವೆ. ಈ ರೀತಿಯಾದ ಅನಾದಿನಿತ್ಯವಾದಂತಹ ಈ ದೊಡ್ಡವರ ನಡುವೆ ಜಗಳ ನಮಗೊಂದು ಹೇಳಿಕೊಳ್ಳಿಕ್ಕೆ ಒಬ್ಬ ವಿಷಯ. ಅಂದರೆ ಉದಾಹರಣೆ ಕೊಡುವಾಗ ಅವರನ್ನೇ ಉದಾಹರಣೆ ಕೊಟ್ಟುಕೊಳ್ಳುವ ಹಾಗೆ ವ್ಯವಸ್ಥೆ ಕಾಣುತ್ತೆ. ಆದರೆ ವಿಶ್ವಾಮಿತ್ರ ಮತ್ತು ವಸಿಷ್ಠರು ಮಹಾ ತೇಜಸ್ವಿ ತಪಸ್ವಿಗಳು, ಸಾಮಾನ್ಯರಲ್ಲ. ಅವರ ನಡುವೆ ಏನೇ ನಡೆದಿದ್ರೂ ಕೂಡ ಅದು ನಮಗೆ ಲೋಕದಲ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ಹಾಗಿನ ಮಾತುಕತೆ ಬೆಳೆಯುತ್ತೆ ಅಂತ ಅನ್ನೋದಷ್ಟನ್ನೇ ಅರ್ಥ ಮಾಡಿಕೊಳ್ಬೇಕು. ವಿಶ್ವರಥ ಅಂತ ಗಾಧಿ ಅನ್ನುವ ರಾಜನಿಗೆ ಮಗ. ಅದಕ್ಕೊಂದು ಹಿಂದೆ ಕಥೆ ಇದೆ. ವಿಶ್ವರಥ ಯಾಕೆ ಹುಟ್ಟಿದ ಗಾಧಿಯ ಮನೆಯಲ್ಲಿ ಅಂತಂದರೆ, ಋಷಿಕ ಅಂತ ಒಬ್ಬ ರಾಜ ಇದ್ದ, ಋಷಿ ಇದ್ದ. ಆ ಋಷಿ
ಗಾಧಿಯ ಮಗಳಾದ ಸತ್ಯವತಿಯನ್ನು ಮದುವೆ ಆಗಬೇಕು ಅಂತ ಹೋಗಿ ಬೇಡಿಕೊಂಡ. ಕ್ಷತ್ರಿಯನಾದವನು ನನಗೆ 1000 ವರುಣನ ಕುದುರೆಗಳು ಬೇಕು, ಒಂದು ಕಿವಿ ಬಲ ಕಿವಿ ಕಪ್ಪಾಗಿರುವ ಅತ್ಯಂತ ಬಲಿಷ್ಠವಾದ ಯುದ್ಧದಲ್ಲಿ ಚೆನ್ನಾಗಿ ತೊಡಗಿಸಿಕೊಳ್ಳಬಲ್ಲಂತಹ ಕುದುರೆಗಳು ಬೇಕು ಅಂತ ಹೇಗೋ ಎಲ್ಲ ಹುಡುಕಿ ರುಚಿಕ ಮಾಡಿಕೊಟ್ಟ. ಮಗಳನ್ನು ಮದುವೆಗೆ ಅಂತ ವ್ಯವಸ್ಥೆ ಮಾಡಿ ಒಪ್ಪಿಸಿ ಆದಮೇಲೆ ಕರ್ಕೊಂಡು ಬಂದ ಮೇಲೆ ಸತ್ಯವತಿಯ ತಾಯಿಯೂ ಕೂಡ ಮನೆ ತುಂಬಿಸುವಾಗ ಒಟ್ಟಿಗೆ ಬಂದಿದ್ದಾಳೆ. ಗರ್ಭಾಧಾನದ ಸಂದರ್ಭದಲ್ಲಿ ತನ್ನ ಹೆಂಡತಿಗೆ ಗರ್ಭಾಧಾನದ ಹೊತ್ತಿಗೆ ಆ ಆಹುತಿಯನ್ನು ಕೊಟ್ಟು ಶ್ರಪಣ ಮಾಡಿ ಕೊಡುವಾಗ ನಿನಗೆ ಒಳ್ಳೆಯ ಮಕ್ಕಳಾಗುವಂತೆ ನಾನು ಅಭಿಮಂತ್ರಿಸಿ ಕೊಡ್ತೇನೆ ಅಂತ ರುಚಿಕೆ ಹೇಳಿದ್ದನ್ನು ಆ ಮಗಳು ತಾಯಿಗೂ ಹೇಳ್ತಾಳೆ. ಆಗ ಆ ತಾಯಿ ಕೇಳ್ತಾಳೆ, ನನಗೂ ಪುತ್ರಾಪೇಕ್ಷೆಯಿಂದ ನಾನು ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ, ನನಗೂ ಒಂದು ಯಾವುದು ಈ ಅಗ್ನಿಯಲ್ಲಿ ಕೊಡುವಂತಹ ಅಭಿಮಂತ್ರಿಸುವಂತಹ ಚರುವಿನಲ್ಲಿ ಒಂದು ಭಾಗ ಹವಿಸ್ಸು ನನಗೂ ಕೊಡಿ ಅಂತ. ಖಂಡಿತ ಭಕ್ತಿಯಿಂದ ಕೇಳಿಕೊಂಡ್ಲು ಅನ್ನುವ ಕಾರಣಕ್ಕೋಸ್ಕರ ಇಬ್ಬರಿಗೂ ಬೇರೆಯದೇ ಆದಂತಹ 2 ಪಾತ್ರೆಗಳಲ್ಲಿ ಹವಿಸ್ಸನ್ನು ಯಜ್ಞಕ್ಕೆ ಸಿದ್ಧಪಡಿಸಿದ್ದನ್ನೇ ಶ್ರಪಣ ಮಾಡಿ ಇವರಿಗೆ ತೆಗೆದಿಡ್ತಾರೆ ಪಾಯಸವನ್ನು. ಸರಿ ಕೊಟ್ಟು ಯಜ್ಞ ಮುಗಿಯಿತು, ಫಲವಾಗಿ ಪಾಯಸವನ್ನು ಕೊಟ್ಟಿದ್ದಾರೆ. ರುಚಿಕ ಯಥಾಪ್ರಕಾರ ಕಾಡಿಗೆ ಹೋಗಿದ್ದಾನೆ. ಕಾಡಿಗೆ ಹೋದ ಸಂದರ್ಭದಲ್ಲಿ ಮರಳಿ ಸಮಿಧೆಯನ್ನು ತರುವ ಹೊತ್ತಿಗೆ ತನ್ನ ಹೆಂಡತಿಯನ್ನು ನೋಡ್ತಾನೆ. ಅವಳಲ್ಲಿ ಒಂದು ಪ್ರಕಾಶದ ತೇಜಸ್ಸಿನ ಬದಲಾವಣೆ ಕಾಣಿಸಿತು. ತಪ್ಪು ಮಾಡಿದಿ ನೀನು ಅಂತ ಹೆಂಡತಿಗೆ ಹೇಳ್ತಾನೆ ರುಚಿಕ. ಏನು ಅಂತ ಒಂದು ಕ್ಷಣ ಅಚ್ಚರಿಪಟ್ಟರು. ಗಂಡನಿಗೆ ಸರಿಯಾಗಿ ವಿಷಯ ಗೊತ್ತಾಗಿದೆ ಅಂತ ಅರ್ಥ ಆಗುತ್ತೆ. ವಸ್ತುತಃ ತಾನು ಋಷಿಯಾದ್ರಿಂದಾಗಿ ತನ್ನ ಹೆಂಡತಿಗೆ ಬ್ರಹ್ಮ ತೇಜಸ್ಸನ್ನು ಅಭಿಮಂತ್ರಿಸಿದ್ದ. ಆದರೆ ತನ್ನ ಅತ್ತೆ ಅಂದರೆ ತನ್ನ ಹೆಂಡತಿಯ ತಾಯಿ ಕ್ಷತ್ರಿಯಳು ಆದ್ರಿಂದಾಗಿ ಅವಳಿಗೆ ಕ್ಷತ್ರ ತೇಜಸ್ಸನ್ನು ಅಭಿಮಂತ್ರಿಸಿ ಆಹುತಿಯನ್ನು ಅದಕ್ಕೆ ಸಿದ್ಧಪಡಿಸಿ ಪಾಯಸವನ್ನು ಕೊಟ್ಟಿದ್ದ. ಆದರೆ ತಾಯಿಯನ್ನು ಯೋಚನೆ ಮಾಡ್ತಾಳೆ ಅಂದರೆ ಮಗಳಿಗೆ ಗಂಡ ಬಹಳ ಹೆಚ್ಚು ಪ್ರೀತಿಯಿಂದ ಇನ್ನೇನಾದರೂ ವಿಶೇಷವಾದ ಮಂತ್ರವನ್ನು ಜಪಿಸಿ ಕೊಟ್ಟಿರ್ತಾನೆ, ಅದಕ್ಕೋಸ್ಕರ ನಾವಿಬ್ಬರು ಬದಲಾಯಿಸಿಕೊಳ್ಳೋಣ ಅಂತ ಮಗಳ ಮನಸ್ಸನ್ನು ಪುಸಲಾಯಿಸಿ ಮಗಳಿಗೆ ಕೊಟ್ಟದ್ದನ್ನು ತನಗೆ ಕೊಟ್ಟದ್ದನ್ನು ಮಗಳಿಗೆ ಕೊಟ್ಟು ಅದನ್ನು ಇಬ್ಬರು ಸೇವಿಸಿದ್ದಾರೆ. ಅದರಿಂದಾಗಿ ಅವಳ ದೇಹದಲ್ಲಿ ಒಂದು ಪ್ರಕಾಶದಲ್ಲಿ ವೈಪರೀತ್ಯ ಕಂಡು ನಿನಗೆ ಇಡೀ ಭೂಮಿಯನ್ನು ನೆತ್ತರಿನಲ್ಲಿ ಒತ್ತೆ ಮಾಡುವಂತಹ ಒಬ್ಬ ಕ್ಷತ್ರಿಯ ಕುಲ ಸಂಜಾತ ಹುಟ್ಟುತ್ತಾನೆ ಅಂತ ಹೀಗೆ ಮುಂದಾಗುವುದನ್ನು ರುಚಿಕ ಹೇಳಿದಾಗ ತುಂಬ ಬೇಜಾರು ಮಾಡಿಕೊಳ್ತಾಳೆ. ಅಯ್ಯೋ, ನಾನು ಅಂತಹ ಒಬ್ಬ ಮಗನಿಗೆ ಜನ್ಮ ಕೊಡುವುದಕ್ಕೆ ನನಗೆ ಇಷ್ಟ ಇಲ್ಲ, ಇದನ್ನೇನಾದರೂ ಮಾಡಿ ಬದಲಾಯಿಸಿ ಅಂತ ನೀವು ತಪಸ್ವಿಗಳಾದ್ರಿಂದಾಗಿ ಏನು ಮಾಡಬಹುದು, ದಯವಿಟ್ಟು ನನ್ನ ಕೋರಿಕೆಯನ್ನು ನಡೆಸಿಕೊಡಿ. ತಪಸ್ಸಿನ ಬಲವನ್ನು ಎಲ್ಲಿಯಾದರೂ ಸ್ವಲ್ಪ ದಿವಸಕ್ಕೆ ಮುಂದುವರಿಸ್ಬೋದಷ್ಟೇ ಹೊರತು ಬದಲಾಯಿಸ್ಲಿಕ್ಕಾಗಲ್ಲ. ಹೀಗೆ ಮಾಡಬಹುದು ಇಷ್ಟೇ. ನಿನಗೆ ಹುಟ್ಟಬೇಕಾದಂತಹ ಮಗು ನಿನಗೆ ಮೊಮ್ಮಗುವಾಗಿ ಹುಟ್ಟುವಂತೆ ಅದರನ್ನು ಮುಂದಿನ ಪರಂಪರೆಗೆ ಅದನ್ನು ವರ್ಗಾಯಿಸಬಹುದಷ್ಟೇ ಹೊರತು ಬದಲಾಯಿಸ್ಲಿಕ್ಕಾಗುವುದಿಲ್ಲ ಅಂತ ಹೀಗೆ ಹೇಳಿ ಆ ರುಚಿಕನಿಗೆ ಸತ್ಯವತಿಯಲ್ಲಿ ಹುಟ್ಟಿದವನೇ ಅಗ್ನಿಯಂತೆ ಝಮ್ ಅಂತ ಉರಿತಾ ಇದ್ದ ಅಂತ ಪ್ರಕಾಶಮಾನನಾಗಿದ್ದ ಅನ್ನುವ ಕಾರಣಕ್ಕೆ ಜಮದಗ್ನಿ ಅಂತ ಅವನಿಗೆ ಹೆಸರು ಬಂತು, ಬೆಂಕಿಯಂತೆ ಉರಿಯುವವನು ಅಂತ. ಅವನಿಗೆ ಮಗನಾಗಿ ಹುಟ್ಟಿದವನೇ ಮುಂದೆ ಪರಶುರಾಮ. ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಬಂದು ನೆತ್ತರಿನ ಕೋಡಿಯನ್ನೇ ಹರಿಸಿ ಅದನ್ನೇ ಸ್ಯಮಂತ ಪಂಚಕವನ್ನಾಗಿಸಿ ತೀರ್ಥಕ್ಷೇತ್ರವನ್ನಾಗಿಸಿ ಅಲ್ಲಿ ಮಿಂದವರಿಗೆಲ್ಲರಿಗೂ ಪಿತೃಶಾಪದಿಂದ ಪರಿಹಾರ ಆಗುತ್ತೆ ಅನ್ನುವಷ್ಟು ದೊಡ್ಡ ಪ್ರಮಾಣದ ಒಂದು ಕಥೆ ಮುಂದೆ ಬೆಳೆಯಿತು. ಇತ್ತ ಸತ್ಯವತಿ ಅಂದರೆ ತಾಯಿಗೆ ತನ್ನ ಫಲವನ್ನು ಪಾಯಸವನ್ನು ಕೊಟ್ಟಿದ್ಲಲ್ಲ, ಗಾದಿ ತನ್ನ ಆ ಹೆಂಡತಿ ಅದನ್ನು ಸ್ವೀಕರಿಸಿದ್ರಿಂದಾಗಿ ಅವಳ ಮನೆಯಲ್ಲಿ ಹುಟ್ಟಿದವನೇ ಈ ವಿಶ್ವರಥ. ವಿಶ್ವರಥ ಹುಟ್ಟಿದವನು ತಂದೆಯಿಂದ ಅವನಿಗೆ ಕುಶಿಕ ಅಂತ ಹೆಸರು ಇತ್ತು ಪರಂಪರೆಯಲ್ಲಿ, ಕೌಶಿಕ ಅಂತ ಅದಕ್ಕೆ ಕರೆಯುವುದು. ಕುಶಿಕನ ಪರಂಪರೆಯಲ್ಲಿ ಬಂದವನು ಅನ್ನುವ ಕಾರಣಕ್ಕಾಗಿ ಯುದ್ಧಕ್ಕೆ ಹೋಗ್ತಾನೆ. ಅನೇಕ ದಿಕ್ಕುಗಳಲ್ಲಿ ಗೆದ್ದು ಬಂದು ದಾರಿಯಲ್ಲಿ ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸ್ತಾನೆ. ವಸಿಷ್ಠರು ಬಹಳ ಆತಿಥ್ಯ ಮಾಡುವುದರಲ್ಲಿ ಸಿದ್ಧಹಸ್ತರು ಅನ್ನುವ ಕಾರಣಕ್ಕಾಗಿ ಅವರ ಮನೆಯಲ್ಲೇ ಆತಿಥ್ಯಕ್ಕೆ ವ್ಯವಸ್ಥೆ ಆಗುತ್ತಾ ಅಂತ ಕೇಳಿದ. ಅಯ್ಯೋ, ಅದರಲ್ಲಿ ಆಗುವುದಿಲ್ಲ ಅನ್ನುವ ಪ್ರಶ್ನೆ ಇಲ್ಲ. ನಿಮ್ಮ ಚಿಕ್ಕ ಆಶ್ರಮ, ನಮ್ಮ ದೊಡ್ಡ ಸೈನ್ಯ, ಅದಕ್ಕೆ ಬೇಕಾದಷ್ಟು ಆನೆಗಳಿಗೆ ಕುದುರೆಗಳಿಗೆ ಎಲ್ಲದಕ್ಕೂ ಹವಿಸ್ಸನ್ನು ಆಹಾರವನ್ನು ಒದಗಿಸುವುದು ಕಷ್ಟ ಆದೀತು. ಖಂಡಿತ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾನೆ. ಆಶ್ಚರ್ಯ ಅಂದರೆ ಅವರಿಗೆ ವ್ಯವಸ್ಥೆ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಮಾಡ್ತೇನೆ ಅಂತ ಹೇಳಿದ ಸ್ವಲ್ಪ ಹೊತ್ತಿನಲ್ಲೇ ಬೇಕಾದಷ್ಟು ಬಿಸಿ ಬಿಸಿಯಾದ ಆಹಾರ ಪದಾರ್ಥಗಳು ಸಿದ್ಧವಾದವು. ಬಗೆ ಬಗೆಯ ಸೂಪಗಳು, ಬಗೆ ಬಗೆಯ ಭಕ್ಷ್ಯಗಳು, ಬಗೆ ಬಗೆಯ ಪದಾರ್ಥಗಳೆಲ್ಲವೂ ಆಹಾರಕ್ಕೆ ಸಿದ್ಧವಾಗಿದೆ. ಬೇಕಾದಷ್ಟು ಕೊಠಡಿಗಳು ಅವರಿಗೆ ಉಳ್ಕೊಳ್ಳಿಕ್ಕೆ, ಮಲಗಲಿಕ್ಕೆ, ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಆಹಾರ ಪದಾರ್ಥವಾಗಿ ಆನೆಗಳಿಗೆ, ಉಳಿದ ಕುದುರೆಗಳಿಗೆ ಎಲ್ಲದಕ್ಕೂ ಆಹಾರದ ವ್ಯವಸ್ಥೆ ಆಯಿತು. ಇಷ್ಟು ವ್ಯವಸ್ಥೆ ಆದದ್ದನ್ನು ನೋಡಿ ವಿಶ್ವರಥನಿಗೆ ಆಶ್ಚರ್ಯ ಆಯಿತು.
ಇದೇನು ಇಷ್ಟು ಕ್ಷಣದೊಳಗೆ ನಾವು ದೊಡ್ಡ ರಾಜ್ಯಭಾರವನ್ನು ನಡೆಸುವವರು ಬೇಕಾದಷ್ಟು ಆಳು ಕಾಳುಗಳನ್ನೆಲ್ಲ ಇಟ್ಟುಕೊಂಡು ಬೇಕಾದಷ್ಟು ಜನರ ಕೈಯಿಂದ ತಕ್ಷಣದಲ್ಲೇ ನಮ್ಮ ಕೈ ಬಹಳ ದೂರದ ತನಕ ಸಾಗುತ್ತೆ. ಯಾಕೆಂದರೆ ನಾವು ಹೇಳುವಂತಹ ಕೆಲಸವನ್ನು ಮಾಡಿಕೊಡುವ ಅತ್ಯಂತ ನಿಷ್ಠರಾದ ಭೃತ್ಯರು ಎಲ್ಲ ಕಡೆಯಲ್ಲೂ ಸಹಾಯ ಮಾಡುವವರು ಇರ್ತಾರೆ. ಇಷ್ಟೆಲ್ಲ ಅವಕಾಶ ಇದ್ದಾಗಲೂ ನಾವು ಕ್ಷಣ ಮಾತ್ರದಲ್ಲಿ ಇಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಆಗುವುದಿಲ್ಲ. ಈ ವಸಿಷ್ಠರು ಇಷ್ಟು ಸುಲಭವಾಗಿ ಇಷ್ಟು ಲಕ್ಷಾಂತರ ಜನರಿಗೆ ಅವರವರಿಗೆ ಅಗತ್ಯವಾದ ತಕ್ಕುದಾದ ಯೋಗ್ಯತೆಗೆ ಗೌರವಕ್ಕೆ ಸಂಬಂಧ ಹೊಂದುವಂತೆಯೇ ವ್ಯವಸ್ಥೆ ಮಾಡಿದ್ದನ್ನು ನೋಡಿ ಆಶ್ಚರ್ಯಪಟ್ಟು ಸೀದಾ ಆಶ್ರಮಕ್ಕೆ ಬರ್ತಾನೆ. ಒಳಗೆ ಆಶ್ರಮಕ್ಕೆ ಬಂದು ಕೇಳ್ತಾನೆ, ಇಷ್ಟು ವ್ಯವಸ್ಥೆಯನ್ನು ಹೇಗೆ ಮಾಡುವುದು ಸಾಧ್ಯವಾಯಿತು ಅಂತ. ಕೇಳುವಾಗಲೇ ಇವನು ಕೊಠಡಿಯಿಂದ ಹೊರಗೆ ಬಂದು ನಿಂತವನಿಗೆ ಕೊಠಡಿಯ ಒಳಭಾಗದಲ್ಲಿ ಒಂದು ಹಸು ನಿಂತಿರುವುದು ಕಾಣುತ್ತೆ. ಅಲ್ಲಿ ಹೋಗಿ ಹೀಗೆ ಬೇಡಿದ ತಕ್ಷಣವೇ ಪಾತ್ರೆಗಟ್ಟಲೆ ಪದಾರ್ಥಗಳು ಏನು ಕೇಳ್ತಾರೋ ಅದನ್ನು ಆ ಹಸು ಕೊಡ್ತಾ ಇರುತ್ತೆ. ಅದು ನಂದಿನಿ ಅಂತ ಅದರ ಹೆಸರು. ಇವನಿಗೆ ಯೋಚನೆ ಮಾಡ್ತಾನೆ, ರತ್ನಹಾರಿ ಚ ಪಾರ್ಥಿವ ಅಂತ ಒಂದು ನಿಯಮ ಇದೆ. ಯಾವುದು ಶ್ರೇಷ್ಠವಾದ ವಸ್ತುವು ಅದು ರಾಜನ ಮನೆತನದಲ್ಲಿ ಇರಬೇಕು. ಯಾರೋ ಒಂದು ಕಾಡಿನಲ್ಲಿರುವ ಒಬ್ಬ ಸಾಮಾನ್ಯ ಋಷಿಯ ಮನೆಯಲ್ಲೋ ಇನ್ಯಾವುದೋ ಒಬ್ಬ ತಪಸ್ವಿಯ ಮನೆಯಲ್ಲೋ ವಿರಾಗಿಗಳ ಮನೆಯಲ್ಲಿ ಇಂಥದ್ದೆಲ್ಲ ಯಾಕೆ? ಇದು ಅರಮನೆಯಲ್ಲಿದ್ದರೆ ಎಷ್ಟು ಜನ ಊಟಕ್ಕೆ ಬಂದರೂ ಅವರಿಗೆ ಬೇಕಾದಷ್ಟು ತೃಪ್ತಿಪಡಿಸುವಂತಹ ಇಚ್ಛೆಯನ್ನು ರಾಜ ವ್ಯಕ್ತಪಡಿಸಿದಾಗ ಅಷ್ಟು ಜನಕ್ಕೆ ಊಟ ಹಾಕಲಿಕ್ಕಾಗತ್ತೆ, ಅಷ್ಟು ಜನ ಬಂದು ಹೋಗೋರು ಇರ್ತಾರೆ. ಅದರಿಂದಾಗಿ ಈ ಹಸು ನನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ವಸಿಷ್ಠರು ಹೇಳ್ತಾರೆ, ಇಲ್ಲಪ್ಪ, ಇದು ದೇವತೆಗಳು ನ್ಯಾಸವಾಗಿ ನನ್ನಲ್ಲಿ ಯಜ್ಞ ಯಾಗಾದಿಗಳನ್ನು ಮುಂದುವರೆಸಬೇಕು, ತಪ್ಪದೇ ದೇಶಕ್ಕೆ ಹಿತ ಆಗುವಂಥ ಯಾವುದೇ ಕೆಲಸ ಇಲ್ಲಿ ನಿಲ್ಲಬಾರದು ಅಂತ ಕೊಟ್ಟದ್ದು. ಅವರು ಕೇಳಿದಾಗ ಮರಳಿ ನೀಡಬೇಕು. ಇದು ನನಗೋಸ್ಕರ ಕೊಟ್ಟದ್ದಲ್ಲ, ನನ್ನ ಯಜ್ಞದ ಉಪಯೋಗಕ್ಕೋಸ್ಕರ ಕೊಟ್ಟದ್ದು. ಅದೆಲ್ಲ ನನಗೆ ಗೊತ್ತಿಲ್ಲ. ರಾಜ ಹೇಳಿದ ಮೇಲೆ ಅಪಹರಿಸಿ ಆದರೂ ಸರಿ, ಅದನ್ನು ಕೊಂಡು ಹೋಗುವುದು ನನಗೆ ಈಗ ಮನಸ್ಸಿಗೆ ಬಂದಿದೆ, ಎಳ್ಕೊಂಡು ಹೋಗಿ ಅಂತ ತನ್ನ ಸಹವರ್ತಿಗಳಿಗೆ ಹೇಳಿದ. ಸಹವರ್ತಿಗಳೆಲ್ಲ ಸೇರಿ ಕರುವನ್ನು ಸಮೇತ ಎಳಿಲಿಕ್ಕೆ ಹೋದಾಗ ಗಾಬರಿಯಾದ ವಸಿಷ್ಠ ಹಸುವಿನ ಮುಂದೆ ಪ್ರಾರ್ಥನೆ ಮಾಡಿದ, ನಾನು ತಾಳ್ಮೆಯಿಂದ ವಹಿಸಬೇಕಾದದ್ದು, ತಾಳ್ಮೆಯೇ ನನ್ನ ಆಯುಧ. ಇದು ಬಿಟ್ಟು ಬೇರೆ ನಾನು ಅವರ ಹಾಗೆ ಕೋಪ ಮಾಡಿಕೊಂಡು ಶಪಿಸುವುದು ಇತ್ಯಾದಿಗಳನ್ನು ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಹಸು ಕೇಳುತ್ತೆ, ನನ್ನನ್ನು ಯಾಕೆ ನೀನು ಕೈಬಿಟ್ಟು? ನಿನ್ನ ಮಂತ್ರಬಲದಿಂದಾದರೂ ನನ್ನನ್ನು ರಕ್ಷಿಸಬಹುದಲ್ವಾ ಅಂತ. ಖಂಡಿತ ರಕ್ಷಿಸಬಹುದು. ಆದರೆ ಈ ವಿಷಯದಲ್ಲಿ ಅವನು ರಾಜನಾಗಿ ತನಗೆ ಬೇಕಾದ ವಸ್ತು ಅಂತ ಕೇಳ್ತಾ ಇದ್ದಾನೆ. ನನಗೆ ನಿನ್ನನ್ನು ಕಳುಹಿಸಿಕೊಡುವ ಇರಾದೆ ಸ್ವಲ್ಪವೂ ಇಲ್ಲ, ಮನಸ್ಸೂ ಇಲ್ಲ. ಅದರಿಂದಾಗಿ ನಿನ್ನನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಿನ್ನದು. ಆದರೆ ನನ್ನ ಮನೆಯಲ್ಲಿ ಇರಬೇಕು ಅಂತ ನಾನು ಯಜ್ಞ ಯಾಗಾದಿಗಳ ಪರವಾಗಿ ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ ಅಂತ ಹೀಗೆ ಹೇಳಿದ ಮರುಕ್ಷಣದಲ್ಲಿ ಅದರ ಮೈಯಿಂದ ಸಾವಿರಾರು ಲಕ್ಷಗಟ್ಟಲೆ ಸೈನಿಕರು ಹುಟ್ಟಿ ಬಂದವರೇ ಯಾರೆಲ್ಲ ಎಳಿಲಿಕ್ಕೆ ಬರ್ತಿದ್ರೋ ಅಷ್ಟೂ ವಿಶ್ವರಥನ ಸೈನ್ಯದ ಎಲ್ಲ ಆಯುಧಗಳನ್ನು ಧೂಳೀಪಟಗೊಳಿಸಿ ವಾಪಸ್ಸು ದಿಕ್ಕು ಕೆಟ್ಟು ಓಡುವಂತೆ ಮಾಡಿದು. ವಿಶ್ವರಥನಿಗೆ ತನ್ನ ಆಯುಧದ ಮೇಲೆ ನಂಬಿಕೆ ಇತ್ತು, ವಸಿಷ್ಠರ ಮೇಲೆ ಪ್ರಯೋಗಿಸಿದ. ದಂಡವನ್ನು ಎದುರುಗಡೆ ಅಡ್ಡಕ್ಕೆ ಹಿಡಿದ್ರು. ದಂಡ ಪ್ರತಿಯೊಂದು ಆಯುಧವನ್ನು ನೀರು ಕುಡಿದ ಹಾಗೆ ನುಂಗಿಬಿಡ್ತು. ಯೋಚನೆ ಬಂತು, ಇಷ್ಟೆಲ್ಲ ನನ್ನ ಸಾವಿರಾರು ವರ್ಷಗಳ ಕೈಚಳಕದ ಅಭ್ಯಾಸದ ಫಲ ಕ್ಷಣ ಮಾತ್ರದಲ್ಲಿ ಇವರು ಸುಮ್ಮನೆ ದಂಡ ತೋರಿಸಿದಾಗ ನೀರು ಪಾಲಾಗಿ ಹೋಯ್ತಲ್ವಾ, ವ್ಯರ್ಥವಾಗಿ ಹೋಯ್ತಲ್ವಾ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಹಾಗಾದರೆ ಬ್ರಹ್ಮತೇಜಸ್ಸು ಅನ್ನೋದರ ಬಲದ ಮುಂದೆ ಜಗತ್ತಿನ ಯಾವ ಬಲವೂ ಕೂಡ ಬಲವೇ ಅಲ್ಲ. ಅದರಿಂದಾಗಿ ನಾನು ಅದನ್ನೇ ಸಂಪಾದಿಸಬೇಕು. ಈ ರಾಜ್ಯ ವೈಭೋಗ ಸಂಪತ್ತು ಹೇಳಿದ ಆಳು ಕಾಳುಗಳು ಇದ್ಯಾವುದಕ್ಕೂ ಅರ್ಥ ಇಲ್ಲ. ಹಾಗಾಗಿ ನನಗೆ ಬೇಕಾದ್ದು ಬ್ರಹ್ಮತೇಜಸ್ಸನ್ನು ಪಡೀಬೇಕು ಅಂತ ಹೇಳಿ ಅಲ್ಲೇ ವಸಿಷ್ಠರ ಮುಂದೆ ಶಪಥ ಮಾಡಿ ಹೊರಟು ಹೋದರು. ವಿಶ್ವರಥ ಹೊರಟು ಹೋದವನೇ ಎಲ್ಲವನ್ನು ಆಸ್ಥಾನದಲ್ಲಿ ಹಾಗೇ ಬಿಟ್ಟು ನಾನು ಕಾಡಾಡಿಯಾಗಿ ಹೊರಟಿದ್ದೇನೆ ಅಂತ ಹೇಳಿ ರಾಜಮನೆತನದ ಎಲ್ಲ ಪೋಷಾಕುಗಳನ್ನು ಬದಿಗಿಟ್ಟು ಹೊರಟು ಬಿಟ್ಟ ಮೇಲಿನ ಬದುಕು ಬರೀ ವರ್ಣಮಯ. ನೂರಾರು ಥರದ ವಿಚಿತ್ರವಾದ ಘಟನೆಗಳು ಅವರ ಜೀವನದಲ್ಲಿ ನಡೆದು ಹೋಯಿತು. ಶಾಲಾವತಿ, ದೃಷದ್ವತಿ, ರೇಣು, ಮಾಧವಿ ಮತ್ತು ಮೇನಕ ಹೀಗೆ ಬೇರೆ ಬೇರೆಯವರ ಜೀವನದಲ್ಲಿ ಬಂದು ಅಲ್ಲಿಂದ ಸುಮಾರು ಜನ ಮಕ್ಕಳನ್ನು ಪಡೆದ. ಸುಮಾರು 13 ಜನವನ್ನ ವಂಶಸ್ಥರು, ವೇದ ದ್ರಷ್ಟಾರರು, ವೇದವನ್ನು ಕಂಡುಕೊಂಡವರು. ಅದರಲ್ಲಿ ಶುನಶ್ಶೇಪನನ್ನು ನಾವು ಕೇಳ್ತೇವೆ. ಈ ಸತ್ಯವತಿಯ ಯಾರು ಹರಿಶ್ಚಂದ್ರನ ಕಥೆಯಲ್ಲಿ ಬರುವಂತಹ ರೋಹಿತನ ಬದಲಾಗಿ ಒಂದು ಬಲಿ ಕೊಡಲಿಕ್ಕೋಸ್ಕರ ತಂದೊಡ್ಡುವಂತಹ ಆ ಶುನಶ್ಶೇಪ ಅಜೀಗರ್ತನ ಮಗ. ಅವನು ಯಜ್ಞದಲ್ಲಿ ಬಲಿ ಕೊಡಬೇಕು ಅಂತ ಇಟ್ಟ ಹೊತ್ತಿಗೆ ಪರಮಾತ್ಮನನ್ನು ಕಂಡು ಪ್ರಾರ್ಥಿಸಿ ವರುಣನಿಗೆ ಯಜ್ಞದಲ್ಲಿ ಬಲಿ ಕೊಡಬೇಕಾದ ಸಂದರ್ಭದಲ್ಲಿ ವರುಣಾಂತರ್ಯಾಮಿಯಾದ ವಾಸುದೇವನನ್ನು ಕಂಡು ಅನೇಕ ಮಂತ್ರಗಳನ್ನು ಉಪದೇಶಿಸಿದಾಗ, ಅದನ್ನು ಉದ್ಗಾರ ಮಾಡಿದಾಗ ವಿಶ್ವಾಮಿತ್ರ ಇಂಥವನನ್ನು ಬಲಿ ಕೊಡುವುದು ತರವಲ್ಲ, ಇವನು ನನ್ನ ಮಗ ಅಂತ ನಾನು ಸ್ವೀಕರಿಸಿದ್ದೇನೆ, ಯಜ್ಞದಲ್ಲಿ ವರುಣನಿಗೆ ಬಲಿ ಕೊಡಬೇಕಾದಿಲ್ಲ ಅಂತ ವರುಣನ ಬಾಯಿಯಲ್ಲೂ ಹೇಳಿಸಿ ಆ ಯಜ್ಞವನ್ನು ಸಮಾಧಾನ ಮಾಡಿಸಿದವ ಇದೇ ವಿಶ್ವಾಮಿತ್ರ.
ಹೀಗೆ ನೂರಾರು ಜನರ ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಬಂದ ರಾಜರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ಮಾಡಿ ಅವರ ಬದುಕಿನ ಅನೇಕ ಕೆಡುಕುಗಳನ್ನು ಪರಿಹರಿಸಿದ ವ್ಯಕ್ತಿ ಅದು ವಿಶ್ವಾಮಿತ್ರನ ಬಲದಲ್ಲಿ ಕಾಣುತ್ತೆ. ತಪಸ್ಸಿಗೆ ಹೊರಟು ತಪಸ್ಸು ಮಾಡ್ತಾ ಇದ್ದಾಗ ಮೇನಕ್ಕೆ ಬಂದವಳನ್ನು ನೋಡಿಕೊಂಡಾಗ ಅಲ್ಲಿಯ ತನಕ ತಪಸ್ಸಿನ ಭರದಲ್ಲಿ ತನ್ನ ದೈಹಿಕ ಅಪೇಕ್ಷೆಯನ್ನು ಮರೆತಿದ್ದವನು ಇದ್ದಕ್ಕಿದ್ದಂತೆ ಜಾಗೃತನಾಗಿ ಅವಳನ್ನು ಕರೆಸಿಕೊಂಡು ಸಂಸಾರವನ್ನು ನಡೆಸಿದ. ಅದರ ಫಲವಾಗಿ ಹುಟ್ಟಿದವಳೇ ಶಕುಂತಲೆ. ಹುಟ್ಟಿದ ಮೇಲೆ ತನಗೆ ತಪಸ್ಸಿಗೆ ಮರಳಿ ಹೋಗಬೇಕು ಅಂತ ಅನ್ನಿಸ್ತು. ಅವಳು ಅಪ್ಸರೆ ದೇವತೆಗಳ ನಾಡಿಗೆ ಹೊರಟೋದ್ಲು. ಇವನು ತಪಸ್ಸಿಗೋದ. ಮಗು ಅನಾಥವಾಗಿ ಬಿತ್ತು ಅಂತ ನಮಗೆ ಕಾಣಿಸುತ್ತೆ. ಆದರೆ ಅವರಿಬ್ಬರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿತ್ತು. ಆದ್ದರಿಂದಾಗಿಯೇ ಸುಮ್ಮನೆ ಅವರ ಪಾಡಿಗೆ ಹೊರಟೋದ್ರು. ಕಣ್ವ ಮಹರ್ಷಿಗಳು ಅದೇ ದಾರಿಯಲ್ಲಿ ಬಂದವರು ಶಕುಂತ ಪಕ್ಷಿಯಿಂದ ರಕ್ಷಿಸಲ್ಪಟ್ಟಂತಹ ಆ ಮಗುವನ್ನು ನೋಡಿ ಆ ಮಗುವಿಗೆ ಶಕುಂತಲಾ ಅಂತ ಹೆಸರಿಟ್ಟು ಆ ಶಕುಂತಲೆಯ ದುಷ್ಯಂತನ ಸಂಬಂಧದಿಂದಲೇ ಹುಟ್ಟಿದ ಈ ಭಾರತಕ್ಕೆ ಮುಂದೆ ಭರತ ವಂಶದವರು ಹುಟ್ಟುವುದಕ್ಕೆ ಕಾರಣವಾದಂತಹ ದೊಡ್ಡ ಪರಂಪರೆಗೆ ಕಾರಣ ಆಯಿತು. ಹೀಗೆ ವಿಶ್ವಾಮಿತ್ರರ ಕಾಮ ತಣಿಯಿತು. ಆದರೆ ಅಷ್ಟು ಹೊತ್ತಿಗೆ ರಂಭೆ ಬಂದರು ಮತ್ತೊಮ್ಮೆ ಅವರ ತಪಸ್ಸನ್ನು ವಿಚಲಿತಗೊಳಿಸುವುದಕ್ಕಾಗಿ. ಆಗ ಕಾಮವನ್ನು ಗೆದ್ದರೂ ಕೂಡ ಕೋಪ ತಡೀಲಿಲ್ಲ. ಶಪಿಸಿದ್ರು. ಮತ್ತೆ ಇಡೀ ತಪಸ್ಸು ಎಲ್ಲ ನೀರು ಪಾಲಾದ ಹಾಗೆ ನೀರಿನಲ್ಲಿ ಹೋಮ ಮಾಡಿದಾಗ ವ್ಯರ್ಥ ಆಯಿತು. ಆಗಲೂ ಹಠ ಬಿಡಲಿಲ್ಲ. ಆ ಹಠದ ಮಧ್ಯದಲ್ಲಿ ಕೋಪ ಇದ್ದದ್ದು ವಸಿಷ್ಠರ ಮೇಲೆ ತೀವ್ರವಾದ ಕೋಪ. ಅದು ಎಲ್ಲಿವರೆಗೆ ಹೋಯಿತು ಅಂದರೆ, ಒಬ್ಬ ಕಲ್ಮಾಶಪಾದ ಅಂತ ಒಬ್ಬ ರಾಜ ಇದ್ದ. ಅವನು ಇಕ್ಷ್ವಾಕು ವಂಶದವನೇ. ಆ ರಾಜನಿಗೆ ಕಾಡಿನಲ್ಲಿ ಬರ್ತಾ ಇದ್ದಾಗ ಒಂದು ಬೆಟ್ಟದ ಬುಡದಲ್ಲಿ ಒಬ್ಬ ವ್ಯಕ್ತಿ ಹೋಗುವಷ್ಟೇ ದಾರಿಯ ಕವಲಿನಲ್ಲಿ ಕೆಳಗೆ ಪೂರ್ತಿ ಪ್ರಪಾತ, ಆ ಕಡೆಯಿಂದ ಮೇಲೆ ಬೆಟ್ಟದ ಅಡ್ಡ, ಈ ಕಡೆಯಿಂದ ಒಬ್ಬ ವ್ಯಕ್ತಿ ನಡೆಯುವ ದಾರಿ. ಸರಿ, ಈ ಕಡೆಯಿಂದ ವಸಿಷ್ಠನ ಮಗನಾದಂತಹ ಶಕ್ತಿ ಆ ದಾರಿಯಲ್ಲಿ ಹೋಗ್ತಾ ಇದ್ದ. ಶಕ್ತಿ ದಾರಿಯಲ್ಲಿ ಹೋಗುವಾಗ ಮಂತ್ರವನ್ನು ಯಥಾಪ್ರಕಾರ ಚಿಂತನೆ ಮಾಡ್ತಾ ಬರ್ತಾ ಇದ್ದ. ಎದುರುಗಡೆ ಕಲ್ಮಾಶಪಾದ ಬಂದ. ಕಲ್ಮಾಶಪಾದನ ಹೆಸರಿನಲ್ಲಿ ಈ ಮೊದಲೇ ಯಾರು ಅವನಿಗೆ ರಾಜಪುರೋಹಿತರಾಗಬೇಕು ಅನ್ನುವ ವ್ಯವಸ್ಥೆಯಲ್ಲಿ ಒಮ್ಮೆ ಅವನು ಒಮ್ಮೆ ಇವನು ಅಂತ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಆಗಲೇ ಒಂದು ಸಣ್ಣ ಮನಸ್ತಾಪ ಇತ್ತು. ಶಕ್ತಿಯನ್ನು ನೋಡಿದಾಗ ನಾನು ರಾಜ, ದಾರಿ ಬಿಡು ಅಂತಂದ. ರಾಜ ಗರ್ಭಿಣಿಯರಿಗೆ, ವಯಸ್ಸಿನಿಂದ ಹಿರಿಯರಿಗೆ, ಅಥವಾ ಕಟ್ಟಿಗೆಯನ್ನು ಹೊರಕೊಂಡು ಏನಾದರೂ ಭಾರವನ್ನು ಹೊತ್ತವನಿಗೆ ಅಥವಾ ವೇದಜ್ಞನಿಗೆ ಮೊದಲು ಅವನು ದಾರಿ ಬಿಡಬೇಕು. ಯಾರಿಗಾದರೂ ಕಷ್ಟ ಆಗ್ತಾ ಇದ್ರೆ ತನ್ನನ್ನು ಕಷ್ಟಕ್ಕೆ ಒಡ್ಡಿಕೊಂಡು ಉಳಿದವನನ್ನು ರಕ್ಷಿಸಬೇಕಾದದ್ದು ರಾಜಧರ್ಮ. ನೀನು ದಾರಿ ಬಿಡು ಅಂದ. ಮಾತಿಗೆ ಮಾತು ಬೆಳೀತು. ಇಬ್ಬರೂ ಬುದ್ಧಿವಂತರಾದರೆ ವಾದ ಮುಗಿಯುವುದು ಅಂತ ಇಲ್ಲವೇ ಇಲ್ಲ, ಬೆಳೀತಾನೇ ಹೋಯಿತು. ಆದರೆ ಶಕ್ತಿ ದೃಢವಾಗಿ ನಿಂತಿದ್ದ. ಇಲ್ಲ, ನಾನು ನನ್ನ ಧರ್ಮದಲ್ಲಿ ಕರೆಕ್ಟಾಗಿದ್ದೇನೆ, ನೀನೇ ದಾರಿ ಬಿಡಬೇಕಾದವನು. ನಿಮ್ಮ ಇಡೀ ವಂಶಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲಿ ಏನಾದರೂ ಏಳಿಗೆ ಆಗಬೇಕು ಅಂದರೆ ಅದು ನಮ್ಮಿಂದ ಕಾರಣ, ಆದ್ದರಿಂದಾಗಿ ನೀನೇ ದಾರಿ ಬಿಡಬೇಕಾದವನು ಅಂತ ಹೀಗೆ ಹಠಕ್ಕೆ ಇಬ್ಬರೂ ಸಿಟ್ಟಿಗೆ ವಾದಕ್ಕೆ ವಾದ ಬೆಳೀತಾ ಹೋಯಿತು. ಅವನ ಕೈಯಲ್ಲಿ ಒಂದು ಚಾಟಿ ಇತ್ತು. ತೆಗೆದು ಜೋರಾಗಿ ಶಕ್ತಿಗೆ ಬಾರಿಸಿದಾಗ ಬಹಳ ವೇದನೆಯಾಯಿತು. ವೇದನೆಯಾಗಿ ಇವನು ರಾಕ್ಷಸ ರೀತಿಯಲ್ಲಿ ಪ್ರವೃತ್ತಿ ಮಾಡಿದ್ದನ್ನು ನೋಡಿ ಕೋಪದಿಂದ, ನೀನು ರಾಕ್ಷಸನಂತೆ ವರ್ತಿಸಿದೆಯಲ್ವಾ, ಮನುಷ್ಯನ ಮಾಂಸವನ್ನೇ ಇಷ್ಟಪಡುವ ಹಾಗೆ ನೀನು ರಾಕ್ಷಸ ಪ್ರವೃತ್ತಿಯಲ್ಲೇ ಬಿದ್ದು ಬಿಡು ಅಂತ ಶಪಿಸಿದಾಗ ಅವನಿಗೆ ಒಳಗಿನಿಂದ ಇದ್ದಕ್ಕಿದ್ದ ಹಾಗೆ ಕೋಪ ಜಾಸ್ತಿ ಆಯಿತು. ಆದರೆ ರಾಜನಾಗಿ ಅವನಲ್ಲಿದ್ದ ಒಳಗಿನ ಒಂದು ದೃಢವಾದ ನಿರ್ಧಾರ, ಒಳಗಿನಿಂದ ತಾಕಲಾಟ ನಡೀತಾ ಇದೆ, ಆದರೆ ಅದನ್ನು ಹಿಮ್ಮೆಟ್ಟಿಸಿಕೊಂಡು ಅವನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೋದ. ಅಷ್ಟೊತ್ತಿಗೆ ವಿಶ್ವಾಮಿತ್ರ ಇದು ಸರಿಯಾದ ಕಾಲ ಅಂತ ಯೋಚಿಸಿ ತನ್ನ ಕಿಂಕರ ಅನ್ನುವಂತಹ ಒಬ್ಬ ಸೇವಕನನ್ನು, ರಾಕ್ಷಸನನ್ನೇ ಅವನ ಒಳಗೆ ಪ್ರವೇಶಿಸುವಂತೆ ಮಾಡಿ ಅವನಿಂದ ಪ್ರತಿಶಾಪವನ್ನು ಪಡೆಯದಂತೆ ಎದ್ದು ಹೋಗುವಂತೆ ಮಾಡಿದ. ಒಟ್ಟಂತೂ ಶಕ್ತಿ ಅಲ್ಲಿಂದ ದೂರ ಆದ. ಇವನು ವಾಪಸ್ಸು ಮನೆಗೆ ಬರ್ತಾ ಇದ್ದ. ಮನೆಗೆ ಬರುವ ಹೊತ್ತಿಗೆ ದಾರಿಯಲ್ಲಿ ಒಬ್ಬ ಋತ್ವಿಜ, ನನಗೆ ಆಹಾರ ಕೊಡು, ತುಂಬ ಹಸಿದಿದ್ದೇನೆ ಎಂದ. ರಾಜ ಅದರಿಂದಾಗಿ ಕೇಳಿದ. ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದವನಿಗೆ ಮತ್ತೆ ಆ ರಾಕ್ಷಸ ಪ್ರವೃತ್ತಿ ಒಳಗಿನಿಂದ ಗುದ್ದಾಟ ನಡೀತಾ ಇತ್ತು. ಸಿಕ್ಕಿದವನ್ನೆಲ್ಲ ಹೊಡಿಬೇಕು, ಬಡಿಬೇಕು, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆಯಿಂದ ಅವನ ಒಳಗಿನ ಸಾತ್ವಿಕ ಮನಸ್ಸು, ನೀನು ಮಾಡ್ತಾ ಇರೋದು ತಪ್ಪು, ಹೀಗೆ ಮಾಡಬಾರ್ದು, ಎದ್ದು ಹೋಗು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಸೀದಾ ಅರಮನೆಗೆ ಬಂದು ಬಿಟ್ಟ. ಮಧ್ಯರಾತ್ರಿ ಆಗುವಾಗ ಮತ್ತೆ ಎಚ್ಚರ ಆಯಿತು. ಆ ಋತ್ವಿಜನಿಗೆ ತಾನು ಆಹಾರ ಕೊಡ್ತೇನೆ ಅಂತ ಅವನದ ಬಾಗಿಲಿನಲ್ಲೇ ಕಾಯಿಸಿ ನಿಲ್ಲಿಸಿದ್ದು ನೆನಪಾಗಿ ಮತ್ತೆ ತನ್ನ ಅಡಿಗೆಯವನನ್ನು ಕರೆದು ಕೇಳಿದ, ದಯವಿಟ್ಟು ನನ್ನ ಪರವಾಗಿ ನೀನೊಂದು ಕೆಲಸ ಮಾಡಲೇಬೇಕು, ಈಗಲೇ ಹೋಗಿ ಆಹಾರದ ವ್ಯವಸ್ಥೆ ಮಾಡು ಅಂತ ಕೇಳಿಕೊಂಡ. ಅರಮನೆಯ ವ್ಯವಸ್ಥೆಯಲ್ಲಿ ಅಡುಗೆ ಏನು ಮಾಡಲಿಕ್ಕಾಗಲೇ ಇಲ್ಲ.
ಅಷ್ಟೊತ್ತಿಗೆ ಒಳಗಿನ ರಾಕ್ಷಸ ಪ್ರವೃತ್ತಿ ಜಾಗೃತ ಆದದ್ರಿಂದ ಏನೂ ಇಲ್ಲ ಅಂದಾಗ, ಏನಾದರೂ ಸರಿ ಮನುಷ್ಯನ ಮಾಂಸ ಆದರೂ ಸರಿ ಹೋಗಿ ಅವನಿಗೆ ಆಹಾರವಾಗಿ ಬಡಿಸಿಬಿಡು ಅಂದ. ಎಲ್ಲಿ ಹುಡುಕಿದ್ರೂ ಮನುಷ್ಯ ಸಿಗಲಿಲ್ಲ. ಕೊನೆಗೆ ಅವನು ಆ ನ್ಯಾಯಾಧಿಕಾರಿಯ ಹತ್ರ ಗಲ್ಲು ಶಿಕ್ಷೆ ಕೊಡುವಂತಹ ಜಾಗಕ್ಕೆ ಹೋಗಿ, ಆಗಲೇ ಗಲ್ಲು ಶಿಕ್ಷೆ ಪಡೆದವನ ಒಬ್ಬನ ಶರೀರವನ್ನೇ ಮಾಂಸವಾಗಿ ಆಹಾರವಾಗಿ ಅದನ್ನು ತಂದು ತಗೊಂಡು ಹೋಗಿ ಸೀದಾ ಬ್ರಾಹ್ಮಣನಿಗೆ ಆಹಾರವಾಗಿ ನೀಡಿದ. ಮಧ್ಯರಾತ್ರಿಯ ಹೊತ್ತಿಗೆ ನೀಡಿದವನು ಅದನ್ನು ಇನ್ನೇನು ಆಹಾರ ಸ್ವೀಕರಿಸಬೇಕು ಅಂತ ನೋಡ್ತಾನೆ. ಮಾಂಸವಾಗಿದ್ದರೂ ಕೂಡ ಸಂದರ್ಭದಲ್ಲಿ ನಾನು ಅದನ್ನು ನನ್ನ ತಪಶಕ್ತಿಯಿಂದ ಸರಿಪಡಿಸಿಕೊಂಡು ತಿನ್ನಬಹುದಿತ್ತು. ಮನುಷ್ಯ ಮಾಂಸವನ್ನು ಇಟ್ಟಿದ್ದೀಯಲ್ವಾ, ಆ ರಾಜನಿಗೆ ಒಂದು ಸ್ವಲ್ಪವೂ ಬುದ್ಧಿ ಇಲ್ಲ, ರಾಕ್ಷಸ ಪ್ರವೃತ್ತಿ ಅವನಲ್ಲಿ ಜಾಗೃತ ಆಗಿದೆ ಅಲ್ವಾ. ಆ ಋಷಿ ಶಾಪ ಕೊಟ್ಟಂತೆ ಇನ್ನಷ್ಟು ಅವನಲ್ಲಿ ಜಾಗೃತವಾಗಿ ಅವನೇ ಮನುಷ್ಯ ಅಶನವನ್ನೇ ಮಾಡುವ ರೀತಿಯಲ್ಲಿ ಬೆಳೀಲಿ ಅಂತ ಶಪಿಸಿದ. ಮತ್ತೆ ಆ ಋತ್ವಿಜ ಒಳಗೆ ಇದ್ದವನಿಗೆ ಇನ್ನಷ್ಟು ಮತ್ತು ಮೇಲೇರಿತು. ರಾಜ ಸೀದ ಮಧ್ಯರಾತ್ರಿ ಮನೆ ಬಿಟ್ಟು ಸೀದ ಹೊರಕ್ಕೆ ಬಂದೇ ಬಿಟ್ಟ. ಮನೆಗೆ ಬಂದು ಓಡಾಡ್ತಾ ಇರುವಾಗ ಬೆಳಗ್ಗೆ ಎಲ್ಲ ಓಡಾಡಿದ್ದಾನೆ. ಬೆಳಗ್ಗೆ ಶಕ್ತಿ ಯಥಾಪ್ರಕಾರ ತನ್ನ ನಿತ್ಯದ ಕೈಂಕರ್ಯವನ್ನು ನಡೆಸಲಿಕ್ಕೆ ನದಿ ದಡಕ್ಕೆ ಬಂದಿದ್ದಾನೆ. ಆ ಹೊತ್ತಿಗೆ ಈ ಕಲ್ಮಾಶಪಾದ ರಾಕ್ಷಸನ ಒಳಗಿನ ಆವೇಗವನ್ನು ತಡಿಲಿಕ್ಕಾಗದೆ ಅವನ ಎದುರುಗಡೆ ಬಂದಿದ್ದಾನೆ. ಶಪಿಸಿದ್ದು ನೀನೇ ಅಲ್ವಾ, ನನ್ನಲ್ಲಿ ರಾಕ್ಷಸ ಪ್ರವೃತ್ತಿ ಉಂಟಾಗುವಂತೆ ನೀನೇ ಕಾರಣ. ಆದ್ರಿಂದಾಗಿ ಆ ಭಕ್ಷ್ಯ ತಿನ್ನಬೇಕು ಅಂತನ್ನುವ ಪ್ರವೃತ್ತಿ ನಿನ್ನಿಂದಲೇ ಮೊದಲಾಗಲಿ ಅಂತ ಸೀದ ನೇರ ಶಕ್ತಿಯನ್ನೇ ನುಂಗಿದ, ಇಡೀ ಆಹಾರವಾಗಿ ಸ್ವೀಕರಿಸಿದ. ಆಗ ಅವನ ತಮ್ಮಂದಿರೆಲ್ಲ 100 ಜನ ಇದ್ದರು. ಎಲ್ಲರೂ ಕೂಡ ಹೆದರಿ ಬೆದರಿ ಓಡ್ಲಿಕ್ಕೆ ಶುರು ಮಾಡಿದರು. ಎಲ್ಲರನ್ನು ಹುಡುಕಿ ಪ್ರತಿಯೊಬ್ಬರನ್ನು 100 ಜನ ಮಕ್ಕಳನ್ನು ತಿಂದುಬಿಟ್ಟ. ಶಕ್ತಿಯ ವಸಿಷ್ಠನ 100 ಜನ ಮಕ್ಕಳು ಆ ರಾಕ್ಷಸನ ಪಾಲಾದರು. ತನ್ನ ಆಸೆ ಈಡೇರಿತು ಅನ್ನುವ ಹಾಗೆ ವಿಶ್ವಾಮಿತ್ರ ಮರೆಯಾಗಿ ಸುಮ್ಮನಾಗಿ ಬಿಟ್ಟು ಇದೆಲ್ಲ ನೋಡ್ತಾ ಇದ್ದವನು ಅಷ್ಟು ಹೊತ್ತಿಗೆ. ಆದರೆ ವಸಿಷ್ಠ ಕೋಪಗೊಳ್ಳಲಿಲ್ಲ, ಬೇಜಾರಾಯಿತು. ಏನು ಮಾಡಲಿ ಮುಂದೆ, ನನ್ನ ಮುಂದಿನ ಇಡೀ ಜ್ಞಾನದ ಪರಂಪರೆಯನ್ನು ನಾನು ಹರಿಸಬೇಕಾದದ್ದೇ ಈ ಮಕ್ಕಳ ಪ್ರವೃತ್ತಿಯಿಂದ. ಆದರೆ ಈ ಮಕ್ಕಳೇ ಇಲ್ಲ ಅಂದಮೇಲೆ ಯಾರಿಗೋಸ್ಕರ ಧರ್ಮಾಚರಣೆ? ಇಷ್ಟರವರೆಗೆ ನಾನು ಮಾಡಿದ ತಪಸ್ಸಿನ ಫಲ ಎಲ್ಲ ವ್ಯರ್ಥ ಆಗಿ ಹೋಯ್ತಲ್ವಾ ಅಂತ ಯೋಚಿಸಿ ಒಂದು ದೊಡ್ಡ ಬೆಟ್ಟದಿಂದ ಕೆಳಕ್ಕೆ ಹಾರಿದ್ದು ಬಂಡೆ ಮೇಲೆ. ಆದರೆ ಬಿದ್ದಾಗ ಕೆಳಗಡೆ ಒಂದೇ ಒಂದು ಬಂಡೆಯ ತುಂಡು ಇಲ್ಲ, ಬರೀ ಹುಲ್ಲಿನ ಹಾಸು ಇತ್ತು. ಯಥಾ ಪ್ರಕಾರ ಎದ್ದು ಬರಬೇಕಾಯಿತು. ದೊಡ್ಡ ಅಗ್ನಿಯ ಮಧ್ಯಕ್ಕೆ ಹಾರಿದ, ಮೈಯೆಲ್ಲ ತಂಪಾಗಿ ಹೋಯಿತು. ಸಮುದ್ರಕ್ಕೆ ಹಾರಿದ, ತಂದು ದಡಕ್ಕೆ ಬಿಟ್ಟಿತು. ಹೀಗೆ ಹೋದಲ್ಲಿ ನಾವೊಂದು ಗಾದೆ ಹೇಳುವುದುಂಟು, ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ. ಇದು ಹಾಗಲ್ಲ. ಸಾಯ್ಲಿಕ್ಕೆ ಹೋದಂತಹ ಪುಣ್ಯಾತ್ಮನಿಗೂ ಕೂಡ ಪ್ರಕೃತಿ ಎಷ್ಟು ವಿಪರೀತವಾಗಿ ವರ್ತಿಸುತ್ತೆ ಅಂದರೆ, ಕೊನೆಗೆ ಒಂದು ದೊಡ್ಡ ಮಳೆಗೆ ಪ್ರವಾಹದ ರೀತಿಯಲ್ಲಿ ಹರಿತಾ ಇದ್ದಂತಹ ಜಾಗದಲ್ಲಿ ಎಲ್ಲ ಪ್ರಾಣಿಗಳು ರಕ್ಷಿಸಿ ಅಂತ ಅನ್ನುವ ಹಾಗೆ ಒದ್ದಾಡ್ತಾ ಇರಬೇಕಾದ್ರೆ, ಇದು ಸರಿಯಾದ ಜಾಗ ಅಂತ ಸೀದು ಹೋಗಿ ಆ ಪ್ರವಾಹದೊಳಗೆ ಬಿದ್ದ. ಅದು ಬಿದ್ದದ್ದು ಅಂದರೆ ಹಾಗೆ ಬೀಳಲಿಲ್ಲ, ಕೈಗೆಲ್ಲ ಲತೆಗಳನ್ನು ಚೆನ್ನಾಗಿ ಸುತ್ತಿಕೊಂಡು ಕಾಲಿಗೆ ಕೈಗೆ ಇಡೀ ದೇಹದ ಒಂದು ಚೂರು ಅಲುಗಾಡಬಾರ್ದು, ಎಲ್ಲೋ ಚೂರು ಈಜಿಯಲ್ಲಿ ಆದರೂ ಬಂದು ಬಿಟ್ರೆ ಅಂತ ಯೋಚಿಸಿ ಬಿದ್ದ ತಕ್ಷಣವೇ ಆ ನದಿ ಯೋಚಿಸಿತು, ಅಯ್ಯೋ ಇಂಥ ಒಬ್ಬ ದೊಡ್ಡ ಋತ್ವಿಜ ಬ್ರಹ್ಮ ಜ್ಞಾನಿ ನನ್ನೊಳಗೆ ಬಿದ್ದು ನಾಳೆ ಈ ಬ್ರಹ್ಮಜ್ಞಾನಿಯನ್ನು ಕೊಂದವಳು ಅಂತ ಯಾರೂ ಒಬ್ಬರು ಸ್ನಾನಕ್ಕೋಸ್ಕರ ನನ್ನ ದಡವನ್ನು ಏರದೇ ಇದ್ರೆ ನನಗೆ ಅನ್ಯಾಯ ಆದಾಗ ಆಗುತ್ತೆ. ಅದಕ್ಕೋಸ್ಕರ ನಾನು ಇವರನ್ನು ಹೇಗಾದರೂ ಬದುಕಿಸಬೇಕು ಅಂತ ಕೈಯ ಪಾಶವನ್ನೆಲ್ಲ ಬಿಡಿಸಿ ವಾಪಸ್ಸು ದಂಡೆ ಮೇಲೆ ಇರಿಸಿ ನಮಸ್ಕಾರ ಮಾಡಿ ಹೊರಟೋದ್ಲವಳು. ಅದಕ್ಕೆ ಅವಳಿಗೆ ಹೆಸರು ವಿಪಾಶ ಅಂತ. ಪಾಶವನ್ನು ವಿಗತ ಬಿಡಿಸಿದವಳು ಅನ್ನುವ ಅರ್ಥದಲ್ಲಿ ವಿಪಾಶ ಅನ್ನುವ ನದಿಯಾದಳು. ಸರಿ, ಎಲ್ಲಿ ಹೋದರೂ ಸಾವು ನನ್ನ ಹತ್ರ ಬರ್ತಾ ಇಲ್ಲ ಅಂದರೆ ನನ್ನ ಬದುಕಿಗೆ ಏನೋ ಒಂದು ಇನ್ನೂ ಅರ್ಥ ಇದೆ, ಏನೋ ಒಂದು ಬದುಕಿಗೆ ಸತ್ಯ ಕಾಣಬೇಕಾದ ಸಂಗತಿ ಇದೆ ಅಂತ ಯೋಚಿಸಿ ಸರಿ ವಾಪಸ್ಸು ಸೀದಾ ಆಶ್ರಮಕ್ಕೆ ಬರಬೇಕು ಅಂತ ಬಂದರೆ ಮಕ್ಕಳದ್ದೇ ನೆನಪು. ಇಲ್ಲಿ ಹೀಗೆ ಒಬ್ಬ ಓದ್ತಾ ಇದ್ದ, ಅಲ್ಲೊಬ್ಬ ಮಾತಾಡ್ತಾ ಇದ್ದ, ಇಲ್ಲೊಬ್ಬ ಪಾಠ ಮಾಡ್ತಾ ಇದ್ದ, ಇಲ್ಲೊಬ್ಬ ಚಿಂತನೆ ನಡೆಸ್ತಾ ಇದ್ದ. ಪ್ರತಿಯೊಬ್ಬ ಮಕ್ಕಳ ಚರ್ಯೆಯನ್ನು ನೋಡಿ ಇನ್ನು ಇಲ್ಲಿದ್ದರೂ ಉಪಯೋಗ ಇಲ್ಲ ಅಂತ ಏಕಾಂತವನ್ನು ಅನುಭವಿಸಬೇಕು ಅಂತ ಬೀದಿಯಲ್ಲಿ ಕಾಡಿನ ಮಧ್ಯದಲ್ಲಿ ಏಕಾಂತದಲ್ಲಿ ಹೋಗ್ಲಿಕ್ಕೆ ಶುರು ಮಾಡುವಾಗ ಇದ್ದಕ್ಕಿದ್ದಂತೆ ಸಾಂಗವಾದಂತಹ ವೇದಗಳನ್ನು ಸರಿಯಾದ ಉಚ್ಚಾರಣೆ ಮಾಡುವುದು, ಅದರಲ್ಲಿ ಸ್ವಲ್ಪವೂ ದೋಷ ಇಲ್ಲ, ಏರಿಳಿತಗಳು ಸರಿಯಾದ ಸ್ವರದಲ್ಲಿದ್ದವು, ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳ ಒಂದಿನಿತೂ ವ್ಯತ್ಯಾಸವಿಲ್ಲದ ವೇದದ ಘೋಷ ಚೆನ್ನಾಗಿ ಕಿವಿಗೆ ಬೀಳಲಿಕ್ಕೆ ಶುರುವಾಯಿತು. ಆಶ್ಚರ್ಯ ಆಯಿತು. ಬಹಳ ದಿವಸ ಕಳೆದಿದ್ದಾನೆ ಹೀಗೆ ಏಕಾಂತದಲ್ಲೇ 10-12 ವರ್ಷ ನಿರಂತರ ಬರೀ ಓಡಾಟ. ಒಂದು ಕಡೆ ನೆಲೆಸಿದರೆ ಮನಸ್ಸು ಮತ್ತದನ್ನೇ ಯೋಚಿಸತ್ತೆ ಅಂತ. ಹಿಂತಿರುಗಿ ನೋಡಿದರೆ ಅದೃಶ್ಯಂತಿ ಒಬ್ಬಳಿದ್ದಾಳೆ. ಅದೃಶ್ಯಂತಿ ಅಂದರೆ ಶಕ್ತಿಯ ಹೆಂಡತಿ. ಇನ್ಯಾರೂ ಕಾಣಿಸ್ಲಿಲ್ಲ. ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಮುಂದೆ ಹೋದ. ಮತ್ತೆ ವೇದ ಘೋಷ ಕೇಳಿತು. ಮತ್ತೆ ಹಿಂತಿರುಗಿ ನೋಡಿದರೆ ಅವಳೊಬ್ಬಳೇ ಇದ್ದಾಳೆ. ಯಾರು ಈ ವೇದ ಘೋಷ ಹೇಳ್ತಾರೋ, ಯಾರು ನನ್ನ ಹಿಂದೆ ಬರ್ತಾ ಇದ್ದಾರೆ ಅಂತ ಮತ್ತೆ ಗುನುಗಿದ. ಆಗ ಅವಳು ಹೇಳಿದ್ರು, ನಾನೊಬ್ಬಳೇ ಇದ್ದೇನೆ, ಇನ್ಯಾರೂ ಇಲ್ಲ. ಮತ್ತೆ ವೇದದ ಧ್ವನಿ ಕೇಳ್ತಾ ಇದೆ.
ಹೌದು, ವೇದದ ಧ್ವನಿ ಕೇಳ್ತಾ ಇರೋದು, ನೀವು ಯಾವ ಮಗನನ್ನು ಕಳ್ಕೊಂಡ್ರಿ ಅಂತ ಅಂದ್ಕೊಂಡ್ರೋ ಆ ಮಗನ ಗರ್ಭ ತೇಜಸ್ಸು ನನ್ನ ಹೊಟ್ಟೆಯಲ್ಲಿ ಇನ್ನೂ ಇದೆ. 12 ವರ್ಷದಿಂದ ಹಾಗೇ ಉಳ್ಕೊಂಡು ನನ್ನೊಳಗೆ ಇದ್ದುಕೊಂಡು ಕಾಲಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದೆ. ಹೀಗೆ ಹೇಳಿದಾಗ ಮತ್ತೆ ಜೀವ ಕಳೆ ಬಂದ ಹಾಗೆ, ಓಹ್, ಇಷ್ಟು ಕಾಲ ನನ್ನ ಜೀವ ಉಳಿದದ್ದು ಈ ಮಗುವಿನಿಂದ ಮುಂದೆ ಒಂದು ದೊಡ್ಡ ಜ್ಞಾನದ ಪರಂಪರೆ ಬೆಳಿಲಿಕ್ಕಿದೆ, ಅದಕ್ಕೋಸ್ಕರವೇ ನನ್ನನ್ನು ಜೀವಂತ ಇಟ್ಟಿದ್ದಾನೆ, ಪ್ರಕೃತಿ ನನ್ನನ್ನು ಸ್ವೀಕರಿಸಲಿಲ್ಲ, ಸಾವಿನ ಎಳೆಗಳು ಯಾವತ್ತೂ ನನ್ನನ್ನು ಸೆಳೆಯಲಿಲ್ಲ ಅಂತ ಯೋಚಿಸಿ ಬಹಳ ಪ್ರೀತಿಯಿಂದ ಅವಳಿಗೊಂದು ಪ್ರದಕ್ಷಿಣೆ ಬಂದು, ಗರ್ಭಗುಡಿ ಅಂತ ಲೆಕ್ಕ. ಒಂದು ಹೆಣ್ಣು ಅಂದರೆ ಗರ್ಭವತಿಯಾದಾಗ ಅದು ತಾಯಿಗೆ ಸಮಾನ. ಉಪದೇಶ ಮಾಡುವಾಗಲೂ ಮದುವೆಯ ಸಂದರ್ಭದಲ್ಲಿ ಹೆಣ್ಣಿಗೆ ಆಶೀರ್ವಾದ ದೊಡ್ಡವರು ಮಾಡುವುದು, ದಶಾಸ್ಯ ಪುತ್ರಾನ್ ಆದೇಹಿ ಪತಿಮೇಕಾದಶಂಕೃಧಿ ಅಂತ, 10 ಮಕ್ಕಳನ್ನು ಹೆತ್ತ ತಾಯಿಯಾಗಿ ಜೊತೆಗೆ 11ನೆಯ ಗಂಡನನ್ನೇ ಮಗುವನ್ನಾಗಿ ಪಡೆ ಅಂತ. ಅಂದರೆ ಗಂಡ ಒಂದು ರೀತಿಯಲ್ಲಿ ಹೆಂಡತಿಗೆ ಕೆಲವು ಕಾಲದಲ್ಲಿ ಮಗುವಾಗಿಯೂ ಇರ್ತಾನೆ ಅಂತ. ಹಾಗಾಗಿ ತಾಯಿಗೆ ಸಮ ಗರ್ಭಿಣಿಯಾದವಳು. ಆ ಹೊತ್ತಿಗೆ ಗರ್ಭಗುಡಿ ಅಂತ ಲೆಕ್ಕ. ದೇವರು ಹೇಗೆ ಗರ್ಭಗುಡಿಯಲ್ಲಿ ಎಷ್ಟು ಪೂಜ್ಯನೋ ಅಷ್ಟು ಗರ್ಭಿಣಿಯಾದವಳು ಪೂಜ್ಯಳು ಅಂತ. ಈ ಯೋಚನೆ ಮಾಡಿ ಅವಳನ್ನು ಬಹಳ ಅಕ್ಕರೆಯಿಂದ ಆಕೆಯನ್ನು ಪಾಲಿಸಬೇಕು. ಎಷ್ಟು ದಿವಸ ನಾನು ಹೀಗೆ ನಡೆಸಿಬಿಟ್ಟೆ ತಾಯಿ ನಿನ್ನನ್ನು ಅಂತ ಅಂದ್ಕೊಂಡು ಒಂದು ಕಡೆಗೆ ನೆಲೆಸಿ, ಅವನ ಆ ನೈರಾಶ್ಯ ಇತ್ತಲ್ವಾ, ಅದು ಪರಾಸ್ತ ಆಯಿತು. ಆಶಾ, ಸಾಯಬೇಕು ಅನ್ನುವ ಆಸೆ ಪರಾಸ್ತ ಆಯಿತು. ಅದರಿಂದಾಗಿ ಹುಟ್ಟಿದ ಮಗುವಿಗೆ ಪರಾಶರ ಅಂತ, ಪರಾ ಆಶಾ, ಅದರಿಂದೇ ರಮಣ. ಆ ಬೇಡವಾದ ಆಸೆ ದೂರ ಹೋಗಿ ಬದುಕಬೇಕು ಅನ್ನುವ ಆಸೆಯನ್ನು ಹುಟ್ಟಿಸಿದಕ್ಕೆ ಕಾರಣವಾದ ಈ ಮಗುವಿಗೆ ಪರಾಶರ ಅಂತ ಹೆಸರು ಬಂತು. ಮುಂದೆ ಆ ಪರಾಶರ ಚಿಕ್ಕ ಹುಡುಗ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರೂ ಅಪ್ಪ ಅಮ್ಮನನ್ನೇ ಪ್ರೀತಿಯಿಂದ ಮಾತಾಡಿಸುವುದನ್ನು ನೋಡಿ ತಾನು ಅಮ್ಮನನ್ನ ಅಮ್ಮ ಅಂತ ಮಾತಾಡಿಸ್ತಿದ್ದ. ವಸಿಷ್ಠರನ್ನು ಅಪ್ಪ ಅಂತ ಕರೀಲಿಕ್ಕೆ ಶುರು ಮಾಡಿದ. ಒಂದು ದಿವಸ ಅದೃಶ್ಯಂತಿ ಸ್ವಲ್ಪ ಬುದ್ಧಿ ಬಂದ ಮೇಲೆ, ಚಿಕ್ಕವನಿದ್ದಾಗ ಏನು ಹೇಳಿದರೂ ಅರ್ಥ ಆಗಲ್ಲ, ಬುದ್ಧಿ ಬಂದ ಮೇಲೆ, ಅವರು ನಿನ್ನ ಅಪ್ಪ ಅಲ್ಲ ಅಪ್ಪ, ಅವರು ನಿನ್ನ ಅಪ್ಪನ ತಂದೆ, ಅಂದರೆ ಅಜ್ಜ ಅವರು. ನಿಮ್ಮ ಅಪ್ಪ ಹೀಗಾಯಿತು ಅಂತ ಪ್ರಸಂಗವನ್ನು ಮೊದಲೇ ಸ್ವಲ್ಪ ಕೇಳಿದ್ದ. ತಾಯಿಯಿಂದ ಬಾಯಿಯಿಂದ ನೇರವಾಗಿ ಪ್ರಸಂಗ ಕೇಳಿದ ಮೇಲೆ ಪರಾಶರನಿಗೆ ತಡಿಲಿಕ್ಕಾಗಲಿಲ್ಲ. ನಮ್ಮ ಅಪ್ಪನನ್ನು ಕೊಂದವರನ್ನು ನಾನು ಬಿಡಲ್ಲ, ಯಾರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೋ, ಎಂಥ ದೊಡ್ಡವರು ಅಂತ ಇದರಲ್ಲಿ ಸೇರಿಕೊಂಡಿದ್ದಾರೋ, ದೇವತೆಗಳೂ ಸೇರಿ ಸರ್ವಲೋಕವನ್ನು ನಾನು ನಾಶ ಮಾಡ್ತೇನೆ. ಸಹಕರಿಸದಂತಹ ಒಬ್ಬ ಋತ್ವಿಜನನ್ನು, ಜ್ಞಾನಿಯನ್ನು, ಯಾವತ್ತೂ ನಿರುಪದ್ರವಿಯಾಗಿ ಬದುಕನ್ನು ಕೇವಲ ಪರರ ಒಳಿತಿಗೋಸ್ಕರ, ಲೋಕದ ಹಿತಕ್ಕೋಸ್ಕರ ಕಳೆದನೋ ಅಂಥವರ ಬದುಕನ್ನು ರಾಕ್ಷಸ ಪ್ರವೃತ್ತಿಯಿಂದ ಕಳೆದಂತಹ ಯಾರನ್ನೂ ನಾನು ಬಿಡುವುದಿಲ್ಲ ಅಂತ ತಪಸ್ಸಿಗೆ ಕೂತ. ದೊಡ್ಡ ಅಗ್ನಿಯನ್ನು ಏರ್ಪಾಟು ಮಾಡಿ ಅದರಲ್ಲಿ ಆಹುತಿ ಕೊಡಬೇಕು ಅಂತ ಯೋಚನೆ ಮಾಡಿದ. ಆಗ ವಸಿಷ್ಠರು ತಡೀತಾರೆ, ಬೇಡಪ್ಪ, ನಾವು ಜಗತ್ತನ್ನು ನಾಶ ಮಾಡಲಿಕ್ಕೋಸ್ಕರ ಇರುವವರಲ್ಲ, ಜಗತ್ತನ್ನು ರಕ್ಷಿಸಲಿಕ್ಕೋಸ್ಕರ ಇರುವುದು. ಕೆಲವು ಸಂದರ್ಭದಲ್ಲಿ ಹಾಗಾಗಬಹುದು, ಆದರೆ ಅದನ್ನು ತಾಳ್ಮೆಯಿಂದ ನಿರೀಕ್ಷೆ ಮಾಡಬೇಕು ಅಂತ ಹೀಗೆ ಹೇಳಿ, ಹಿಂದೆ ಹೀಗೆ ಒಂದು ಕಥೆ ನಡೆಯಿತು ಅಂತ ಭಾರ್ಗವರ ಒಂದು ಚರಿತ್ರೆಯನ್ನು ಹೇಳುತ್ತಾನೆ. ಭಾರ್ಗವರ ಚರಿತ್ರೆ ಹೇಳುವಾಗ ಕೃತವೀರ್ಯನ ಮಗ ಕಾರ್ತವೀರ್ಯ. ಈ ಕಾರ್ತವೀರ್ಯನ ಕಾಲದಲ್ಲಿ ದೇಶದಲ್ಲಿ ದೊಡ್ಡ ಕ್ಷಾಮ ಉಂಟಾಗಿ ಸಂಪತ್ತಿಗೆ ತುಂಬ ತೊಂದರೆ ಉಂಟಾಯಿತು. ಆಗ ಜನಗಳ ಹತ್ರ ಕೇಳ್ತಾರೆ ರಾಜರೇ, ನಿಮ್ಮ ಹತ್ರ ಸಂಪತ್ತು ಇದ್ದರೆ ದಯವಿಟ್ಟು ಅದನ್ನು ದೇಶದ ಹಿತಕ್ಕೋಸ್ಕರ ಬಳಸ್ತೇವೆ, ಕೊಡಿ ಅಂತ. ಕೆಲವರೆಲ್ಲ ತಂದು ಕೊಟ್ಟರು. ಕೆಲವರೆಲ್ಲ ಮೊದಲೇ ಅಯ್ಯೋ ಯಾರ್ಯಾರಿಗೋ ರಾಜರಿಗೆ ಕೊಟ್ಟು ನಂಬುವುದು ಹೇಗೆ, ಅವರು ಏನಕ್ಕೆ ಉಪಯೋಗಿಸ್ತಾರೋ ಗೊತ್ತಿಲ್ಲ ಅಂತ ತಾವೇ ದಾನ ಮಾಡಿದರು. ಆದರೆ ಕೆಲವರೆಲ್ಲ ಅದನ್ನು ಭೂಮಿ ಅಡಿಯಲ್ಲಿ ಹೂತಿಟ್ಟು ಬಿಟ್ಟರು. ಸರಿ, ಸ್ವಲ್ಪ ಕಾಲದವರೆಗೆ ಕಾರ್ತವೀರ್ಯಾರ್ಜುನ ಕೇಳಿದವರಿಗೆಲ್ಲ ಕೊಟ್ಟರು. ಅದರಿಂದಾಗ ಅವ್ರ ಮಾತು ಮುಂದುವರಿಲಿಲ್ಲ, ಅವನು ಸುಮ್ಮನಾದ. ಆದರೆ ಅನೇಕ ಕ್ಷತ್ರಿಯರು ಇದೇ ನಿಯಮವನ್ನು ಮುಂದುವರೆಸಿದರು. ನಿಯಮವನ್ನು ಮುಂದುವರೆಸಿ ಎಲ್ಲರ ಹತ್ರ ಕೇಳ್ತಾ ಬರಬೇಕಾದ್ರೆ ಯಾವುದೋ ಒಂದು ಋತ್ವಿಜನ ಮನೆಯ ಎದುರುಗಡೆ ಒಂದು ಬಾವಿ ತೋಡುವುದೋ ಏನೋ ಒಂದು ಪ್ರಸಂಗ ಎದುರಾದಾಗ ತೋಡುವಾಗ ಹಿಂದೆ ಆ ಕಾಲದಲ್ಲಿ ಹೂತಿಟ್ಟ ಬೇಕಾದಷ್ಟು ರತ್ನ ಸಂಪತ್ತುಗಳು ಸಿಕ್ಕಿಬಿಟ್ಟವು. ಇವರೆಲ್ಲ ನಮ್ಮನ್ನು ಮೋಸ ಮಾಡಿದ್ದಾರೆ, ಈ ಭಾರ್ಗವನ ವಂಶ ಪರಂಪರೆಯವರು. ಹಾಗಾಗಿ ಇವರತ್ರ ಇರುವ ಸಂಪತ್ತನ್ನು ನಾವು ಹೇಗಾದರೂ ವಾಪಸ್ಸು ದೋಚಬೇಕು ಅಂತ ಯೋಚನೆ ಮಾಡಿ ಸಿಕ್ಕಿದ ಭಾರ್ಗವ ವಂಶದ ಎಲ್ಲ ಮನೆಯ ಹೆಣ್ಣು ಮಕ್ಕಳು ಅಂತಿಲ್ಲ, ಗಂಡು ಮಕ್ಕಳು ಅಂತಿಲ್ಲ, ವೃದ್ಧರು ಅಂತಿಲ್ಲ, ವೃದ್ಧೆಯರು ಅಂತಿಲ್ಲ, ನಾಶ ಮಾಡ್ತಾ ಬಂದರು ಸೀದಾ. ಅಂದರೆ ಒಂದು ದರ್ಪ ಜೊತೆಗಿತ್ತು, ಇವರು ಕೊಡಲಿಲ್ಲ, ಇವರು ಮೋಸ ಮಾಡಿದ್ರು ಅನ್ನೋ ಆಕ್ರೋಶವೂ ಇತ್ತು. ಎರಡೂ ಜೊತೆಯಾದಾಗ ಕೈಯಲ್ಲಿ ಆಯುಧ ಸಿಕ್ಕಿದ್ರೆ ಏನು ಎದುರಿಗೆ ಸಿಗುತ್ತೋ ಅದು ಆಹುತಿ ಆಗಿಬಿಡುತ್ತೆ. ಇಡೀ ದೇಶದಲ್ಲಿ ರಕ್ತಪಾತ ಉಂಟಾಗ್ಲಿಕ್ಕೆ ಶುರುವಾಯಿತು. ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ಬೆಟ್ಟದ ಒಳಗಡೆ ಎಲ್ಲ ಅಡಗಿ ಕೂತರು, ಕಾಡಿನ ಒಳಗೆ ಎಲ್ಲ ಯಾವುದೋ ಪ್ರಾಣಿಗಳಿಗೆ ಬಲಿಯಾದರು, ಬೆಟ್ಟದಿಂದ ಹಾರಿಬಿಟ್ರು ಇವರ ಕೈಗೆ ಸಿಕ್ಕು ಸಾಯುವುದಕ್ಕಿಂತ. ಕೆಲವರು ನದಿಯಲ್ಲಿ ಬಿದ್ದರು, ಸರೋವರಕ್ಕೆ ಸೇರಿಕೊಂಡ್ರು. ಹೀಗೆ ಎಷ್ಟೋ ಜನ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಒಂದು ಹೆಣ್ಣು ಹಾಗೆ ಭಾರ್ಗವ ಕುಲೋತ್ಪನ್ನೆಯಾದ ಒಂದು ವೀರ ವನಿತೆಯೊಬ್ಬಳು
ತಪ್ಪಿಸಿಕೊಂಡು ಕಾಡಿನಲ್ಲಿ ಎಲ್ಲೋ ಗುಟ್ಟಾಗಿ ಪೊದೆಯೊಳಗೆ ಬಚ್ಚಿಟ್ಟುಕೊಂಡಿದ್ಲು. ಇನ್ಯಾರೋ ಒಬ್ಬಳು ಹೆಣ್ಣುಮಗಳನ್ನು ಅವಳು ಬಚ್ಚಿಕೊಂಡವಳು ಸಿಕ್ಕಿ ಹಾಕಿಕೊಂಡು ಹೊಡಿಬೇಕು ಅಂತ ಹೋದಾಗ ಇನ್ಯಾರ್ಯಾರು ಎಲ್ಲಿದ್ದಾರೆ ಹೇಳು ಅಂತ ಅವಳನ್ನು ಬೆದರಿಸಿದ್ರು. ಆ ಬ್ರಾಹ್ಮಣ ಸ್ತ್ರೀ ಆ ನೋವನ್ನು ತಡ್ಕೊಳ್ಳಿಕ್ಕಾಗದೆ ಹೇಳಿದ್ಲು, ಹೀಗೆ ಪೊದೆಯಲ್ಲಿ ಇನ್ನೂ 2-3 ಜನ ಆ ಕಡೆ ಈ ಕಡೆ ಎಲ್ಲರೂ ಇದ್ದಾರೆ ಇಲ್ಲೇ ಅಂತ ಹೇಳಿದಾಗ ಅವಳನ್ನು ಕೊಂದು ಎಲ್ಲ ಪೊದೆಯನ್ನು ಹುಡುಕುವಾಗ ಇವಳು ಸಿಕ್ಕಿದ್ಲು. ಸಿಕ್ಕಿದ ತಕ್ಷಣವೇ ಅವಳನ್ನು ಎಳೆದು ಇನ್ನೇನು ಕೊಲ್ಲಬೇಕು ಅಂತ ಹೊರಡಬೇಕಾದ್ರೆ ಅವಳು ಗರ್ಭವತಿಯರನ್ನು ಹುಡುಕಿ ಹೊಡಿತಿದ್ರು. ಯಾಕೆಂದರೆ ಇವರ ವಂಶದಿಂದಲೇ ಮುಂದೆ ಮತ್ತಷ್ಟು ಅನ್ಯಾಯ ಆಗುವುದಕ್ಕೆ ಕಾರಣ ಆಗುತ್ತೆ, ಇವರೆಲ್ಲ ರಾಜರಿಗೆ ಮೋಸ ಮಾಡುವವರು ಅಂತ. ಆ ತಾಯಿಯನ್ನು ಇನ್ನೇನು ಹೊಡಿಬೇಕು ಅಂತ ಅನ್ನುವಷ್ಟು ಎಲ್ಲರೂ ಒಬ್ರಿಬ್ಬರಲ್ಲ 10-100 ಜನ ಒಟ್ಟಿಗೆ ಸೇರಿ ಅವಳ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಬಂದಾಗ ತೊಡೆಯಲ್ಲಿ ಅಡಗಿದ್ದ ಆ ಮಗು ತೊಡೆಯನ್ನು ಭೇದಿಸಿ ನೆಲಕ್ಕೆ ಜಿಗಿಯಿತು. ಜಿಗಿದ ತಕ್ಷಣವೇ ಅದು ಹುಟ್ಟಿದ ಮರುಕ್ಷಣದಲ್ಲಿ ಹುಟ್ಟಿದ ಪ್ರಕಾಶಕ್ಕೆ ಅಲ್ಲಿ ಸೇರಿದ್ದ 1000 ಸಂಖ್ಯೆಯ ದೊಡ್ಡ ಸೈನ್ಯದ ಸಮೇತ ಎಲ್ಲ ಆ ಕಾರ್ತವೀರ್ಯನ ಕ್ಷತ್ರಿಯ ಪರಂಪರೆಯ ಅಷ್ಟೂ ಜನರ ಕಣ್ಣು ಮಸುಕಾಗಿ ಕಣ್ಣು ಕಂದಿಯೇ ಹೋಯಿತು. ಒಬ್ಬರಿಗೂ ಕಣ್ಣು ಕಾಣ್ತಿಲ್ಲ. ಕೇವಲ ಅಲ್ಲಿ ಇದ್ದವರಲ್ಲ, ಎಲ್ಲಿ ಸೇರಿ ಅನ್ಯಾಯದ ದೃಷ್ಟಿಯಿಂದ ಹೆಣ್ಣು ಮಕ್ಕಳನ್ನು, ಅಲ್ಲಿದ್ದ ವೃದ್ಧರನ್ನು ಕೊಲ್ಲಿಕ್ಕೆ ಹೋದರೂ ಎಲ್ಲರೂ ಕಣ್ಣಿನಿಂದ ಹೀನರಾಗಿ ಬಿಟ್ಟರು. ಕಾಡಿನಲ್ಲಿ ಮೇಲೆಯಲ್ಲಿ ಕೆಳಗೆಯಲ್ಲಿ ನಡಿಬೇಕಾದಲ್ಲಿ ಹೋಗಬೇಕಾದಲ್ಲಿ ಅಂತ ತಿಳಿಯದೆ ಅವರೂ ಕಾಡಾಡಿಗಳಾಗಿ ಓಡಾಡುವ ಪ್ರಸಂಗ ಬಂತು. ಯಾಕೆ ಹೀಗಾಯಿತು ಏನಾಯಿತು ಅಂತ ತಿಳಿಯುವ ಮುಂಚೆ ಎಲ್ಲರೂ ಹೀಗೆ ದುಸ್ಥಿತಿಯನ್ನು ಅನುಭವಿಸಿ ಆಗಿತ್ತು. ಕೊನೆಗೆ ಅವರೆಲ್ಲ ಹುಡ್ಕೊಂಡು ಬಂದರು. ಯಾರಿಂದಾಗಿ ತಮಗೆ ಹೀಗಾಯಿತು ಆ ಹೆಣ್ಣುಮಗಳನ್ನು ಹುಡುಕಿ ಕ್ಷಮೆ ಕೇಳಿದರು. ನಾನು ನಿಮಗೇನು ಮಾಡಿಲ್ಲ, ಮಾಡಿದ್ದೆಲ್ಲ ನಿಮಗೆ ಈ ಮಗುವಿನಿಂದ ಆದದ್ದು ನಿಮಗೆ ತೊಂದರೆ, ಅದನ್ನು ಕ್ಷಮೆ ಕೇಳಿ ಕ್ಷಮಿಸಿದರೆ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ. ತುಂಬ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಹುಟ್ಟಿದವನೇ ಊರುವನ್ನು ಭೇದಿಸಿಕೊಂಡು ಬಂದವನು ಅನ್ನುವ ಕಾರಣಕ್ಕಾಗಿ ಅವನಿಗೆ ಔರ್ವ ಅಂತ ಹೆಸರು ಬಂತು. ಆ ಔರ್ವ ಋಷಿಯನ್ನು ಕೇಳಿಕೊಂಡಾಗ ಕೊನೆಗೆ ತುಂಬ ಸಮಾಧಾನ ಮಾಡಿದ ಮೇಲೆ, ಆಯಿತು, ನೀವು ಯಾವುದೇ ಅನ್ಯಾಯ ಮಾಡದೆ ದಬ್ಬಾಳಿಕೆ ನಡೆಸದೆ ಚೆನ್ನಾಗಿ ರಾಜ್ಯಭಾರವನ್ನು ನಡೆಸ್ತೀರಿ ಅಂತಂದರೆ ನಿಮಗೆಲ್ಲ ಕಣ್ಣು ಬರುತ್ತೆ, ಇಲ್ಲಾಂದರೆ ನಿಮಗೆ ಯಾವತ್ತೂ ಕಣ್ಣು ಬರಲ್ಲ ಅಂತ. ಇಲ್ಲ, ನಾವು ಇನ್ನು ಮುಂದೆ ಯಾವತ್ತೂ ಈ ತಪ್ಪು ಮಾಡುವುದಿಲ್ಲ ಅಂತ ಕ್ಷಮೆ ಕೇಳಿದ ಮೇಲೆ ಯಥಾಪ್ರಕಾರ ಅವರು ಹಿಂದೆ ಇದ್ದ ದುಸ್ಥಿತಿಯನ್ನೆಲ್ಲ ಕಳ್ಕೊಂಡು ವಾಪಸ್ಸು ಯಥಾಪ್ರಕಾರ ಆಳ್ವಿಕೆಗೆ ಹೋದರು. ಆದರೆ ಔರ್ವನಿಗೆ ತನ್ನ ತಂದೆಯನ್ನೆಲ್ಲ ನಾಶ ಮಾಡಿದ್ದು, ಅದರಿಂದಾಗಿ ಇದೆಲ್ಲ ಕಾರಣ ಕೇವಲ ಕ್ಷತ್ರಿಯರು ಮಾತ್ರ ಅಲ್ಲ, ದೇವತೆಗಳು ಸೇರಿ ಇದಕ್ಕೆ ಕಾರಣರಿದ್ದಾರೆ. ಇಷ್ಟು ದೊಡ್ಡ ಸಾಮೂಹಿಕ ರಕ್ತಪಾತ ಆಗಬೇಕಾದ್ರೆ ಎಲ್ಲಿ ಹೋಗಿದ್ರಿ ದೇವತೆಗಳು? ಅದರಿಂದಾಗಿ ಅವರನ್ನೂ ಸೇರಿಸಿ ನಾನು ನಾಶ ಮಾಡಬೇಕು ಅಂತ ಹೇಳಿ ದೊಡ್ಡದಾದ ಯಾಗ ಮಾಡಲಿಕ್ಕೆ ಹೊರಟ. ಹಾಗೆ ಯಾಗವನ್ನು ಮಾಡುವಾಗ ಪಿತೃದೇವತೆಗಳೆಲ್ಲ ಎದುರಾದರು. ಅವನ ಯಾಗದ ಮುಂದೆ ನಿಂತುಕೊಂಡು ಕೇಳಿಕೊಂಡ್ರು, ಬೇಡಪ್ಪ, ಇದು ಲೋಕ ಸರ್ವಕ್ಷಯಕ್ಕೆ ಕಾರಣ ಆಗುವಂಥ ಪ್ರಸಂಗ, ನಾವೇ ಬೇಕು ಅಂತ ಈ ಅಡಗಿಸಿಡುವ ಕಾರ್ಯಕ್ರಮ ಮಾಡಿದ್ದು. ಯಾಕೆಂದರೆ ಆ ಕಾಲದಲ್ಲಿ ಸಾವು ಅನ್ನೋದು ಬರುವುದೇ ಇರ್ತಿರಲಿಲ್ಲ. ಯಾಕೆಂದರೆ ಅವರ ದೀರ್ಘ ತಪಸ್ಸು, ದೀರ್ಘವಾದ ಸಂಧ್ಯೆಯ ಅನುಷ್ಠಾನ, ಇದರಿಂದಾಗಿ ಸಾವೇ ಇಲ್ಲ ಅಂತ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳೋದು ನಮಗೆ ತಪ್ಪು. ಆದರೆ ಕ್ಷತ್ರಿಯಲ್ಲಿರುವ ದೌರ್ಬಲ್ಯ, ಸಂಪತ್ತು ಬೇಕು ಅಂತ ಸಿಗದೇ ಇದ್ದಾಗ ಕೋಪ ಮಾಡಿಕೊಳ್ತಾರೆ. ಅದಕ್ಕೆ ನಾವೇ ಬೇಕು ಅಂತ ನಮಗೆ ಸಾವು ಬರುವುದು ಇದೇ ಅಪೇಕ್ಷೆ ಇತ್ತು, ಈ ದಾರಿಯಿಂದ ಬರಲಿ ಅಂತ ನಾವೇ ಆಯ್ಕೆ ಮಾಡಿಕೊಂಡದ್ದು ಹೊರತು ಅದರಲ್ಲಿ ಕ್ಷತ್ರಿಯರದ್ದೇನು ತಪ್ಪಿಲ್ಲಪ್ಪ. ಯಾರೋ ಒಬ್ಬರಿಬ್ಬರು ದುಸ್ಥಿತಿಯನ್ನು, ಆ ಪರಿಸ್ಥಿತಿಯನ್ನು ತಮಗೆ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡಿರ್ಬೋದು. ಅದು ಶುರುವಾಗಿದ್ದು ನಮ್ಮದೇ ಆಲೋಚನೆಯಿಂದ, ಅದರಿಂದಾಗಿ ಈ ಯಜ್ಞವನ್ನು ನಿಲ್ಲಿಸು ಅಂತ. ಆದರೆ ಅವನು ಹೇಳ್ತಾನೆ, ನೀವು ನಿಲ್ಲಿಸು ಅಂತ ಹೇಳುವುದಕ್ಕೆ ನೀವೇ ಆಜ್ಞೆ ಮಾಡಿದ ಮೇಲೆ ಯಾರು ಈಗ ದೇಹವನ್ನು ಕಳಚಿಕೊಂಡು ಇಲ್ಲಿಂದ ದೂರಕ್ಕೆ ಹೋಗಿ ತಮಗೆ ಈ ಭೂಮಿಯಿಂದ ಸಾಕು, ಅತಿ ದೀರ್ಘೇ ಜೀವಿತೇ ಕೋರಮೇತ ಅಂತ ಮಾತು ಹೇಳ್ತಾನೆ ನಚಿಕೇತ. ಯಮಧರ್ಮ ದೇವರ ಬಗ್ಗೆ ಕೇಳಿದ ಅಂತ ಅನ್ನುವ ಪ್ರಸಂಗವನ್ನು ತಪ್ಪಿಸ್ಲಿಕ್ಕೋಸ್ಕರ ನಿನಗೆ ಬೇಕಾದರೆ 1000 ಲಕ್ಷ ವರ್ಷಗಳ ಕಾಲ ಆಯುಷ್ಯ ಕೊಡ್ತೇನೆ, ಬೇಕಾದಷ್ಟು ಸಂಪತ್ತು, ಕೈಗೆ ಕಾಲಿಗೆ ಆಳುಗಳು, ಬೇಕಾದಷ್ಟು ವಾದ್ಯಗಳು, ನೃತ್ಯಗಳು, ಗೀತಗಳು, ಸೇವಕಿಯರು, ಎಲ್ಲವನ್ನೂ ಅಧಿಕಾರದ ಪರಮಾವಧಿ ಎಲ್ಲವನ್ನೂ ಕೊಡ್ತೇನೆ ಅಂತ ಹೇಳಿದಾಗ ನಚಿಕೇತನ ಮಾತು, ಅಲ್ಲಪ್ಪ, ಅಷ್ಟು 1000 ವರ್ಷಗಳ ಕಾಲ ಇದೆಲ್ಲ ಭೋಗಗಳನ್ನಿಟ್ಟುಕೊಂಡು ಜೀವಿಸಲಿಕ್ಕೆ ಯಾರು ಇಷ್ಟಪಡ್ತಾರೆ? ಅದೇ ಬೋರು ಜೀವನ, ಅದನ್ನೇ ಮತ್ತೆ ಮತ್ತೆ ನೋಡಬೇಕು. ಯಥಾ ಪ್ರಕಾರ ರೊಟೇಟು, ಬೆಳಿಗ್ಗೆ ಆಫೀಸಿಗೆ ಹೊರಡುವಾಗ ಗಾಡಿ, ವಾಪಸ್ ಆಫೀಸಿಂದ ಬಿಡುವಾಗ ಗಾಡಿ, ಮತ್ತೆ ಮನೆಯಲ್ಲಿ ಯಾವುದೋ ಒಂದು 2 ನ್ಯೂಸ್ ಚಾನೆಲ್ಲು, ಬೆಳಗ್ಗೆ ಎದ್ದ ಮೇಲೆ ಅದೇ ಹೆಣ್ಣುಮಕ್ಕಳ ಬೈಗಳು. ಇಷ್ಟು ಬಿಟ್ಟರೆ ಇನ್ನೇನು ಹೊಸತಿಲ್ವೇ ಇಲ್ಲ. ತಿರುಗಾಟ, ಓಡಾಟ, ಬರೀ ಆಫೀಸು ಅಂದರೆ ಮನೆ ಅಂದರೆ ಆಫೀಸು, ಎರಡು ಬಿಟ್ಟರೆ ಏನಿದೆ ಜಗತ್ತು? 60 ವರ್ಷ ಆದಮೇಲೆ ಹಿಂತಿರುಗಿ ನೋಡುವಾಗ ಹೊಸತು ಅಂತ ನೆನಪಿಸಿಕೊಳ್ಳಿಕ್ಕೆ ಏನೂ ಇಲ್ಲ. ಆ ಸ್ಥಿತಿ ನಮಗೂ ಒಂದು ರೀತಿ ಬೇಜಾರಾಗಿತ್ತು.
ದೇಹವನ್ನು ಕಳಚಿಕೊಳ್ಳಬೇಕು ಅನ್ನುವ ಆಸೆ ಇತ್ತು, ಅದರಿಂದಾಗಿ ನನಗದು ಬೇಡ ಅಂತ ನಚಿಕೇತ ಹೇಳಿದ ಮಾತನ್ನೇ ಆ ಋಷಿಗಳು ಹೇಳಿ ನಮ್ಮ ಬಯಕೆಯಂತೆ ನಡೆದಿದೆ. ಇಷ್ಟು ಹೇಳಿದ ಮೇಲೆ ಯಜ್ಞ ಮಾಡುವುದಿಲ್ಲ. ಆದರೆ ಒಳ್ಳೆಯ ಕಾರಣಕ್ಕಾಗಿ ಹುಟ್ಟಿದ ಕೋಪ ಅದು ಶಮನ ಆಗುವುದಿಲ್ಲ. ಶಮನ ಮಾಡಬಾರ್ದು ಅಂತಲೂ ನಿಯಮ ಇದೆ. ಬೇಡವಾದ ಕಾರಣಕ್ಕೆ ಕೋಪ ಬಂದರೆ ಅದು ಶಮನ ಆಗಬೇಕು. ಆದರೆ ಒಳ್ಳೆಯ ಕಾರಣಕ್ಕೋಸ್ಕರ ನಾನು ನಮ್ಮ ಹಿರಿಯರೆಲ್ಲ ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿಯಲ್ಲಿ ಸಾಯುವ ಪರಿಸ್ಥಿತಿ ಬಂದದ್ದಕ್ಕೋಸ್ಕರ ಹುಟ್ಟಿದ ಕೋಪ, ನನಗೆ ಅನುಕಂಪೆಯಿಂದ ಹುಟ್ಟಿದ ಕೋಪ ಇದು, ಎಲ್ಲರನ್ನು ಸರಿಪಡಿಸಬೇಕು ಅಂತ ಆಸೆಯಿಂದ ಹುಟ್ಟಿದ ಕೋಪ ಇದು. ಅದರಿಂದಾಗಿ ಇದನ್ನು ಸುಲಭದಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಏನಾದರೂ ದಾರಿ ಹೇಳಿ ಅಂತ. ಹಾಗಿದ್ದರೆ ಇದನ್ನು ನೀರಿನೊಳಗೆ ಇಡು, ಯಾವ ನೀರು ಯಾವತ್ತೂ ಬತ್ತುವುದಿಲ್ಲವೋ ಅಂತಹ ನೀರಿನಡಿಯಲ್ಲಿ ಇಡು ಅಂತ. ಹಾಗೆ ಯೋಚನೆ ಮಾಡಿದಾಗ ಸಮುದ್ರ ಒಂದೇ ಇದಕ್ಕೆ ಸರಿ ಹೋಗುತ್ತೆ ಅಂತ ಯೋಚಿಸಿ ಸಮುದ್ರದ ಒಳಗೆ ಆ ಅಗ್ನಿಯನ್ನು ಇಡಬೇಕು ಅಂತ ಅವನು ಸಂಕಲ್ಪಿಸಿದ. ಆ ಕೋಪಾಗ್ನಿ ಆ ಕುದುರೆಯ ರೂಪದಲ್ಲಿ ತನ್ನ ದೇಹವನ್ನು ಬದಲಾಯಿಸಿಕೊಂಡು ಸಮುದ್ರದೊಳಗೆ ಪ್ರವೇಶಿಸಿತು. ಹಾಗಾಗಿ ಅದಕ್ಕೆ ಒಡವಾಗ್ನಿ ಅಥವಾ ಬಡವಾಗ್ನಿ, ಒಡವ ಅಂದರೆ ಕುದುರೆ ಅಂತ ಅರ್ಥ. ಕುದುರೆಯ ಆಕಾರದಲ್ಲಿ ಹೋಗಿ ಸೇರಿದಂತಹ ಬೆಂಕಿ ಇಡೀ ಭೂಮಿಯಲ್ಲಿ ಒಳಗಿನಿಂದ ಶಕ್ತಿಯಾಗಿ ನಿಂತು ಆ ನೀರು ಚೆನ್ನಾಗಿ ಆವಿಯಾಗುವ ಹಾಗೆ ಮಾಡಿ ಒಂದು ಕಡೆಯಿಂದ ಸೂರ್ಯ ಎಳಿತಾನೆ, ಇನ್ನೊಂದು ಕಡೆಯಿಂದ ನೀರು ಮತ್ತೆ ಪ್ರಕೃತಿಗೆ ಬೇರೆ ಬೇರೆ ವಿಧದಲ್ಲಿ ಜಗತ್ತಿನಾದ್ಯಂತ ಸಿಗಬೇಕು ಅಂದರೆ ಒಳಗಿರುವ ಆ ಬಡವಾಗ್ನಿ ಕಾರಣ. ಇನ್ನೂ ನೂರಾರು ಯೋಚನೆಗಳನ್ನು ಮಾಡಿದರೆ ಅದಕ್ಕೆ ಪ್ರಕೃತಿಯ ಸಂಬಂಧ ಏನು ಅಂತ ಕಲ್ಪಿಸಿದರೆ ಬಹಳ ಅದ್ಭುತ ಸೈನ್ಸ್ ಇದೆ. ಅಂದರೆ ಹೀಗೆ ಒಡವಾಗ್ನಿ ಅವನ ಕೋಪವಾಗಿ ಸಮುದ್ರದ ಒಳಗೆ ಸೇರಿತು. ಹೀಗೆ ಪಿತೃಗಳೆಲ್ಲ ಸೇರಿಕೊಂಡು ಮಾಡಿದ ಪ್ರಾರ್ಥನೆಗೆ ಕೊನೆಗೆ ಅವನ ಕೋಪ ಶಮನ ಆಯಿತು. ಲೋಕ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಹೊರತು ಲೋಕ ನಾಶ ಮಾಡುವುದಲ್ಲಪ್ಪ ಅಂತ ಹೀಗೆ ವಸಿಷ್ಠರು ಮತ್ತೆ ಪರಾಶರನಿಗೆ ಇಡೀ ಔರವನ ಕಥೆ ಹೇಳಿ ಅವನ ಕೋಪ ಶಮನ ಮಾಡಲಿಕ್ಕೆ ಎಷ್ಟೆಲ್ಲ ಪರಿತಪಿಸಬೇಕಾಯಿತು, ಅದರಿಂದ ಎಷ್ಟು ತೊಂದರೆ ಆಯಿತು ಅಂತ ಹೇಳಿದ ಮೇಲೆ, ಆಯಿತು ನೀವು ಹೇಳಿದ ಪ್ರಕಾರ ಒಂದು ಸಂಕಲ್ಪ ಬಿಡ್ತೇನೆ ನಾನು, ಏನು ಅಂದರೆ ಸರ್ವಲೋಕ ನಾಶ ಅಂತನ್ನುವ ಯೋಚನೆ ಬಿಟ್ಟೆ, ಆದರೆ ರಾಕ್ಷಸವಧ ಅನ್ನುವ ಯಜ್ಞವನ್ನು ಮಾತ್ರ ನಾನು ಮಾಡುವುದು ಸಿದ್ಧ. ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೋಪವೂ ಹಾಗೆ, ನಾನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಇದನ್ನು ಉಪಯೋಗಿಸಲೇಬೇಕು ಅಂತ ಅವನು ಹಠಕ್ಕೆ ಬಿದ್ದ. ಹಠಕ್ಕೆ ಬಿದ್ದು ಯಜ್ಞ ಶುರು ಮಾಡಿದ. ವಸಿಷ್ಠ ತಡೀಲಿಲ್ಲ, ಆಗಲಿ ಸ್ವಲ್ಪ ಪರಿಹಾರ ಆಗಬೇಕು. ತೀರಾ ಅವರ ಉಪಟಳ ಜಾಸ್ತಿ ಆಗಿದೆ, ಕಾಡಿನಲ್ಲಿ ಎಷ್ಟೋ ಋಷಿಗಳು ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ ಇವರಿಂದಾಗಿ ಅಂತ ಯೋಚಿಸಿ ಆ ನಿರಂತರವಾದ ತಪಸ್ಸು ನಡೀತಾ ಇತ್ತು. ಯಜ್ಞದಲ್ಲಿ ಎಷ್ಟೋ ರಾಕ್ಷಸರ ಆಹುತಿ ಆಗ್ತಾನೇ ಇದ್ರು. ಅತ್ರಿ ಮತ್ತು ಉಳಿದ ಇನ್ನೂ ಅನೇಕ ಕ್ಷತ್ರಿಯ ಋಷಿಗಳು ಅಲ್ಲಿಗೆ ಬಂದರು. ಜೊತೆಗೆ ಪುಲಸ್ತ್ಯನೂ ಬಂದ. ಪುಲಸ್ತ್ಯ ಬಂದವನು ಕೇಳಿಕೊಳ್ತಾನೆ, ನನ್ನ ವಂಶ ರಾಕ್ಷಸ ವಂಶ ಅನ್ನೋದು ಪುಲಸ್ತ್ಯ ಪೌಲಸ್ತ್ಯ ಚಾಂತರಾಯ, ಇಡೀ ಪೌಲಸ್ತ್ಯನ ವಂಶದಿಂದಲೇ ಮುಂದೆ ರಾಕ್ಷಸ ಕುಲ ಹುಟ್ಟಿದ್ದು. ಹಾಗಾಗಿ ರಾಕ್ಷಸರ ವಂಶವನ್ನು ನಾಶ ಮಾಡಬೇಡಪ್ಪ, ಅದು ಜಗತ್ತಿನಲ್ಲಿ ಒಂದು ಗಣಗಳಲ್ಲಿ ಒಂದು. ಪಿತೃಗಣ ದೇವಗಣ ಹೇಗಿದೆಯೋ ಹಾಗೆ ರಾಕ್ಷಸ ಗಣವೂ ಕೂಡ ಒಂದು ಜಗತ್ತಿನಲ್ಲಿ ಇರಬೇಕಾದ ವಸ್ತು. ಒಳಿತು ಕೆಳುಕುಗಳ ನಡುವೆ ಇರುವ ಸಂಘರ್ಷದಲ್ಲಿಯೇ ಸಾಧನೆ ಪಕ್ವಗೊಳ್ಳುತ್ತಾ ಹೋಗುತ್ತೆ. ಅದರಿಂದಾಗಿ ಇಲ್ಲೇ ತನಕ ಮಾಡಿದ್ದಿ, ತಪ್ಪಿಗೆ ಶಿಕ್ಷೆ ಆಗಿದೆ, ಇನ್ನು ಮುಂದೆ ಇದನ್ನು ಮುಂದುವರಿಸಬೇಡಪ್ಪ ಅಂತ ಅವರು ಕೇಳಿಕೊಳ್ತಾರೆ. ಹಾಗೆ ಕೇಳಿಕೊಂಡ ನಂತರ ಅವನು ಕೂಡ ಯಜ್ಞವನ್ನು ನಿಲ್ಲಿಸ್ತಾನೆ. ಹೀಗೆ ಯಜ್ಞವನ್ನು ನಿಲ್ಲಿಸಿ ಒಂದು ಇಡೀ ಪರಂಪರೆಯಲ್ಲಿ ವಸಿಷ್ಠರು ಈ ಕಡೆಯಿಂದ ವಿಶ್ವಾಮಿತ್ರರ ನಡುವೆ ನಡೆದ ಕಾದಾಟಕ್ಕೆ ಬೇರೆಯದೇ ಒಂದು ಮುಖ ಸಿಕ್ಕಿತು. ಇಷ್ಟಾದ ಮೇಲೆ ಅದೃಶ್ಯಂತಿಯನ್ನು ಕರ್ಕೊಂಡು ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ, ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಇನ್ನೊಮ್ಮೆ ಕಲ್ಮಾಶಪಾದನೆ ಎದುರಾಗ್ತಾನೆ. ಎದುರಾಗಿ ಇವರನ್ನೇ ತಿನ್ನಲಿಕ್ಕೆ ಬಂದಾಗ ಅದೃಶ್ಯಂತಿ ಕೇಳಿಕೊಳ್ತಾಳೆ, ಇವನಿಂದಾಗಿ ನನ್ನ ಪತಿದೈವವನ್ನು ನಾನು ಕಳ್ಕೊಳ್ಳುವಂತಾಯಿತು, ಏನಾದರೂ ಮಾಡಿ ರಕ್ಷಿಸಿ ಅಂತ. ತಕ್ಷಣ ವಸಿಷ್ಠ ಹೆದರಬೇಡ ತಾಯಿ ಅಂತ ಸಮಾಧಾನ ಮಾಡಿ ತನ್ನ ಮಂತ್ರಬಲದಿಂದ ಅವನನ್ನು ಅಲ್ಲೇ ಸ್ತಂಭನಗೊಳಿಸ್ತಾನೆ. ಸ್ತಂಭನಗೊಳಿಸಿದ ನಂತರ ಅವನಲ್ಲಿರುವ ರಾಕ್ಷಸ ಶಕ್ತಿ ಮತ್ತೆ ಒಳಗಿನಿಂದ ಅವನನ್ನು ಕೆದಕಿ ಅದೇ ತಪ್ಪು ಕೆಲಸಕ್ಕೆ ಒದ್ದಾಡಿಸ್ತಾ ಇರಬೇಕಾದ್ರೆ ಮತ್ತೆ ಒಂದು ಮಂತ್ರವನ್ನು ಜಪಿಸಿ ಅವನನ್ನು ಆ ರಾಕ್ಷಸ ಶಕ್ತಿಯಿಂದ ಮುಕ್ತಿಗೊಳಿಸ್ತಾನೆ. ಮುಕ್ತಿಗೊಳಿಸಿದಾಗ ಮತ್ತೆ ಪ್ರಸನ್ನನಾಗಿ ಬಂದು ಕಾಲಿಗೆ ಅಡ್ಡ ಬಿದ್ದು, ಇಷ್ಟೆಲ್ಲ ನಾನು ಅನ್ಯಾಯ ಮಾಡಿದರೂ ನನ್ನನ್ನು ಕ್ಷಮಿಸಿದ್ರಲ್ವಾ, ನಿಮ್ಮ ದೊಡ್ಡತನಕ್ಕೆ ನಾನೇನು ಪ್ರತಿಯಾಗಿ ಕೊಡುವಂಥದ್ದಿಲ್ಲ, ಆದರೆ ನನ್ನದೊಂದು ಕೋರಿಕೆ ಇದೆ. ಏನು ಅಂದರೆ ನನ್ನ ವಂಶ ಅದು ನಿಮ್ಮಿಂದ ಮುಂದುವರಿಬೇಕು, ನಿಮ್ಮ ಪರಂಪರೆಯಿಂದಲೇ. ಯಾಕೆಂದರೆ ಬ್ರಾಹ್ಮಣ ಸಂಪತ್ತು ಅನ್ನುವುದು ಅದು ಕ್ಷತ್ರಿಯ ಸಂಪತ್ತಿಗೆ ವರವಾಗಿ ಸಿಕ್ಕಿದಾಗಲೇ ನಮ್ಮ ನಿರ್ವಂಶವಾಗುವಂತಹ ಸಮಸ್ಯೆ. ಅದನ್ನು ಮೊದಲು ಹೇಳುವುದಿಲ್ಲ. ಅರ್ಜುನ ಮತ್ತೆ ಕೇಳ್ತಾನೆ ಗಂಧರ್ವನ ಹತ್ರ, ಯಾಕೆ ಅವನು ವಸಿಷ್ಠರನ್ನು ಆಶ್ರಯಿಸಬೇಕಾಯಿತು? ಪರರ ಹೆಂಡಿರನ್ನು ಬಯಸಿದರೆ ಅದು ಋಷಿಗೆ ಅಪವಾದವಾಗಿ ತಪ್ಪು ಅಂತ ಆಯ್ತಲ್ವಾ, ಆ ತಪ್ಪನ್ನು ವಸಿಷ್ಠರಾದರೂ ಹೇಗೆ ಒಪ್ಪಿಕೊಂಡ್ರು ಅಂತ ಹೀಗೆ ಪ್ರಶ್ನೆ ಮಾಡಿದಾಗ ಅದಕ್ಕೊಂದು ಕಥೆ ಹೇಳ್ತಾನೆ. ಯಾವಾಗ ಈ ಕಲ್ಮಾಶಪಾದ
ತನ್ನ ರಾಕ್ಷಸ ವೃತ್ತಿಯಿಂದ ಕಾಡಿನಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಬ್ರಾಹ್ಮಣ ಮತ್ತು ಬ್ರಾಹ್ಮಣಿ ಇಬ್ಬರೂ ತಮ್ಮ ದೇಹದ ಸಂತೋಷವನ್ನು ಅನುಭವಿಸ್ತಾ ಇರಬೇಕಾದ್ರೆ ಬೇರೆ ಎಲ್ಲೂ ತಮ್ಮ ಏಕಾಂತಕ್ಕೆ ಅವಕಾಶ ಸಿಗಲಿಲ್ಲ. ಅದರಿಂದಾಗಿ ಕಾಡಿನ ಮಧ್ಯದಲ್ಲಿ ಸುಖ ಪಡ್ತಾ ಇರಬೇಕಾದ್ರೆ ಇವನು ನೇರ ಮಧ್ಯಕ್ಕೆ ಬಂದು ಆ ಗಂಡನ್ನು ಅಪಹರಿಸಿ, ಅವಳು ಕೇಳ್ತಾ ಇದ್ದಾಳೆ, ದಯವಿಟ್ಟು ಬಿಟ್ಟುಬಿಡು, ನನ್ನ ಋತುಕಾಲದಲ್ಲಿ ಮಕ್ಕಳನ್ನು ಪಡೆದು ನನ್ನ ಮುಂದಿನ ವಂಶವನ್ನು ಜ್ಞಾನದ ದಾರಿಯನ್ನು ಮುಂದುವರಿಸಲಿಕ್ಕೆ ಪ್ರಜಾ ಸಂಪತ್ತು ಬೇಕೇ ಬೇಕು, ದಯವಿಟ್ಟು ಬಿಟ್ಟುಕೊಡು ಅಂತ ಎಷ್ಟು ಕೇಳಿದರೂ ಬಿಟ್ಟುಕೊಡದೆ ಅವಳ ಎದುರುಗಡೆನೇ ವಿಕೃತವಾಗಿ ಅವನನ್ನು ಹಿಂಸಿಸಿ ತಿಂದು ಬಿಟ್ಟ. ಅವಳು ಕಣ್ಣೀರು ಹಾಕಿದ್ದ ಬಿಂದು ಮರುಕ್ಷಣದಲ್ಲಿ ಪತಿವ್ರತೆಯಾದವಳ ಬಿಂದು ನೆಲ ಎಲ್ಲ ಸುಟ್ಟು ಅವನು ನಿಂತ ಜಾಗವನ್ನೆಲ್ಲ ಸುಟ್ಟಿತು. ಕೊನೆಗೆ ಒಂದು ಮಾತು ಹೇಳಿದ್ಲು, ನೀನು ಯಾವತ್ತೂ ಹೀಗೆ ಸಂತೋಷದಿಂದ ನಿನ್ನ ಹೆಂಡತಿಯನ್ನು ಕೂಡಲಿಕ್ಕೆ ಅಂತ ಬಯಸ್ತೀಯೋ ಆಗಲೇ ನಿನಗೆ ಸಾವು ಬರುತ್ತೆ ಅಂತ ಅವಳು ಶಪಿಸಿದ್ಲು. ಹಾಗೆ ಶಪಿಸಿದಾಗ ಮದಯಂತಿ ಅನ್ನುವಂತಹ ಹೆಂಡತಿಯನ್ನು ಪಡ್ಕೊಂಡ ಕಲ್ಮಾಶಪಾದ ಈ ದೋಷ ಕಳ್ಕೊಂಡ ಮೇಲೆ ತನ್ನ ಪರಂಪರೆಯನ್ನು ಮುಂದುವರಿಸಬೇಕು, ಒಳ್ಳೆಯ ಕ್ಷತ್ರಿಯ ಕುಲ ಮುಂದುವರಿಬೇಕು ಅಂತ ಬಯಸಿದಾಗ ಹೆಂಡತಿ ನೆನಪಿಸ್ತಾಳೆ ಒದಗಿದ ಶಾಪವನ್ನು. ಹಾಗೆ ನೆನಪಿಸಿದ್ದಕ್ಕೋಸ್ಕರ ವಸಿಷ್ಠರ ಹತ್ರ ಅವಳು ಕೊನೆಗೆ ಪ್ರತಿಶಾಪವನ್ನು ಕೊಡೋದು ಅವಳೇ. ದಪ್ಪಾಯಿತು ಅಂತ ಕೇಳಿಕೊಳ್ತಾನೆ, ಯಾವ ವಂಶವನ್ನು ನೀನು ನಾಶ ಮಾಡಿದ್ಯೋ ಅದೇ ವಂಶದ ಕುಡಿಯಿಂದ ನಿನ್ನ ವಂಶ ಬೆಳಗಬೇಕು ಹೊರತು ಇನ್ಯಾವುದರಿಂದಲೂ ಆಗುವುದಿಲ್ಲ. ವಸಿಷ್ಠರ ಕ್ಷಮೆ ಕೇಳಿ ಅವರಿಂದ ಆದ ತಪ್ಪನ್ನು ಪರಿಹರಿಸಿ ಅವರಿಂದಲೇ ಮುಂದಿನ ಸಂತಾನವನ್ನು ಪಡೀಬೇಕು ಅಂತ ಹೀಗೆ ಆದೇಶ ಮಾಡಿದ್ದ ಪರಿಣಾಮ ಈಗ ವಸಿಷ್ಠರ ಹತ್ರ ಕಲ್ಮಾಶಪಾದ ಕೇಳಿಕೊಳ್ತಾನೆ. ಕೇಳಿಕೊಂಡ ನಂತರ ಅವರು ಕೂಡ ಕೇವಲ ದೇವತೆಗಳ ಹುಟ್ಟಿನಂತೆ ಆಕೆಯನ್ನು ಸ್ಪರ್ಶಿಸಿ ಅವಳು ಗರ್ಭವತಿಯಾಗುವಂತೆ ಮಾಡಿ ಅಲ್ಲಿಂದ ಗರ್ಭವತಿ ಆದರೂ 12 ವರ್ಷ ಸಂತಾನವನ್ನು ಪಡೀಲಿಕ್ಕೆ ಆಗುವುದಿಲ್ಲ, ಹೊಟ್ಟೆಯಲ್ಲೇ ಇರುತ್ತೆ. ಅವಳು ಬಹಳ ದಿವಸ ಕಾದು ಕಾದು ಕೊನೆಗೆ ಕೋಪದಿಂದ ದೊಡ್ಡ ಕಲ್ಲು ತೆಗೆದುಕೊಂಡು ಹೊಟ್ಟೆಗೆ ಹೊಡ್ಕೊಳ್ತಾಳೆ. ಹಾಗೆ ಹೊಡ್ಕೊಂಡ ಪರಿಣಾಮವಾಗಿ ಗರ್ಭ ಸ್ರವಿಸತ್ತೆ. ಹುಟ್ಟಿದವನೇ ಅಶ್ಮಕ. ಅಶ್ಮಕ ಅಂದರೆ ಕಲ್ಲಿನಿಂದ ಏಟು ತಿಂದು ಹುಟ್ಟಿದವನು ಅಂತ. ಹಾಗೆ ಹೊರಗೆ ಬರಲಿಲ್ಲ, ಹೊಟ್ಟೆಯಿಂದ ಅನಿವಾರ್ಯವಾಗಿ ಹೊರಗೆ ತರಿಸಿಕೊಳ್ಳುವ ಪ್ರಸಂಗ ಬಂತು ಅಂತ ಹಾಗೆ ಅಶ್ಮಕ ಹುಟ್ಟುತ್ತಾನೆ. ಈ ಅಶ್ಮಕನ ಕಥೆಯೂ ಕೂಡ ಬೇರೆ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಒಟ್ಟಂತೂ ವಿಶ್ವಾಮಿತ್ರನ ಕೋಪ ಒಂದು ಕಡೆಯಿಂದ ಬೆಳೀತಾನೆ ಹೋಗ್ತಾ ಇರುತ್ತೆ. ಕೊನೆಗೆ ಯಾವಾಗ ಅವನಿಗೆ ಮೊದಲು ಋಷಿಯಾದ ಅಂದರೆ ರಾಜ ಋಷಿಯಾಗಿರ್ತಾನೆ, ಋಷಿ ಆಗ್ತಾನೆ, ಮಹರ್ಷಿ ಆಗ್ತಾನೆ, ಕೊನೆಗೆ ಬ್ರಹ್ಮರ್ಷಿ ಆಗುವ ಸ್ಥಿತಿ ಬಂದು ಚತುರ್ಮುಖನನ್ನು ಒಲಿಸಿಕೊಳ್ತಾನೆ. ಕೊಳ್ಳುವ ಸಂದರ್ಭದ ಮಧ್ಯದಲ್ಲಿ ಒಂದು ತ್ರಿಶಂಕುವಿನ ಕಥೆ ಬರುತ್ತೆ. ಇನ್ನೂ 4-6 ರಾಜರ ಕಥೆ ಇದೆ ಇವರ ನಡುವೆ ಘರ್ಷಣೆಗೆ. ಆದರೆ ತ್ರಿಶಂಕುವಿನ ಕಥೆ, ತ್ರಿಶಂಕುವಿಗೆ ಅವನು ಒಂದು ಮಾತು ಕೊಡ್ತಾನೆ, ವಸಿಷ್ಠರು ಮಾಡಿಕೊಡ್ಲಿಕ್ಕಾಗದ ಒಂದು ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಹಠಕ್ಕೆ ಬಿದ್ದು ಅವನನ್ನು ಸ್ವರ್ಗದಲ್ಲಿ ಕೂಡಿಸ್ಲಿಕ್ಕೆ ಹೋದರೆ ದೇವತೆಗಳು ಸಶರೀರರಾಗಿ ಸ್ವೀಕರಿಸುವುದಿಲ್ಲ ಅಂತ ತಡೆದು ಅವನ ತಪಸ್ಸಿನ ಬಲದಿಂದಲೇ ಒಂದು ಸ್ವರ್ಗವನ್ನು ನಿರ್ಮಿಸಿ ಅಲ್ಲಿ ಇರುವಂತೆ ಮಾಡ್ತಾನೆ. ಮತ್ತೆ ತಪಸ್ಸು ಹೋಯಿತು, ಯಾವುದೋ ಒಂದು ಕಾರಣಕ್ಕಾಗಿ ಮಾಡಿದ್ದು. ಒಪ್ಪಿಕೊಂಡದ್ದು ಯಾಕೆ ಅಂದರೆ ಅವನು ತಪಸ್ಸಿಗೆ ಹೋದಾಗ ಅವನ ಹೆಂಡಂದಿರನ್ನೆಲ್ಲ ಊಟ ಹಾಕಿ ರಕ್ಷಿಸಿದವನು ಈ ತ್ರಿಶಂಕು. ಅದಕ್ಕೋಸ್ಕರ ಪ್ರತಿಯಾಗಿ ಈ ಉಪಕಾರ ಮಾಡ್ತೇನೆ ಅಂತ ಕೂತಿರ್ತಾನೆ. ಕೊನೆಗೆ ಅಂತೂ ಸಾಧನೆ ಮಾಡಿ ಬ್ರಹ್ಮದೇವನಿಂದ ನೀನು ಋಷಿಯಾಗಿದ್ದೀಯಪ್ಪ ಅಂತ ಅನ್ನಿಸಿಕೊಳ್ತಾನೆ. ನೀವು ಹೇಳಿದ್ರೆ ಆಗಲ್ಲ, ವಸಿಷ್ಠರು ಹೇಳಬೇಕು. ಮತ್ತು ಹಠ ಅವನಿಗದೆ, ಅಲ್ಲೂ ಕೂಡ ಹಠ. ಎಷ್ಟು ವಿಚಿತ್ರ ಅಂದರೆ ಇಷ್ಟು ಹಠಪಟ್ಟಾಗಲೂ ಒಂದು ದಿವಸವೂ ವಸಿಷ್ಠರು ವಾಪಸ್ ಯೋಚನೆ ಮಾಡಲಿಲ್ಲ ಅವನಿಗೆ ಕೆಡುಕು ಮಾಡಬೇಕು ಅಂತ. ಅದಕ್ಕೆ ಹೆಸರೇ ವಸಿಷ್ಠ ಅಂತ. ಬಾಳಿದರೆ ತಾಳ್ಮೆಯ ಬಾಳುವೆ ಹೀಗಿರಬೇಕು, ವಸೀಯಾನ್ ವಸಿಷ್ಠ. ಇಷ್ಟು ಚೆನ್ನಾಗಿ ಬಾಳುವುದು ಯಾರಿಂದಲೂ ಸಾಧ್ಯ ಇಲ್ಲ ಇಷ್ಟು ತಾಳ್ಮೆಯಿಂದ ಅಂತ ಅನ್ನೋದಕ್ಕೋಸ್ಕರ ಬಾಳುವ ಬಾಳು ಹೀಗಿರಬೇಕು ಅಂತ ವಸಿಷ್ಠನನ್ನು ನೋಡಿ ಕಲಿಯುವುದಕ್ಕೋಸ್ಕರ ಅವನ ಹೆಸರೇ ಸಾರ್ಥಕ ಆಯಿತು ಅಂತ. ವಸಿಷ್ಠರು ಬಂದರು, ಅಷ್ಟೇ ಪ್ರೀತಿಯಿಂದ ಹಾರೈಸಿ ನೀನು ಬ್ರಹ್ಮರ್ಷಿಯಪ್ಪ ಅಂತ ಅವನನ್ನು ಅನುಗ್ರಹಿಸಿದ ಮೇಲೆ ಅವರಿಬ್ಬರಲ್ಲಿ ಬೆಳೆದ ಮಿತ್ರತ್ವ ಅದು ನಮಗೆ ಪುರಾಣದಲ್ಲಿ ಕಾಣಿಸುವುದಿಲ್ಲ, ಉಪನಿಷತ್ತುಗಳಲ್ಲಿ ಕಾಣಿಸುತ್ತೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಯಾವಾಗ ಅವನು ಯಜ್ಞ ಸಂರಕ್ಷಣೆಗೋಸ್ಕರ ಅಂತ ಕೇಳಿ ದಶರಥನನ್ನು ಕೇಳಿಕೊಳ್ತಾನೋ ಆಗ ಅವನು ದಶರಥ ಒಪ್ಪಿಕೊಳ್ಳುವುದಿಲ್ಲ, ಸಾಧ್ಯ ಇಲ್ಲ ಅಂತ. ಆಗ ವಸಿಷ್ಠರೇ ಬಂದು ಹೇಳ್ತಾರೆ, ಸ್ವತಃ ತನ್ನ ಮಂತ್ರಬಲದಿಂದಲೇ ರಾಕ್ಷಸರನ್ನು ನಾಶ ಮಾಡಬಲ್ಲ ಶಕ್ತಿ ಇದ್ದರೂ ಕೂಡ ಬ್ರಹ್ಮ ತೇಜಸ್ಸು ಯಾವತ್ತು ಕ್ಷತ್ರಶೇದಸ್ಸನ್ನು ಆಶ್ರಯಿಸಿಯೇ ಲೋಕಕ್ಕೆ ನ್ಯಾಯವನ್ನು ಒದಗಿಸಬೇಕು ಅನ್ನುವ ಪಾಠವನ್ನು, ಅದರ ಜೊತೆಗೆ ನಿನ್ನ ಇಡೀ ವಂಶದ ಕೀರ್ತಿಯನ್ನು ಬೆಳಗಿಸುವುದಕ್ಕೋಸ್ಕರ ಬಂದಿದ್ದಾನೆ, ಕಳುಹಿಸಿಕೊಡು ನಿನ್ನ ಮಕ್ಕಳನ್ನು, ಅವನು ಸಾಮಾನ್ಯ ಅಲ್ಲ ಅಂತ ವಸಿಷ್ಠರನ್ನು ಹೊಗಳುವ ಕಾಲಕ್ಕೆ ಇಡೀ ವಸಿಷ್ಠರ ಚರಿತ್ರೆ ರಾಮಾಯಣದಲ್ಲೂ ಬರುತ್ತೆ. ಇಡೀ ಕಥೆ ಇಷ್ಟು ಹೇಳಿದ ಹಿಂದೆ ಮುಂದಿನ ಎಲ್ಲ ಕಥೆ. ಇದಾದ ಮೇಲೆ ಇನ್ನೂ ವಿಶೇಷ ವಿಶ್ವಾಮಿತ್ರರು ವಸಿಷ್ಠರ ಸಂಬಂಧದ ಬಗ್ಗೆ ಬರುವುದು ಐತರೇಯ ಉಪನಿಷತ್ತಿನಲ್ಲಿ. ಅಲ್ಲಿ ಇಂದ್ರ ಯಜ್ಞ ಮಾಡ್ತಾನೆ. ಇಂದ್ರ ಯಜ್ಞ ಮಾಡುವಾಗ ಯಜ್ಞದಲ್ಲಿ 30 ದಿವಸಗಳ ಯಜ್ಞದಲ್ಲಿ 25ನೇ ದಿವಸದ ಯಜ್ಞ ಅಂತ ಒಂದು ಪಂಚವಿಂಶಃ ಅಂತ
ಯಜ್ಞದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಶಸ್ತ್ರ ಇದೆ. ಶಸ್ತ್ರ ಅಂದರೆ ದೇವತೆಯನ್ನು ಸ್ತೋತ್ರ ಮಾಡುವ ಮಂತ್ರಗಳ ಒಂದು ಗುಚ್ಛ. ಅದನ್ನು ಸ್ತೋತ್ರ ಮಾಡುವಾಗ ಬೃಹತೀ ಸಹಸ್ರ ಅನ್ನುವ ಒಂದಿಷ್ಟು ಮಂತ್ರಗಳ ಗುಚ್ಛವನ್ನು ಹೇಳ್ತಾನೆ. ಹೇಳಿದ ತಕ್ಷಣ ಇಂದ್ರನ ಒಳಗೆ ಕೂತಂತಹ ನಾರಾಯಣ ನೇರವಾಗಿ ಆ ಮಂತ್ರವನ್ನು ಕೇಳಿಸಿಕೊಂಡು ಬಹಳ ಸಂತೋಷ ಪಡ್ತಾನೆ. ದ್ವಿತೀಯಂ ಶಂಸ, ಎರಡನೇ ಬಾರಿ ಹಾಡ್ತೀಯಾ ಇದೇ ಮಂತ್ರಗಳನ್ನು ಅಂತ ಕೇಳ್ತಾನೆ. ಮತ್ತೆ ಸಂತೋಷದಿಂದ ವಿಶ್ವಾಮಿತ್ರ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಅಷ್ಟೂ ಮಂತ್ರವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಭಗವಂತನಿಗೆ ಒಪ್ಪಿಸ್ತಾನೆ. ಧಾಮೋಪೇಯಾಯ ಸ್ವಂ ಧಾಮ ಉಪೇಯಾಯ, ತನ್ನ ಲೋಕವನ್ನೇ ಕೊಟ್ಟ ಅಂತೆ. ಮೊದಲನೇ ಸರ್ತಿ ಕೇಳಿದಾಗ ತುಂಬ ಖುಷಿಯಾಯಿತು ವಿಶ್ವಾಮಿತ್ರ. ಇನ್ನೊಮ್ಮೆ ಹಾಡು ಅಂತ ಕೇಳಿದಾಗ ಮತ್ತೊಮ್ಮೆ ಹಾಡಿದ ಮೇಲೆ ಮತ್ತೂ ದೇವರಿಗೆ ಖುಷಿಯಾಯಿತು. ಕೇಳಿದಷ್ಟು ಸಾಕಾಗುವುದಿಲ್ಲಪ್ಪ, ಈ ಮಂತ್ರ ಅಷ್ಟು ಚಂದ, ಇನ್ನೊಮ್ಮೆ ಹಾಡ್ತೀಯಾ ಅಂತ ಕೇಳಿದ. ಆಗಲೂ ಬೇಸರ ಮಾಡಿಕೊಳ್ಳದೆ ವಿಶ್ವಾಮಿತ್ರ ಆ ಇಡೀ ಸಾರಭೂತವಾದಂತಹ ವೇದಗಳ ಅತ್ಯಂತ ಸಾರಭೂತವಾದ ಬೃಹತಿ ಶಾಸ್ತ್ರವನ್ನು ಇನ್ನೊಮ್ಮೆ ಘೋಷಣೆ ಮಾಡಿದ. ದೇವರು ಮೊದಲು ಲೋಕ ಕೊಟ್ಟರು, ಆಮೇಲೆ ಹತ್ತಿರದ ಜಾಗ ಕೊಟ್ಟರು, ಆಮೇಲೆ ತನ್ನ ಕೈಕಾಲಿನಲ್ಲಿ ಹೇಗೆ ಶಂಖಚಕ್ರ ಕಥಾಪದ್ಮದ ರೂಪ ಇರುತ್ತೋ ಹಾಗೆ ಸಾರೂಪ್ಯವನ್ನೇ ಕೊಟ್ಟು ಅವನನ್ನು ಮೋಕ್ಷದಲ್ಲಿ ಒಂದು ಸ್ಥಾನ ನಿನಗೆ ನಿಗದಿಯಾಗಿದೆ ಅಂತ ಅನುಗ್ರಹಿಸಿದ್ರು ಅನ್ನುವ ಮಾತು ಉಪನಿಷತ್ತಿನಲ್ಲಿ ಬರುತ್ತೆ. ಅಂದರೆ ಒಳಗಿನಿಂದ ಈ ಎಲ್ಲ ಜಗಳಗಳಿದ್ದರೂ ಕೂಡ ಅದೆಲ್ಲ ಲೋಕದ ದೃಷ್ಟಿಯಿಂದ ನಡೆಯುವ ಏರಿಳಿತಗಳು, ಮನಸ್ಸಿನ ಹಾತೊರೆಯುವಿಕೆ ಹೇಗಿರುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ಹೊರತು ಆಮೇಲೆ ಪಕ್ವಗೊಂಡಾಗ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಅತ್ಯಂತ ಆತ್ಮೀಯ ಸಂಬಂಧದಿಂದ ಬೆಳೆದರು ಅನ್ನುವ ಕಥೆಯನ್ನು ಉಪನಿಷತ್ತು ಹೇಳುತ್ತೆ. ಅದರಿಂದಾಗಿ ಸಂಧ್ಯಾಕಾಲದ ಗಾಯತ್ರಿಯನ್ನು ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೆಯುವುದು. ಇನ್ನೊಂದು ವಸಿಷ್ಠ ಗಾಯತ್ರಿ. ವಸಿಷ್ಠರು ಕಂಡ ಗಾಯತ್ರಿಗಿಂತ ಸಂಧ್ಯೆಯ ಕಾಲದಲ್ಲಿ ವಸಿಷ್ಠ ಗಾಯತ್ರಿ ಅಥವಾ ಪ್ರಜಾಪತಿ ಗಾಯತ್ರಿ ಅಂತ ಕರೀತಾರೆ. ಅದನ್ನು ನಾವು ಪ್ರಾಯಶ್ಚಿತ್ತದ ರೂಪದಲ್ಲಿ ನಡೆಸುವಂಥದ್ದು. ಏನಾದರೂ ಒಂದು ದಾನ ತಗೊಂಡ್ರೆ ಅಥವಾ ಏನಾದರೂ ಒಂದು ತಪ್ಪು ಕೆಲಸ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತಿದ್ದಾಗ ಉಪಯೋಗಿಸಬೇಕಾದ ಗಾಯತ್ರಿ ಪ್ರಾಜಾಪತ್ಯ ಅಥವಾ ವಸಿಷ್ಠ ಗಾಯತ್ರಿ. ಯಾವುದು ಸಂಧ್ಯೆಯ ಹೊತ್ತಿಗೆ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸುವ, ನಿತ್ಯದಲ್ಲಿ ನಮ್ಮ ತೇಜಸ್ಸನ್ನು ರಕ್ಷಿಸುವಂತಹ ಗಾಯತ್ರಿ ಅಂತಂದರೆ ಅದು ವಿಶ್ವಾಮಿತ್ರ ಗಾಯತ್ರಿ. 24 ಅಕ್ಷರದ ಜೊತೆಗೆ ಮತ್ತು ವ್ಯಾಹೃತಿಯನ್ನು ಮತ್ತು ಓಂಕಾರವನ್ನು ಸೇರಿಸಿದ ಗಾಯತ್ರಿಯನ್ನು ಕೊಟ್ಟ ಮಹಾಮಹಿಮ ಶಕ್ತಿವಂತ ಅದು ವಿಶ್ವಾಮಿತ್ರ. ಅದರಿಂದಾಗಿ ವಿಶ್ವಕ್ಕೆ ಆಸಮಂತಾತ ಮಿತ್ರ ಅಂತ. ಕೆಲವರೆಲ್ಲ ವಿಶ್ವಮಿತ್ರ ಆಗಬೇಕು ಹಾಗಲ್ಲ ಅಂತ ಗೊತ್ತಿಲ್ಲದ ವ್ಯಾಕರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಈ ದಡ್ಡತನಗಳೇ ಪ್ರಸಿದ್ಧಿಗೆ ಬರ್ತವೆ. ಅದರಿಂದಾಗಿ ವಿಶ್ವಸ್ಯ ಆಸಮಂತಾತ ಮಿತ್ರಂ, ಇಡೀ ಜಗತ್ತಿನ ಎಲ್ಲ ವರ್ಗಗಳಿಗೂ ಕೂಡ ಅದು ಯೂನಿವರ್ಸಲ್ ಪ್ರೇಯರ್. ಯಾರೋ ಒಬ್ಬರು ಪ್ರಾರ್ಥನೆ ಮಾಡಬೇಕಾದಲ್ಲ, ಸೂರ್ಯನನ್ನು ಎಲ್ಲರೂ ಪ್ರಾರ್ಥಿಸಬೇಕಾದ ಮಂತ್ರವಾಗಿ ವಿಶ್ವಾಮಿತ್ರರು ಕೊಟ್ಟದ್ದು ಅನ್ನುವ ಕಾರಣಕ್ಕಾಗಿ ದೊಡ್ಡ ವ್ಯಕ್ತಿಯಾಗಿ ನಿಲ್ತಾರೆ. ಹಾಗಾಗಿ ಒಂದು ನಮ್ಮ ಕ್ಷತ್ರಿಯ ಕುಲವನ್ನು ರಕ್ಷಿಸಲಿಕ್ಕೆ, ಅವರು ಕ್ಷತ್ರಿಯ ಕುಲವನ್ನು ರಕ್ಷಿಸಲಿಕ್ಕೋಸ್ಕರನೇ ಬಂದದ್ದು ವಿಶ್ವಾಮಿತ್ರರು. ಹಾಗೆ ಬಂದು ಅವರ ಮನೆತನದ ಎಲ್ಲ ಅಂದರೆ ರಾಮನ ಎದುರುಗಡೆ ಒಪ್ಪಿಸಿದ್ರು ಅಂತ ಮಾತು ಬರುತ್ತೆ. ಆದರೆ ಲೋಕಕ್ಕೆ ರಾಮನೂ ಕೂಡ ಗುರುಗಳಿಂದಲೇ ವಿದ್ಯೆಯನ್ನು ಪಡೆದು ಆ ಮೂಲಕ ಯಶಸ್ಸನ್ನು ಪಡೀಲಿಕ್ಕಾಗತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದನ್ನು ಕೃಷ್ಣನೂ ತೋರಿಸಿದ, ರಾಮನೂ ತೋರಿಸಿದ. ಹಾಗಾಗಿ ಗುರುಗಳು ಅನ್ನೋದು ಮನೆಗೆ ಒಬ್ಬರು ಇರಲೇಬೇಕು ಅನ್ನೋದನ್ನು ಚಿತ್ರರಥ ಗಂಧರ್ವ ಅರ್ಜುನನಿಗೆ ಹೇಳಿದ ಕಥೆಯಲ್ಲಿ ಎಲ್ಲಿಂದ ಕಥೆ ಎಲ್ಲೆಲ್ಲೋ ಹೋಗಿ ಹೇಗೆ ಬಂತು ನೋಡಿ. ಅಂದರೆ ಒಂದು ಮಹಾಭಾರತದ ಒಂದು ಸ್ಟೈಲೇ ಹಾಗೆ, ನಮಗೆ ದಾರಿ ತಪ್ಪಿಸಿದ ಹಾಗಿರುತ್ತೆ, ಆದರೆ ಮತ್ತೆಲ್ಲೋ ಒಂದು ಕಡೆ ವಾಪಸ್ಸು ದಾರಿಗೆ ತಂದು ಬಿಡುತ್ತೆ. ಇದು ನಮ್ಮ ಮನಸ್ಸನ್ನು ಬಹಳ ಚುರುಕುಗೊಳಿಸುತ್ತೆ ಕಥೆಯನ್ನು ಕೇಳುವ ವಿಷಯದಲ್ಲಿ. ಎಲ್ಲಿಂದ ಎಲ್ಲಿಗೆ ಲಿಂಕು, ಯಾಕೆ ಈ ಕಥೆ ಹೀಗೆ ಬಂತು, ಇಲ್ಲಿಂದ ಈ ಕಥೆ ಯಾಕೆ ಬೇರೆ ಕಡೆಗೆ ಹೋಯಿತು, ಎಲ್ಲ ಸಂಬಂಧಗಳನ್ನು ಕೊಡುವ ಜೊತೆಗೆ ಸಾಮಾಜಿಕವಾದ ನ್ಯಾಯ, ರಾಜನೈತಿಕ ಮೌಲ್ಯಗಳು, ದೇವತೆಗಳ ಸಂಬಂಧ, ಆಗ ಇದ್ದಂತಹ ಸಾಮಾಜಿಕ ಬೇರೆ ಬೇರೆ ರೀತಿ ನೀತಿಗಳು, ಇದನ್ನು ತಿಳಿಸುವುದರ ಜೊತೆಗೆ ಮತ್ತೆ ನೀವು ಸಂಸ್ಕೃತದಲ್ಲಿ ಓದಿದರೆ ಆ ಭಾಷೆಗೆ ಸೊಗಸೇ ಬೇರೆ. ನಾನು ಸುಮ್ಮನೆ ನಿಮಗೆ ಸಂಗ್ರಹ ಮಾಡಿ ಹೇಳಿದೆ, ಇದು ಇಲ್ಲಿ ಇಷ್ಟು ಒಂದು ಎಲ್ಲ ಸೇರಿ ಒಂದು 40-50 ಅಧ್ಯಾಯದಲ್ಲಿ ಬಂದಿದೆ. ನಾನು ನಿಮಗೆ ಈಗ ಹೇಳಿದ್ದು ಒಂದು 30-40 ನಿಮಿಷದಲ್ಲಿ. ಆದರೆ ಅದರ ಪ್ರತಿಯೊಂದು ಸಂದರ್ಭದಲ್ಲಿ ಬರುವ ಸುಭಾಷಿತಗಳಿರಬಹುದು, ಸಾಂದರ್ಭಿಕವಾದ ಚಾಟು ಶ್ಲೋಕಗಳಿರಬಹುದು, ಇದೆಲ್ಲವೂ ಸಂಸ್ಕೃತದ ವೈಶಿಷ್ಟ್ಯವನ್ನು ನಾವು ಆ ಮೂಲ ಭಾರತವನ್ನು ಓದುವ ಮೂಲಕವೇ ತಿಳ್ಕೊಳ್ಬೇಕು. ಹಾಗೆ ಮಹಾಭಾರತ ಅಂತನ್ನುವುದು ಒಂದು ಕಗ್ಗಾಡು, ಆದರೆ ಅಲ್ಲಿ ಬೆಳಕು ತಾನಾಗೇ ಮಿಂಚು ಹುಳದ ಮೂಲಕ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಅವರೇ ಬರ್ತಾರೆ. ನಾವು ರೆಡಿ ಇರಬೇಕಷ್ಟೆ. ಯಾವಾಗಲೂ ಅಡ್ವೆಂಚರ್ ಅಂತ ಆಗಬೇಕು ಅಂತಾದರೆ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ನಮಗೆ ಸುಖವಾಗಿ ಇದ್ದಲ್ಲೇ ಎಲ್ಲ ಸುಖ ಸಿಗಬೇಕು ಅಂತಂದರೆ ಅದು ಸಿಗುವುದು ಸಾಧ್ಯ ಇಲ್ಲ. ಮಹಾಭಾರತದ ಒಳಗೆ ನುಗ್ಗಿದರೆ ಅಲ್ಲಿ ಹೋದ ಮೇಲೆ ತಾನಾಗೇ ದಾರಿ ಹುಟ್ಟತ್ತೆ. ಯಾರು ನಡೆಯದೇ ಇದ್ದ ಜಾಗದಲ್ಲಿ ತಾನಾಗಿ ದಾರಿ ಹುಟ್ಟಲಿ ಅಂದರೆ ಯಾವತ್ತೂ ಹುಟ್ಟುವುದಿಲ್ಲ. 4 ಜನ ನಡ್ಕೊಂಡು ಹೋದ ಮೇಲೇ ದಾರಿ ಹುಟ್ಟಲಿಕ್ಕೆ ಸಾಧ್ಯ. ಮೊದಲೊಬ್ಬ ನಡಿಲಿಕ್ಕೆ ಶುರು ಮಾಡಬೇಕಲ್ವಾ.
ನಾವು ನಡಿಲಿಕ್ಕೆ ಶುರು ಮಾಡಬೇಕು. ದೇವತೆಗಳು ಋಷಿಗಳು ನಮ್ಮ ಜೊತೆಗಿದ್ದು ಅನುಗ್ರಹವನ್ನು ಮಾಡಿಯೇ ಮಾಡ್ತಾರೆ ಅನ್ನುವುದು ಒಟ್ಟು ಈ ವಿಶ್ವಾಮಿತ್ರ ಮತ್ತು ಈ ಕಥೆಯಲ್ಲಿ ನಾನು ಎಷ್ಟೋ ಅಂಶಗಳನ್ನು ಬಿಟ್ಟಿದ್ದೇನೆ. ಯಾಕೆಂದರೆ ಇಲ್ಲಿ ಬರಲಿಲ್ಲ ಅಂತ, ಅದು ಇನ್ನು ಬೇರೆ ಪುರಾಣಗಳಲ್ಲಿ ಬರುತ್ತೆ, ರಾಮಾಯಣದಲ್ಲಿ ಬರುತ್ತೆ. ಆದರೆ ಬಂದ ಕಥೆಗಳಲ್ಲಿ ಎಷ್ಟು ಅಗತ್ಯವೋ ಅದು ಬೇರೆ ಕಡೆಯಿಂದ ಬಂದದ್ದನ್ನು ಸಂಗ್ರಹಿಸಿ ಹೇಳಿದ್ದೇನೆ. ಇದರ ಮುಂದೆ ಬರುವಂತಹದ್ದು ದ್ರೌಪದಿಯ ಸ್ವಯಂವರದ ಕಥೆ. ವಾಪಸ್ಸು ಕರ್ಕೊಂಡು ಬಂದು ಮನೆಗೆ ಮದುವೆ ಮಾಡಿಕೊಂಡಾದ ಮೇಲೆ ಅವರಲ್ಲಿ ಪರಸ್ಪರವಾದಂತಹ ಭಿನ್ನಾಭಿಪ್ರಾಯ ಉಂಟಾಗಬಹುದು ಅಂತ ಅನ್ನೋದಕ್ಕೋಸ್ಕರ ಅವರಿಗೆ ಒಂದಿಷ್ಟು ಹಿತವಚನವನ್ನು ಹೇಳಲಿಕ್ಕೋಸ್ಕರ ನಾರದರು ಬರ್ತಾರೆ. ನಾರದರು ಬಂದು ಹೇಳುವ ಕಥೆ ಸುಂದ ಮತ್ತು ಉಪಸುಂದ ಅನ್ನುವ ಇಬ್ಬರು ರಾಕ್ಷಸರ ಕಥೆಯನ್ನು ಹೇಳುತ್ತಾರೆ. ಹೆಂಡತಿ ಸೌಂದರ್ಯಾಗಿ ಬಿಟ್ಟರೆ ಗಂಡಂದಿರು ಅಂತ ಅನಿಸಿಕೊಂಡವರು ಅವರಲ್ಲಿ ಮೊದಲೇ ಒಂದು ಸರಿಯಾದ ನೀತಿಯನ್ನು ರೂಪಿಸಿಕೊಳ್ಳಿಲ್ಲ ಅಂತಾದರೆ ಅದು ಪರಸ್ಪರ ಅವರಲ್ಲೇ ಕಲಹಕ್ಕೆ ಕಾರಣರಾಗಿ ಅವರೇ ತಮ್ಮನ್ನು ಕಳ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಕಥೆ ಹೇಳ್ತೇನೆ ಅಂತ ಹೇಳಿ ಸುಂದ ಮತ್ತು ಉಪಸುಂದ ಅಂತನ್ನುವಂತಹ ಇಬ್ಬರು ರಾಕ್ಷಸರಿದ್ದರು. ಆ ರಾಕ್ಷಸರು ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿ ಅಣ್ಣ ತಮ್ಮಂದಿರು ನಮಗೆ ಸಾವು ಬರಬಾರ್ದು ಅಂತ ಕೇಳಿದರು. ಇಲ್ಲಪ್ಪ, ಸೃಷ್ಟಿಯ ವಿಷಯದಲ್ಲಿ ಸಾವ ಒಂದನ್ನು ಬಿಟ್ಟು ಇನ್ನೇನು ಬೇಕಾದರೂ ಕೇಳಿ, ಅದು ನನ್ನ ಕೈಯಲ್ಲಿಲ್ಲ. ನಾನು ಕೊಡಬಹುದಾದರಲ್ಲಿ ನೀವು ಇನ್ನೇನು ಬೇಕಾದರೂ ಕೇಳ್ಬೋದು, ಸಾವು ಒಂದನ್ನು ಬಿಟ್ಟು ಅಂತ. ಸರಿ, ಯೋಚನೆ ಮಾಡಿದರು. ಸಾವು ಒಂದನ್ನು ಬಿಟ್ಟು ಅಂತಂದರೆ ನಾವು ಹಾಗಾದರೆ ಏನು ಕೇಳಬಹುದು ಅಂತಂದರೆ, ನಿಕುಂಬ ಅನ್ನುವ ರಾಕ್ಷಸನ ಮಕ್ಕಳು ಅವರಿಬ್ಬರು ಕೂಡ ನಮಗೆ ಪರಸ್ಪರ ನಮ್ಮಿಂದಲೇ ಸಾವು ಬರಲಿ, ಬಿಟ್ಟು ಬೇರೆ ಯಾರಿಂದಲೂ ಸಾವು ಬರದೇ ಇರಲಿ ಅಂತ. ಯಾಕೆಂದರೆ ಅವ್ರಿಗೆ ಅಷ್ಟು ವಿಶ್ವಾಸ, ನಾವು ಯಾವತ್ತೂ ವೈಮನಸ್ಯವನ್ನು ಹೊಂದುವುದಿಲ್ಲ. ಯಾಕೆಂದರೆ ಇವನು ಎಡಗೈ ಎತ್ತಿದ ಅಂದರೆ ಅವನು ಎಡಗೈ ಎತ್ತುದು, ಇವನು ಬಲಗೈ ಎತ್ತಿದ ಅಂದರೆ ಅವನು ಬಲಗೈ ಎತ್ತುದು, ಅಷ್ಟು ಅವರ ಐಕಾತ್ಮ್ಯ ಇತ್ತು. ಈ ಭಾವನೆಯನ್ನು ಗಟ್ಟಿಯಾಗಿ ಅವರು ರೂಢಿಸಿಕೊಂಡು ದೇಶಾದ್ಯಂತ ತಿರುಗಿ ಎಲ್ಲೆಲ್ಲಿ ಯಜ್ಞಗಳು ನಡೀತಾ ಇದೋ ಅದನ್ನೆಲ್ಲ ನಾಶ ಮಾಡಿ ಯಾವುದೇ ಸಚ್ಚಾರಿತ್ರ್ಯ ಉಳ್ಳಂತಹ ಸತ್ಕರ್ಮ ನಡೆಸುವಂತಹ ಜನರನ್ನು ಉಳಿಸಿಕೊಳ್ಳಿಕ್ಕೆ ಬಿಡಲೇ ಇಲ್ಲ. ಹೀಗೆ ಜಕ್ಷತ ಬೇಕಾದನ್ನು ತಿನ್ನಿ, ಬೇಕಾದನ್ನು ಕುಡಿಯಿರಿ, ಬೇಕಾದನ್ನು ಕಡಿಯಿರಿ, ಬೇಕಾದನ್ನು ಹೊಡೆಯಿರಿ, ಹೀಗೆ ಇದೇ ಘೋಷಣೆ ಮಾಡಿಕೊಂಡು ತಮ್ಮ ಸೈನ್ಯವನ್ನು ಬಲವಾದ ಪ್ರೋತ್ಸಾಹವನ್ನು ನೀಡುತ್ತಾ ಎಲ್ಲ ಕಡೆಗೆ ಇದೇ ಅರಾಜಕತೆಯನ್ನು ಬೆಳೆಸಿ ನಿಲ್ಲಿಸಿದರು. ಇಷ್ಟಾಗುವಾಗ ದೇವತೆಗಳ ಅಳಲು ಹೋಗಿ ಬ್ರಹ್ಮದೇವರನ್ನು ಮುಟ್ಟಿಸಿತು. ನೀವು ಕೊಟ್ಟದ್ದು ಉಪಯೋಗ ಆಗಲಿಲ್ಲ, ಅವರನ್ನು ಹೇಗೆ ಪರಸ್ಪರ ವಿರೋಧಿಗಳನ್ನಾಗಿ ಮಾಡ್ತೀರಿ ನೀವು ಅಂತ ಯೋಚನೆ ಮಾಡಬೇಡಿ ಅಂತ ಹೇಳಿ ವಿಶ್ವಕರ್ಮನನ್ನು ಕರೆದು ಹೇಳಿದ, ನೋಡಪ್ಪ, ಇವರು ತುಂಬ ಕಟುವಾಗಿ ವರ್ತಿಸ್ತಾ ಇದ್ದಾರೆ, ಇಷ್ಟು ದಿವಸ ನಡೆಸಬೇಕಿತ್ತು, ಇದು ನಡೆಯಿತು. ಯಾಕೆಂದರೆ ಕೆಲವು ಕಾಲದಲ್ಲಿ ದುಷ್ಟಶಕ್ತಿಗೂ ಒಂದು ಅಸ್ತಿತ್ವ ಇರುತ್ತೆ. ಅದು ನಡೆಸಿದ ಮೇಲೆ ಮತ್ತೆ ಸಜ್ಜನ ಶಕ್ತಿಗೆ ನಮಗೆ ಗೆಲುವು ಅಂತನ್ನುವ ಸತ್ಯಕ್ಕೆ ಗೆಲುವು ಅಂತನ್ನುವ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಕಾಲ ಸಮೀಪಕ್ಕೆ ಬಂದಿದೆ. ಒಂದು ಸುಂದರವಾದ ಹೆಣ್ಣನ್ನು ಸೃಷ್ಟಿ ಮಾಡಿಕೊಡು ಅಂತ ವಿಶ್ವಕರ್ಮನನ್ನು ಕೇಳಿದ. ವಿಶ್ವಕರ್ಮ ಬಹಳ ಹೊತ್ತು ಯೋಚನೆ ಮಾಡಿ ದೃಷ್ಟ್ವಾಚ ವಿಶ್ವಕರ್ಮಾಣಂ ವ್ಯಾಧಿದೇಶ ಪಿತಾಮಹ ಸೃಜ್ಯತಾಂ ಪ್ರಾರ್ಥನೀಯೈಕ ಪ್ರಮದೇತಿ ಮಹಾತಪಾಃ. ಎಲ್ಲರೂ ಬಯಸುವ ರೀತಿಯ ರೂಪವುಳ್ಳ ಒಂದು ಹೆಣ್ಣನ್ನು ಸೃಷ್ಟಿಸು. ಅವನು ನಮಸ್ಕಾರ ಮಾಡಿ ಖಂಡಿತ ಅಂತಹ ಸುಂದರಿಯನ್ನು ನಿರ್ಮಿಸುತ್ತೇನೆ ಅಂತ ಮತ್ತೆ ಮತ್ತೆ ಯೋಚಿಸಿ 3 ಲೋಕಗಳಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಿ ಯಾವ ಯಾವ ಸ್ಥಾವರಗಳು ಜಂಗಮಗಳು ಸ್ಥಿರವಾಗಿ ನಿಲ್ಲುವ, ಚರವಾಗಿ ಓಡಾಡುವ ಎಲ್ಲ ಪ್ರಾಣಿಗಳಲ್ಲಿ ಇರುವಂತಹ ಒಂದೊಂದರಲ್ಲೂ ಇರುವ ಸೌಂದರ್ಯದ ಪ್ರಜ್ಞೆಯನ್ನು ಮನಸ್ಸಿನಲ್ಲಿ ಮತ್ತೊಮ್ಮೆ ಧೇನಿಸಿಕೊಂಡು ಹೊರಕ್ಕೆ ಬಂದು ಒಂದು ಕಡೆಯಲ್ಲಿ ಕೂತು ಕೋಟಿ ಷಷ್ಟೈವ ರತ್ನಾನಿ ತಸ್ಯಾಗಾತ್ರೇ ನಿವೇಶಯತ್, ಅಪೂರ್ವವಾದ ವಸ್ತುಗಳ ಎಲ್ಲ ಸೌಂದರ್ಯ ಪ್ರಜ್ಞೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಹೆಣ್ಣನ್ನು ನಿರ್ಮಿಸಿದ. ಸಾ ಪ್ರಯತ್ನೇನ ಮಹತಾ ನಿರ್ಮಿತ ವಿಶ್ವಕರ್ಮಣ. ಆದಮೇಲೆ 3 ಲೋಕಗಳಲ್ಲೂ ಅಂತಹ ಅಪ್ರತಿಮ ಸುಂದರಿ ಅಂತ ಕಾಣಲಿಲ್ಲ. ಕೊನೆಗೆ ಯೋಚನೆ ಮಾಡ್ತಾರೆ, ಎಲ್ಲದರಲ್ಲೂ ತಿಲದ ಅಂಶದಷ್ಟು ಸೌಂದರ್ಯವನ್ನು ಸೆಳೆದು ತಂದು ಇಟ್ಟದ್ದಕ್ಕೋಸ್ಕರ ಈಕೆಗೆ ಹೆಸರೇ ತಿಲೋತ್ತಮ ಅಂತ ಹೆಸರು ಬಂತು. ಆ ಹೆಣ್ಣನ್ನು ನೋಡಿದಾಗ ತಿಲಂ ಸಮಾನೀಯ ರತ್ನಾನಾಂ ಯದ್ವಿನಿರ್ಮಿತ ತಿಲೋತ್ತಮೇತಿ ತತ್ತಸ್ಯಾಹ ನಾಮಚಕ್ರೇ ಪಿತಾಮಹ. ಎಲ್ಲ ರತ್ನಗಳ ಸಾರವನ್ನು ಎತ್ತಿ ಮತ್ತೆ ಒಂದು ರೂಪವಾಗಿ ಕೊಟ್ಟದ್ದಕ್ಕೋಸ್ಕರ ಇವಳಿಗೆ ಹೆಸರೇ ತಿಲೋತ್ತಮ ಅಂತಾಗಲಿ ಅಂತ ಹೋಗು ಸುಂದೋಪಸುಂದರ ನಡುವೆ ಕಾವು ಏರಲಿ ಅಂತ ಹೇಳಿ ಆದೇಶ ಕೊಟ್ಟರು. ಆದೇಶ ಕೊಟ್ಟಾಗ ಅಯ್ಯೋ, ಆ ರಾಕ್ಷಸರು ನನ್ನನ್ನೇ ನಾಶ ಮಾಡಿಬಿಟ್ರೆ ಏನು ಮಾಡಲಿ? ಇಲ್ಲ, ನಿನ್ನ ರೂಪಕ್ಕೆ ಖಂಡಿತ ಅವರು ಮರುಳಾಗಿಯೇ ಆಗ್ತಾರೆ. ಅಲ್ಲಿಂದ ವಾಪಸ್ಸು ಬಂದ ಮೇಲೆ ನೀನು ಬಯಸಿದ ಜಾಗದಲ್ಲಿ ಎಲ್ಲಿಗೆ ಬೇಕಾದರೂ ಓಡಾಡುವಂತಹ ಶಕ್ತಿ ಸಾಮರ್ಥ್ಯ ನನಗೆ ಒದಗಿ ಬರುತ್ತೆ ಅಂತ ಹೇಳಿದ ಮೇಲೆ ಅವಳು ಸೀದಾ ಹೋದಾಗ ಮೊದಲು ಕಾಡಿನಲ್ಲಿ ಓಡಾಡಿಕೊಂಡಿದ್ದಾಗ ಸುಂದ ನೋಡಿದ ತಕ್ಷಣವೇ ಅವಳ ಆ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ 2 ಕಣ್ಣು ಸಾಲುವುದಿಲ್ಲ ಅಂತ ಬಹಳ ಖುಷಿಗೊಂಡ ಅವಳ ಹತ್ರ ಹೋದ.
ಮದ ಕಾಮ ಸಮಾವಿಷ್ಟೌ ಪರಸ್ಪರ ತಥೋಚತುಃ. ಆದರೆ ಉಪಸುಂದನ ಹತ್ರ ಬಂದು ಹೇಳಿದ, ನಿನ್ನ ಅತ್ತಿಗೆಯನ್ನು ನಮಸ್ಕರಿಸು, ನಿನ್ನ ಅಣ್ಣನ ಹೆಂಡತಿ ಇವಳು, ಅದರಿಂದಾಗಿ ಇವಳಿಗೆ ಗೌರವಿಸು ಅಂದ. ಅತ್ತಿಗೆ ಅಂತ ಯಾಕೆ ಹೇಳ್ತಾ ಇದ್ದಿ? ಉಪಸಂದೋಪಿ ಜಗ್ರಾಹ, ಅವಳನ್ನು ಪಕ್ಕಕ್ಕೆ ತೆರೆದುಕೊಂಡು ಮಗಳನ್ನು ಆಶೀರ್ವದಿಸು, ತಂಗಿಯ ಹೆಂಡತಿ ಅಂತಂದರೆ ನಿಮಗೆ ಮಗಳಿದ್ದ ಹಾಗೆ ಆಶೀರ್ವದಿಸು ಅಂದ. ಪರಸ್ಪರ ಇಬ್ಬರಲ್ಲಿ ಜಗಳ ಶುರುವಾಯಿತು. ಇದು ಎಲ್ಲಿವರೆಗೆ ಹೋಯಿತು ಅಂದರೆ ಅವರ ಕೈಯಲ್ಲಿದ್ದ ಆಯುಧಗಳು ಅದು ಇದು ಏನೆಲ್ಲ ಸಿಕ್ಕಿತೋ, ಮೊದಲು ಕಣ್ಣಿನ ಯುದ್ಧ, ಆಮೇಲೆ ಮಾತಿನ ಯುದ್ಧ, ಆಮೇಲೆ ಕೈ ಮಿಲಾಯಿಸುವ ಯುದ್ಧ, ಆಮೇಲೆ ಸಿಕ್ಕಿದ್ದೆಲ್ಲವನ್ನೂ ಸೇರಿಸಿ ಯುದ್ಧದ ಪರಾಕಾಷ್ಠೆಗೆ ಹೋಗಿ ಅಹಂ ಪೂರ್ವಂ ನಾನು ಮೊದಲು ನೋಡಿದ್ದಾದ್ರಿಂದಾಗಿ, ವಸ್ತುತಃ ಇಬ್ಬರು ಬೇರೆ ಬೇರೆ ದಿಕ್ಕಿನಿಂದ ಇಬ್ಬರೂ ಒಟ್ಟಿಗೆ ನೋಡಿದ್ದಾರೆ. ಆದರೆ ಮೊದಲು ನೋಡಿದವನು ನಾನು ಅಂತನ್ನುವ ಒಂದೇ ಕಾರಣಕ್ಕೋಸ್ಕರ ಆ ರೂಪವನ್ನು ತನ್ನದಾಗಿಸಿಕೊಳ್ಳಬೇಕು ಅಂತನ್ನುವ ಅತ್ಯಂತ ಉತ್ಕಟವಾದ ಇಚ್ಛೆಗೆ ಇಬ್ಬರ ಕೋಪ ಬಲಿಯಾಗಿ ನಾಶವಾದರು. ಹೀಗೆ ಅವರಿಬ್ಬರು ಕೇವಲ ಒಂದು ಹೆಣ್ಣಿನ ನೆಪದಿಂದ ಸತ್ರು. ಲೋಕಕ್ಕೆ ಒಳಿತಾಗಬೇಕು ಅಂತ ಆ ರೀತಿ ನಡೆಯಿತು. ಆದರೆ ದ್ರೌಪದಿಯನ್ನು ನೀವಿಟ್ಟುಕೊಂಡು ನೀವು ಒಳ್ಳೆಯದನ್ನು ಮಾಡಬೇಕು ಅಂತ ಹೋದವರು ಪರಸ್ಪರ ಅವಳ ರೂಪಕ್ಕೆ ಬಲಿಯಾಗಿ ನಿಮ್ಮಲ್ಲೇ ಜಗಳ ತಂದಿಟ್ಟುಕೊಂಡ್ರೆ ಇದನ್ನದು ತುಂಬ ದೊಡ್ಡ ಅನ್ಯಾಯ ಆಗುತ್ತೆ, ಜಾಗ್ರತೆ ಇರಿ ಅಂತ ಹೀಗೆ ಹೇಳಿದ ಮೇಲೆ ಅವರು ಏಕೈಕಸ್ಯ ಗೃಹೇ ಕೃಷ್ಣ ವಸೇದ್ ವರ್ಷ ಮಕಲ್ಮಷ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವರ್ಷ ಇರುವ ಹಾಗೆ ವ್ಯವಸ್ಥೆ ಮಾಡಿಕೊಂಡು, ಆಗ ಅವಳಲ್ಲಿ ಮಾತ್ರ ಅಂದರೆ ಒಬ್ಬನಿಗೆ ಮಾತ್ರ ಅವಳಲ್ಲಿ ಆಸಕ್ತಿ ಇರಬೇಕು, ಉಳಿದವರೆಲ್ಲ ಸಹಜವಾಗಿ ದೂರದಿಂದ ಇರಬೇಕು ಅಂತ ಈ ರೀತಿ ಒಂದು ನಿಯಮವನ್ನು ಮಾಡಿಕೊಂಡು, ಯಾಕೆಂದರೆ ನಿಮ್ಮ ಈ ಒಳ ಜಗಳವನ್ನೇ ಕಾಯ್ತಾ ದುರ್ಯೋಧನ ಬೇರೆ ಬೇರೆ ರೀತಿ ಮತ್ತಷ್ಟು ನಿಮ್ಮಲ್ಲಿ ಭೇದವನ್ನು ಹುಟ್ಟುವಂತಹ ಕೆಲಸಗಳನ್ನು ಮಾತುಗಳನ್ನು ಆಡ್ತಾನೆ. ಅದಕ್ಕೆಲ್ಲ ನೀವು ಕಿವಿ ಕೊಡದೆ ನಿಮ್ಮಲ್ಲಿ ಏನೇ ನಿರ್ಣಯ ತೆಗೆದುಕೊಳ್ಳೋದಿದ್ರೂ ಅದು ಪರಸ್ಪರ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅನ್ನುವ ರೀತಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅಂತ ತುಂಬ ಸುಂದರವಾದ ಮಾತುಗಳನ್ನು ನಾರದರು ಸುಂದರ ಸಂಸಾರಕ್ಕೆ 12 ಸೂತ್ರಗಳು ಅನ್ನುವ ಹಾಗೆ ಅನೇಕ ಸೂತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಒಂದು ಸರ್ತಿ ಪ್ರತ್ಯೇಕ ಜಿಜ್ಞಾಸೆಯ ದೃಷ್ಟಿಯಿಂದ ಓದಬಹುದು. ಅದಕ್ಕಿಂತ ನಂತರದಲ್ಲಿ ಮತ್ತೆ ಮಂದಪಾಲ ಅನ್ನುವ ಒಬ್ಬ ಋಷಿಯ ಕತೆ ಬರುತ್ತೆ. ಅಂದರೆ ಮುಂದಿನ ಪೀಳಿಗೆ ಅಂತ ಬಯಸುವ ಉದ್ದೇಶ ಏನು? ಕೇವಲ ಅದು ದೈಹಿಕ ಸುಖ ಮಾತ್ರ ಅಲ್ಲ, ಅದು ಮುಂದಿನ ಪೀಳಿಗೆಯನ್ನು ಜ್ಞಾನದ ಪರಂಪರೆಯನ್ನು ಉಳಿಸುವ ಜವಾಬ್ದಾರಿ ಅಂತ ಹೀಗೆ ಅನೇಕ ಕಥೆಗಳನ್ನು ಹೇಳ್ತಾರೆ. ಅಂದರೆ ಈ ಕಥೆಗಳಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಕಾಣಿಸುವುದೇನು ಅಂದರೆ ಪೀಳಿಗೆಯನ್ನು ಉಳಿಸಬೇಕು, ನಾವು ಕಲಿತದ್ದನ್ನು ಮುಂದಿನ ಜನಾಂಗಕ್ಕೆ ಒಪ್ಪಿಸಬೇಕು, ಅದಿಲ್ಲ ಅಂದರೆ ನಮ್ಮ ದೊಡ್ಡ ತಪ್ಪಾಗುತ್ತೆ ಅಂತ. ಇವತ್ತೆಲ್ಲರ ಪ್ರಶ್ನೆಯೂ ಹೀಗೆ, ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ, ಆದರೆ ಪರಿಸರ ಅದಕ್ಕೆ ಒತ್ತಾಸೆ ಕೊಡುವುದಿಲ್ಲ. ಮನೆಯಲ್ಲಿ ಹೆಂಡತಿಗೆ ಆಸೆ ಇದ್ದರೆ ಗಂಡನಿಗಿರುವುದು, ಗಂಡನಿಗೆ ಆಸೆ ಇದ್ದರೆ ಹೆಂಡತಿಗಿರುವುದು, ಇಬ್ಬರಿಗೂ ಆಸೆ ಇದ್ದರೆ ತಂದೆ ತಾಯಿಗಿರುವುದಿಲ್ಲ, ಅವರೆಲ್ಲರಿಗಿದ್ರು ಕುಟುಂಬಕ್ಕಿರಲ್ಲ, ಕುಟುಂಬಕ್ಕಿದ್ರು ಶಾಲೆ ಸಿಗಲ್ಲ, ಶಾಲೆ ಸಿಕ್ಕಿದ್ರು ನಮಗೆ ಬೇಕಾದ ರೀತಿ ಸಿಗಲಿಲ್ಲ ಅಂತನ್ನುವ ಒಳಲು ಅಥವಾ ಎಲ್ಲೋ ದೂರ ಇದೆ. ನೂರಾರು ಕಾನ್ಫ್ಲಿಕ್ಟ್ಗಳು ನಮ್ಮ ಮಧ್ಯದಲ್ಲಿ ತೇಲಾಡ್ತಾ ನಮ್ಮನ್ನೇ ಮುಳುಗಿಸ್ತಾ ಇವೆ. ಏನು ಮಾಡಬಹುದು ಅನ್ನೋದು ದೊಡ್ಡ ಪ್ರಶ್ನೆ. 2-3 ಯೋಚನೆಗಳನ್ನು ಸುಮ್ಮನೆ ಅನ್ನಿಸಿದ್ದಕ್ಕೋಸ್ಕರ ಹಂಚಿಕೊಳ್ತಾ ಇದ್ದೇನೆ. ಒಂದು, ಸಾಧ್ಯವಾದಷ್ಟು ಮನೆಯಲ್ಲಿ ಮಕ್ಕಳನ್ನು ಚಿಕ್ಕಂದಿನಲ್ಲೇ 5 ವರ್ಷ 4 ವರ್ಷ ಇನ್ನೂ ಬುದ್ಧಿ ಇಲ್ಲ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಮಕ್ಕಳಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಹೊತ್ತಿಗೆ ಅನೇಕ ಥರದ ಒಳ್ಳೆಯ ಸಂದೇಶವನ್ನು ನೀಡುವ ಕಥೆಗಳನ್ನು ಹೇಳಿ. ಪಂಚತಂತ್ರ ಇರ್ಬೋದು, ಹಿತೋಪದೇಶ ಇರ್ಬೋದು, ಈಸೋಪನ ಕಥೆಗಳಿರ್ಬೋದು, ಎಲ್ಲ ಥರದ ಯಾವುದೇ ಬಹಳ ಸುಂದರವಾದ ಮನಸ್ಸಿಗೆ ಮೆಚ್ಚುಗೆ ಇವಾಗ ಮಕ್ಕಳಿಗಾಗುವಾಗ ಸಾಮಾನ್ಯ ಈ ಹನುಮಂತನ ಕಥೆ ಅಂದರೆ ಪ್ರಾಣಿಗಳಿರಬೇಕು ಯಾವಾಗಲೂ ಮಕ್ಕಳಿಗೆ ಹೇಳುವ ಕಥೆಯಲ್ಲಿ. ತುಂಬ ಮನುಷ್ಯರಿದ್ದರೆ ನಾವು ಇವತ್ತು ಅದನ್ನು ಕಣ್ಣಿನ ರೂಪದ ಆಸೆಯನ್ನು ಬೇರೆ ರೀತಿ ಇವತ್ತು ಡೈವರ್ಟ್ ಮಾಡಿದ್ದಾರೆ. ಕಣ್ಣು ಮೂಗು ಬಾಯಿ ಯಾವುದು ನೆಟ್ಟಗಿಲ್ಲದ ಕಾರ್ಟೂನ್ ನೆಟ್ವರ್ಕ್ನ ಕ್ಯಾರೆಕ್ಟರ್ಗಳನ್ನೇ ಇವತ್ತು ಅವುಗಳಿಗೆ ಆದರ್ಶ ಪಾತ್ರಗಳನ್ನಾಗಿಸಿ ಯೋಚಿಸಿದ್ದೇವೆ. ಅವುಗಳಿಗೆ ಏನೂ ಅರ್ಥ ಆಗಲ್ಲ. ಯಾಕೆಂದರೆ ಅದೇನೋ ಬಂಡಿ ಹಾದು ಹೋದರೂ ಅಪ್ಪಚ್ಚಿಯಾಗಿ ನೆಲದಲ್ಲಿ ನಿಂತರೂ ಮತ್ತೆ ಕಣ್ಣು ಮಿಟಿಕಾಯಿಸ್ಕೊಂಡು ಎದ್ದು ನಿಲ್ತವೆ. ಅದೇನು ಅನ್ಕೋತವೆ, ಯಾರು ಬಿದ್ದರೂ ಯಾರ ಮೇಲೆ ಬಿದ್ದರೂ ಏನೂ ಆಗಲ್ಲ, ಮತ್ತೆ ಎದ್ದು ಬರ್ತಾರೆ ಅಂತ. ಅದಕ್ಕೊಂದು ನೋವು, ಸಾವು, ಅನ್ಯಾಯ, ಒಳಗಿನಿಂದ ದುಃಖ ಭಾವನೆ ಇದ್ಯಾವುದು ಅರ್ಥ ಆಗಲ್ಲ. ಅಂದರೆ ನಾವು ಮಕ್ಕಳನ್ನು ಮೊದಲಿನಿಂದಲೇ ಕ್ರೂರಿಗಳನ್ನಾಗಿಸುವಂತಹ ದೃಶ್ಯಗಳನ್ನೇ ತೋರಿಸಿ ಅವುಗಳ ಇಮ್ಯಾಜಿನರಿ ಐಯನ್ನೇ ಹಾಳು ಮಾಡ್ತಾ ಇದ್ದೇವೆ. ಅವುಗಳಿಗೆ ಒಂದು ಕಾಲ್ಪನಿಕವಾದ ಕಣ್ಣು ಇದೆ. ನಾವು ದೊಡ್ಡವರು ಕತೆ ಹೇಳದೆ ಹೋಗೋದ್ರಿಂದ ಮಕ್ಕಳಲ್ಲಿರುವ ಅನೇಕ ಪ್ರತಿಭೆಗಳು ನಾಶ ಆಗ್ತಾ ಹೋಗ್ತಾ ಇವೆ. ಎಡಿಕ್ಟ್ ಆಗ್ತಾವೆ. 1, ಪ್ರತಿಭೆ ನಾಶ ಆಗುತ್ತೆ. 2, ವಿಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಒಂದನ್ನು ಹಿಡಿದ್ರೆ ಹಠ ಅಂತ ಬಿಟ್ಟರೆ ಮತ್ತಾವುದನ್ನೂ ಅದು ಒಪ್ಪಿಕೊಳ್ಳದೆ ಇರುವ ಸ್ಥಿತಿಗೆ ಹೋಗುತ್ತೆ. ಹೀಗೆ ಸಾಂಕ್ರಾಮಿಕವಾಗಿ ಒಂದು ರೀತಿ ಮಾನಸಿಕ ರೋಗಗಳ ತೊಳಲಾಟದಲ್ಲಿ ಕಾಡ್ತಾ ಇವೆ ಇವತ್ತು. ಅದರಿಂದ ಆದಷ್ಟು ಕಥೆಯನ್ನು ಮನೆಯಲ್ಲಿ ಮಲಗುವಾಗ ಬೇಗ ಮಲಗಿಸಿ. ಎಲ್ಲರದ್ದು ಸಮಸ್ಯೆ ಶುರುವಾಗುವುದು ಲೇಟ್ ಮಲಗುವುದು ಅನ್ನೋದ್ರಿಂದ ಆದಷ್ಟು ಬೇಗ ಮಲಗಿಸಬೇಕು. ಅದಕ್ಕೋಸ್ಕರ ಎಲ್ಲ ಮನೆಯ ಲೈಟನ್ನು ಆಫ್ ಮಾಡಿಬಿಡಿ. ನೀವೇ ಎದ್ದು ಮಕ್ಕಳಿಗೆ ಜೊತೆಯಲ್ಲಿ ಕೂಡಿಸಿಕೊಂಡು ಕಥೆ ಹೇಳಿ.
ಇದು ಒಂದು ಮಾಡ್ಬೋದು. ಎರಡನೇದು ಮಾತೃಭಾಷೆಯಲ್ಲಿ ಕತೆ ಹೇಳಿ. ಇದರಿಂದ ಸಂಸ್ಕಾರಗಳು ತುಂಬ ಚೆನ್ನಾಗಿ ಮನಸ್ಸಿನಲ್ಲಿ ಮೂಡ್ತವೆ. ನಮ್ಮ ಮಾತೃಭಾಷೆಯಲ್ಲಿ ಕತೆ ಹೇಳುವುದು ಸಾಧ್ಯ ಆದಲ್ಲಿ ಎಲ್ಲಿ ಕಥೆ ಕೇಳ್ತಾರೋ ಹೇಳ್ತಾರೋ ಆ ಜಾಗಕ್ಕೆ ಅವ್ರಿಗೆ ಅರ್ಥ ಆಗದೇ ಇದ್ರೂ ಅವ್ರದ್ದೇನಾದರೂ ಹೋಮ್ವರ್ಕ್ ಇಟ್ಟುಕೊಂಡಾದರೂ ಸರಿ ಆ ಜಾಗದಲ್ಲಿ ತಂದು ಕೂಡಿಸಿಕೊಳ್ಳಿ. ಇಲ್ಲಿ ಅಂತಲ್ಲ, ನೀವು ಎಲ್ಲಿ ದೂರದಲ್ಲಿ ಹೋಗುವ ಜಾಗ ಸಿಕ್ಕಿದ್ರೂ ಕಥೆ ಕೇಳುವಲ್ಲಿ ಬಂದು ಮಕ್ಕಳನ್ನು ಕೂಡಿಸಿಕೊಳ್ಳಿ. ಸಾಧ್ಯ ಆದಷ್ಟು ನಾವು ಮಕ್ಕಳು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೇವೋ ಅದನ್ನು ನಾವು ಮಾಡಬಾರ್ದು. ಮಕ್ಕಳಿಗೆ ಮೊಬೈಲ್ ನೋಡಬಾರ್ದು ಅಂತ ಹೇಳೋದು ಮಾತ್ರ ನಾವು ಅದನ್ನೇ ಮಾಡ್ತೇವೆ. ನಮಗೆ ಕೆಲಸ ಇರ್ಬೋದು ಖಂಡಿತ, ಆದರೆ ಅದನ್ನು ಆದಷ್ಟು ಅವರ ಕಣ್ಣು ತಪ್ಪಿಸಿ ಬೇರೆ ಸಂದರ್ಭದಲ್ಲಿ ಅಗತ್ಯ ಇದ್ದದ್ದನ್ನು ಉಪಯೋಗಿಸಲೇಬೇಕಾದ ಸಂದರ್ಭ ಬಂದದ್ದನ್ನು ಸಮಯ ಮಿತಿಗೊಳಿಸಿ ಅದರೊಳಗೆ ಮಾಡಿಕೊಳ್ಬೇಕಾದ ಪ್ರಯತ್ನ ಮಾಡಬೇಕು. ನಮಗೆ ಸಂಪಾದನೆ ಮುಖ್ಯ, ಎಲ್ಲ ಮುಖ್ಯ ಅಂತ ಅನ್ನುವುದರ ಜೊತೆಗೆ ಪೀಳಿಗೆಯೂ ಅಷ್ಟೇ ಮುಖ್ಯ ಅನ್ನುವ ಎಚ್ಚರ ಇದ್ದರೆ ಇಷ್ಟು ತ್ಯಾಗ ಮಾಡಲೇಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಒಳ್ಳೆಯ ಸಂಸ್ಕೃತದ ಶಿಕ್ಷಣ ಸಿಗುವಂತೆ ಒಮ್ಮೆ ನೋಡಿಕೊಳ್ಳಿ. ಸಾಧ್ಯ ಆದಷ್ಟು ರಾಮಾಯಣದ, ಮಹಾಭಾರತದ, ಪುರಾಣದ ಕಥೆಗಳನ್ನು ನಮಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಸಮಸ್ಯೆ ಈಗ ನಮಗೆ ಗೊತ್ತಿಲ್ಲ, ನಮಗೆ ಮಕ್ಕಳಿಗೆ ಭೀಮನ ಬಗ್ಗೆ ಗೊತ್ತಿಲ್ಲ, ಛೋಟಾ ಭೀಮ್ ಗೊತ್ತಿರುತ್ತೆ. ಇದು ನಮ್ಮ ಪರಿಸ್ಥಿತಿ ಇವತ್ತು. ಆದ್ದರಿಂದಾಗಿ ನಾವು ದೊಡ್ಡವರು ಕಥೆಯನ್ನು ಓದುವುದು ಹವ್ಯಾಸವಾಗಿಟ್ಟುಕೊಂಡು ಮಕ್ಕಳ ಹತ್ತಿರ ಕೂತು ನಾವು ಓದಿದರೆ ಮಕ್ಕಳು ಓದ್ಲಿಕ್ಕೆ ಬರದೇ ಇದ್ರು ಏನೋ ಪುಸ್ತಕ ಹಿಡ್ಕೊಂಡು ಓದ್ಲಿಕ್ಕೆ ಶುರು ಮಾಡ್ತಾರೆ. ಇದು ನೀವು ಮನೆಯಲ್ಲಿ ಗಮನಿಸಿ. ಮನೆಯಲ್ಲಿ ನಾವು ನಮ್ಮ ಪರಿಸರದಲ್ಲಿರುವ ದೊಡ್ಡವರನ್ನು, ನಮ್ಮ ತಂದೆ ತಾಯಿಗಳನ್ನು ಅಥವಾ ಅಧ್ಯಾಪಕರನ್ನು ಏಕವಚನದಲ್ಲಿ ಬೈಯುವುದು ಇತ್ಯಾದಿಗಳನ್ನು ಆದಷ್ಟು ಮಾಡದೇ ಇರಬೇಕು. ಯಾಕೆಂದರೆ ಮಕ್ಕಳಿಗೆ ಆ ವ್ಯಕ್ತಿಯಿಂದ ಪಡೀಬೇಕಾದ ಜ್ಞಾನದ ಬಗ್ಗೆ ಗೌರವ ಇರಬೇಕು. ಅಂದರೆ ನಾವು ಅವರನ್ನು ಗೌರವ ಕೊಟ್ಟು ಅವನೇನು ಮಾಡ್ತಾನೆ ಪಾಠ, ಸುಮ್ಮನೆ ಸಂಬಳ ತಗೊಂಡು ಓಡ್ತಾನೆ ಅಂತ ಮಕ್ಕಳ ಎದುರುಗಡೆ ಮಾತಾಡಿದರೆ ವಸ್ತುತಃ ನಿಜವೇ ಇರಬಹುದು. ಆದರೆ ಮಕ್ಕಳ ಮನಸ್ಸಿನಲ್ಲಿ ಚಿಕ್ಕಂದಿನಿಂದಲೇ ಯೋಚನೆ ಬರುವುದೇನು ಅಂದರೆ ಅವ್ರಿಗೆ ಯಾರಿಗೂ ನಾವು ಗೌರವ ಕೊಡಬೇಕಾಗಿಲ್ಲ ಅಂತ. ಮಕ್ಕಳಿಗೆ ನಾವು ಬೈತೇವೆ ದೊಡ್ಡವರಿಗೆ ಗೌರವ ಕೊಡಲ್ಲ ಅಂತ. ನಾವು ಕೊಡದೇ ಇರುವ ಗೌರವವೇ ಮಕ್ಕಳಲ್ಲಿ ಅದು ಪ್ರತಿಫಲಿಸ್ತಾ ಇದೆ. ದೊಡ್ಡವರು ಬಂದರೆ ಕೈ ಹಿಂದೆ ಮುಂದೆ ಮಾಡಿ ಬಗ್ಗಿ ನಿಂತುಕೊಳ್ಳುವ ಒಂದು ಸ್ವಭಾವ ನಮಗಿತ್ತು. ಆದರೆ ನಾವು ನಮ್ಮ ದೊಡ್ಡವರನ್ನು ಹಾಗೆ ವರ್ತಿಸ್ತಾ ಇಲ್ಲ. ಅದರಿಂದಾಗಿ ಮಕ್ಕಳು ನಮಗಿಂತ ಹೆಚ್ಚು ದೊಡ್ಡ ಕಾಲ ಮೇಲೆ ಕಾಲು ಹಾಕೊಂಡು ಟಿ ವಿ ನೋಡ್ತಾ ಕೂತಿರ್ತಾರೆ. ಅವ್ರು ಬಂದರೆ ಅಂದರೆ ಕೂತ್ಕೊಳಿಸ್ಬೇಕು ಅಂತಲೂ ಕಲ್ಪನೆ ಬರುವುದಿಲ್ಲ ಅನ್ನುವ ಸ್ಥಿತಿ ಬಂದಿದೆ. ಹಾಗಾಗಿ ಕಥೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರ ಬದುಕನ್ನು ಬದಲಾಯಿಸುವ ಅತ್ಯಂತ ಚೆನ್ನಾಗಿರುವ ಟೂಲ್ ಅದು. ಅದನ್ನು ಉಪಯೋಗಿಸಿಕೊಳ್ಬೇಕು. ಅದಕ್ಕೋಸ್ಕರನೇ ವ್ಯಾಸರು ಇಷ್ಟು ದೊಡ್ಡ ಕಥೆಯ ಸಮುದ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಕೊಟ್ಟದ್ದು ಕಾರುಣ್ಯದಿಂದ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಜವಾಬ್ದಾರಿ ನಮಗಿದೆ. ಹಾಗಾಗಿ ಕಥಾಮುಖಿಗಳಾಗೋಣ. ನಮ್ಮ ಬಾಯಲ್ಲಿ ಯಾವಾಗಲೂ ಒಳ್ಳೆಯ ಕಥೆಗಳು ಮಕ್ಕಳ ಎದುರುಗಡೆ ಕೇಳಲಿಕ್ಕೆ ಬೀಳುವ ಹಾಗೆ ಉಪಯೋಗಿಸಿಕೊಳ್ಳೋಣ. ಅದರಿಂದ ವ್ಯಾಸರ ಅನುಗ್ರಹವನ್ನು ಪಡೆಯೋಣ. ಕೇವಲ ಇನ್ನೂ ಆದಿಪರ್ವದ ಒಂದು ಸುಮಾರು 200-250 ಅಧ್ಯಾಯ ಆಯ್ತಷ್ಟೇ. ಇನ್ನು ಮಹಾಭಾರತದ 17 ಪರ್ವಗಳಲ್ಲಿ ಮಧ್ಯದಲ್ಲಿ ಇಲ್ಲೂ ಸೇರಿದ ಇನ್ನೂ ಒಂದು 40-50 ಅಧ್ಯಾಯಗಳಲ್ಲಿ ಅನೇಕ ಕಥೆಗಳು ಇವೆ. ಅದನ್ನು ಮತ್ತೆ ಮುಂದಿನ ಬಾರಿ ಯಾವತ್ತಾದರೂ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದು ವ್ಯಾಸರು ಅನುಗ್ರಹಿಸಿದ್ದು, ಗುರುಗಳು ಅನುಗ್ರಹಿಸಿದ್ದು. ದೋಷ ಇದ್ದರೆ ಅದು ಆತ್ಮಪಾಪೋತ್ಥ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ನಾನು